ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಸದ್ಯ ಬಿಗ್ ಬಾಸ್ ಸೀಸನ್ 12ರ ಹವಾ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದೆ. ಸೊ ಅದರಲ್ಲಿ 3 ವಾರಗಳ ಕಾಲ ತಮ್ಮ ಜೆನ್ಯೂನ್ ವ್ಯಕ್ತಿತ್ವದ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಿಮ್ಮೆಲ್ಲರ ಪ್ರೀತಿಯ ನಟಿ ಅಶ್ವಿನಿ ಅವರು ಇವತ್ತಿನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ಇಂಟರ್ವ್ಯೂನಲ್ಲಿ ಕೂತಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಗೂ ಕೂಡ ನಮ್ಮ ಮನೆಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ವೆಲ್ಕಮ್ ಮಾಡೋದಕ್ಕೆ. ಅದು ಕೂಡ ದೀಪಾವಳಿ ಹಬ್ಬದ ದಿನದಂದು ನಿಮ್ಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ವೀಕ್ಷಕರಿಗೂ ಕೂಡ ಹ್ಯಾಪಿ ದೀಪಾವಳಿ. ಎಲ್ಲ ಅನ್ಕೊಂಡಂಗಾಗಿದ್ರೆ ದೀಪಾವಳಿ ಹಬ್ಬವನ್ನ ಬಿಗ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ಬೇಕಿತ್ತು. ಬಟ್ ದೇವರ ಆಟನೋ ಅಥವಾ ವಿಧಿ ಆಟನೋ ಗೊತ್ತಿಲ್ಲ. ದೇವರಾಟ ವಿಧಿ ಆಟ ಅನ್ನೋದನ್ನ ನಾನು ಒಪ್ಪಲ್ಲ. ಯಾಕಂದ್ರೆ ಒಂದು ಆಪರ್ಚುನಿಟಿ, ಒಂದು ಫಿಕ್ಷನ್ ಶೋ, ನಾನ್ ಫಿಕ್ಷನ್ ಶೋ ಅಂತ ಅಂದಾಗ ಅದು ದೇವರ ಆಟ ಆಗಿರಲ್ಲ, ಮನುಷ್ಯರ ಆಟ ಆಗಿರುತ್ತೆ. ಸೊ ಹಾಗಾಗಿ ಹೋಗುವಾಗ ಪರ್ಮಿಷನ್ ಕೇಳ್ಕೊಂಡು ಹೋಗಿದ್ದೆ ಕೃಷ್ಣನ್ ಹತ್ರ. ಬರುವಾಗ ಕೃಷ್ಣನು ಪರ್ಮಿಷನ್ ಕೊಟ್ಟಿರ್ಲಿಲ್ಲ, ನಾನು ಪರ್ಮಿಷನ್ ಕೇಳಿಲ್ಲ. ಅನ್ಫಾರ್ಚುನೇಟ್ಲಿ ಆಗ್ಬಿಡ್ತು ಅಂತೀರಾ? ಹೇಗಿತ್ತು ಮೇಡಮ್ 3 ವಾರಗಳ ಬಿಗ್ ಬಾಸ್ ಜರ್ನಿ? ಬ್ಯೂಟಿಫುಲ್ ಆಕ್ಚುಲಿ. ಆ ಥರ ಮನೆ, ಆ ಥರ ಒಂದು ಸೆಟ್ಟು, ಅಲ್ಲಿನ ಟಾಸ್ಕ್ಗಳು, ಬೆಳಗ್ಗೆ ಹೇಳೋದ್ರಿಂದ ಹಿಡಿದು ಅಲ್ಲಿನ ರುಟೀನ್, ನಾರ್ಮಲ್ ಲೈಫ್ ಸ್ಟೈಲ್ ಇರಲ್ಲ. ಸೊ ಹಾಗಾಗಿ ನಾವ್ ಹೇಳೋದ್ರಿಂದ ಹಿಡಿದು ಮಲ್ಗೋದ್ರ ತನಕ ನಮ್ಮ ಎಲ್ಲಾ ಆಕ್ಟಿವಿಟೀಸ್ನು ಜನ ನೋಡ್ತಾ ಇರ್ತಾರೆ. ಅಷ್ಟು ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ, ಲೈವ್ ಅಲ್ಲಿ ನೋಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಮ್ಗೆ ಸಿಗುವಂತಹ ಚಾಲೆಂಜಸ್, ನಮ್ಮ ಎಬಿಲಿಟಿನೂ ಕೂಡ ವಿಟ್ನೆಸ್ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ನಾವ್ ಇಷ್ಟು ವರ್ಷ ಏನ್ ದಬಾಕಿದೀವಿ ಅದನ್ನು ಮೀರಿ ಒಂದು ವ್ಯಕ್ತಿತ್ವ ಅಂತ ಏನಿರತ್ತೆ ಇಂಡಿವಿಜುವಲಿ, ಅದನ್ನ ನೋಡಿ ಇಷ್ಟಪಟ್ಟು ಅವರು ಕೂಡ ಮುಂದೆ ಕರ್ಕೊಂಡು ಹೋಗ್ತಾರೆ. ಕೆಲವೊಮ್ಮೆ ಆಶೀರ್ವಾದ ಮಾಡ್ತಾರೆ, ಕೆಲವೊಮ್ಮೆ ಬೈಯೋ ಹಕ್ಕು ಅವ್ರಿಗಿದೆ. ತಪ್ಪು ಮಾಡಿದಾಗ ಬೈತಾರೆ, ಅದನ್ನೆಲ್ಲ ರಿಸೀವ್ ಮಾಡ್ಕೋಬೇಕು. ಅನ್ಕೊಂಡಿದ್ರ ಇಷ್ಟು ಬೇಗ ನಾನು ಹೊರಗಡೆ ಬರ್ತೀನಿ ಅಂತ? ನೀವ್ ಅನ್ಕೊಂಡಿದ್ರ ನಾ ಹೊರಗಡೆ ಬರ್ತೀನಿ ಅಂತ? ಸಾಧ್ಯನೇ ಇಲ್ಲ. ಬಟ್ ಎಲ್ಲಿ ಎಡುವುದ್ರಿ ಅಂತ? ಜಂಟಿ ಅನ್ನೋ ಒಂದು ಕಾನ್ಸೆಪ್ಟೇ ಕೈ ಕಟ್ ಹಾಕಿತ್ತು. 2 ವಾರ ನಮ್ಮನ್ನ ಪಾತ್ರವಾಗಿಟ್ಟಿದ್ರಲ್ವಾ. ಇಂಡಿವಿಜುವಾಲಿಟಿ ಇರ್ಲಿಲ್ಲ ಅಲ್ಲಿ ಅಶ್ವಿನಿಗಿಂತ ಹೆಚ್ಚಾಗಿ ಸೇವಕಿ ಆಗಿರ್ಬೇಕಾಗಿತ್ತು. ಪಾತ್ರವಾಗಿ ಅವ್ರು ಕೊಡುವಂತಹ ಆಟನ ನಿಭಾಯಿಸ್ಬೇಕಾಗಿತ್ತು. ಅಲ್ಲಿ ಡಾಮಿನೇಟ್ ಮಾಡೋರು ಪವರ್ಫುಲ್ ಆಗಿ ಪೋರ್ಟ್ರೇ ಆದ್ರು. ಇಲ್ಲಿ ಸೇವಕರಾಗಿ ಉಳ್ಕೊಂಡ್ಬಿಟ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ವೀಕ್ ಕ್ಯಾಟಗರಿ, ಅಥವಾ ಅವರು ಲೀಡರ್ಸ್ ಆದ್ರೆ ಇವರು ಫಾಲೋವರ್ಸ್ ಆಗ್ಬಿಟ್ಟಿದ್ರು. ಅಲ್ಲಿ ಪ್ರಾಬಬ್ಲಿ ಅದು ಆ ಸ್ಟಾರ್ಟೇ ಒಂಥರ ನಮ್ಗೆ ಫಸ್ಟ್ ವೀಕ್ ಹೇಗಾಗೋಯ್ತು ಅಂದ್ರೆ, ಬಿಗ್ ಬಾಸ್ ಇಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಬೇಕಾಗುತ್ತೆ. ಬ್ರೇಕ್ ಮಾಡಿದಾಗ್ಲೂ ಆಗಿರುವಂತಹ ರಿಸಲ್ಟ್ಸ್ ನ ನೀವು ನೋಡಿದ್ದೀರಾ. ಸೊ ಆಟ ಅಂತ ಬಂದಾಗ ನಾವು ಎಕ್ಸಾಜುರೇಟ್ ಮಾಡೋದಕ್ಕೂ ಅಥವಾ ವಿರುದ್ಧ ನಿಂತ್ಕೊಳ್ಳೋದಕ್ಕೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಿದ್ದಾಗ ಒಂಚೂರು ಕಷ್ಟನೇ ಆಗುತ್ತೆ. ಟಾಸ್ಕ್ ವಿಚಾರಕ್ಕೆ ಬಂದ್ರೆ, ಒಂದು ಜಂಟಿ ಆಡ್ಬೇಕಿತ್ತು, ಒಂದು ಜಂಟಿ ಕೂರ್ಬೇಕಿತ್ತು. ಅಲ್ಲಿ ಅನ್ಫಾರ್ಚುನೇಟ್ಲಿ ಅಭಿಷೇಕ್ ಅವ್ರಿಗೆ ತುಂಬಾ ಅವಕಾಶಗಳು ಸಿಕ್ತು. ಯಾಕಂದ್ರೆ ಆಪೋಸಿಟ್ ಧನು ಇದ್ದಿದ್ರಿಂದ ನಾವು ಒಬ್ಬ ಸ್ಟ್ರೆಂತ್ ಟ್ರೈನಿಂಗ್ ಆಗಿರೋ ಪರ್ಸನ್ನೇ ಪ್ರಯಾರಿಟೈಸ್ ಮಾಡಿದ್ವಿ. ದಟ್ ಡಸಂಟ್ ಮೀನ್ ನನ್ನ ಎಬಿಲಿಟಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಬಟ್ ಅದು ಒಂಟಿ ವರ್ಸಸ್ ಜಂಟಿಯ ಒಂದು ಆಟವಾಗಿತ್ತು. ಸೊ ಹಾಗಾಗಿ ಮೊದಲು ಒಂದು ಘಟ್ಟನ ದಾಟಣ, ಸೇಫ್ ಆಗಿ ಎಲ್ರೂ ದಾಟಣ ಅನ್ನೋದು ಒಂದೇ ನಮ್ಮ ತಲೆನಲ್ಲಿದ್ದು. ಸೊ ಹಾಗಾಗಿ ಜಂಟಿಗಳಾಗಿ ಆಡಿದಾಗ ಮೋಸ್ಟ್ಲಿ ಅಭಿಷೇಕ್ ಅವ್ರಿಗೆ ಸಿಕ್ಕಂತ ಅವಕಾಶದಲ್ಲಿ ಅರ್ಧನೂ ನನಗ್ ಸಿಗ್ಲಿಲ್ಲ, ನೀವೆಲ್ರು ನೋಡಿದ ಹಾಗೆ. ಮತ್ತೆ 2ನೇ ವಾರ ಯಾವಾಗ ನನ್ಗನ್ಸ್ತೋ ಇದು ವರ್ಕ್ ಆಗ್ತಿಲ್ಲ ಅಂತ, ನಂದು ಅವ್ರದ್ದು ಒಪಿನಿಯನ್ಸ್ ತುಂಬಾ ಕ್ಲಾಶಸ್ ಆಗುತ್ತೆ. ಜಂಟಿಯಾಗಿ ನಾನು ಅವರಿಗೆ ತುಂಬಾ ಸಲ ನಿಂತಿದ್ದೀನಿ. ಬೇರೆ ಯಾರಾದ್ರೂ ಅವ್ರ ಬಗ್ಗೆ ಅಥವಾ ನೆಗೆಟಿವ್ ಆಗಿ ಮಾತಾಡೋವಾಗ ನಾನು ಯಾವಾಗ್ಲೂ ವಾಯ್ಸ್ ಔಟ್ ಮಾಡಿದ್ದೀನಿ. ಆದ್ರೆ ನನ್ನ ವಿಚಾರಕ್ಕೆ ಬಂದಾಗ ಅವರು ನೋಡ್ತಾ ನಿಂತಿದ್ದು ಬಿಟ್ಟು ನನ್ನ ಜೊತೆ ನಿಂತಿದ್ದನ್ನ ನಾನು ಯಾವತ್ತೂ ಕಂಡಿಲ್ಲ. ಅವ್ರದ್ದೇನಂದ್ರೆ ಎಲ್ರ ಹತ್ರ ಚೆನ್ನಾಗಿರ್ಬೇಕು, ಎಲ್ರ ಹತ್ರ ಗುಡ್ ಬುಕ್ಸ್ ಅಲ್ಲಿ ಇರ್ಬೇಕು, ಯಾಕೆ ಜಗಳ ಅನ್ನೋದು ಅವ್ರ ತಲೆನಲ್ಲಿತ್ತು. ನಂಗೆ ಸರಿ ಅನ್ಸಿದ್ದು ಸರಿ, ಯಾವ್ದು ವರ್ಕ್ ಆಗ್ತಿದೆ, ಯಾವ್ದು ವರ್ಕ್ ಆಗ್ತಿಲ್ಲ, ಡಿಸಿಷನ್ಸ್ ತಗೊಳ್ಳುವಾಗ ಜನಕ್ಕೂ ಕೂಡ ನಾವು ಸೆನ್ಸಿಬಲ್ ಅಂತ ಆದ್ರೂ ಅಟ್ಲೀಸ್ಟ್ ಅನ್ಸ್ಬೇಕು. ಸೊ ಹೋಗಿದೀವಿ, ಒಳ್ಳೆ ಹೆಸರು ಇಷ್ಟು ವರ್ಷ ಪಡ್ಕೊಂಡ್ ಬಂದಾಗ ನಮ್ಮ ಎಬಿಲಿಟಿ ಮೂಲಕ, ಅಲ್ಲಿಂದ ವಾಪಸ್ ಬರುವಾಗ ನೆಗೆಟಿವ್ ಆಗಂತೂ ಬರಬಾರ್ದು ಅನ್ನೋದು ನನ್ನ ತಲೆನಲ್ಲಿ ಸ್ಟ್ರಾಂಗ್ ಆಗಿತ್ತು. ಅದಕ್ಕೆ ತುಂಬಾ ಅತಿರೇಕವಾಗಿ ಯಾವ ವಿಚಾರದಲ್ಲೂ ನಾನು ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಆದ್ರೆ ನನ್ನ ತನಕ ಬಂದ್ರೆ, ನನ್ನ ವಿಚಾರಕ್ಕೆ ಬಂದ್ರೆ ನಾನು ಯಾವತ್ತೂ ನಾನು ಬಿಟ್ಕೊಟ್ಟೇ ಇಲ್ಲ.
ಸೊ ವಿತ್ ಆಲ್ ದಿಸ್ ಎಕ್ಸ್ಪೀರಿಯನ್ಸ್ ಥರ್ಡ್ ವೀಕ್ ಒಂಟಿಯಾಗಿ ನಮ್ಗೆ ಬಿಡುಗಡೆ ಸಿಗುತ್ತೆ ಜಂಟಿಯಿಂದ. ಆಗ ಸಿಗೋದು ಕೇವಲ ಒಂದೇ ಒಂದು ಟಾಸ್ಕ್ ಆಡ್ಲಿಕ್ಕೆ. ಅಲ್ಲಿ 11 ಜನ ಪ್ರೂವ್ ಮಾಡ್ಕೋಬೇಕಾಗತ್ತೆ. 11 ಜನ ಒಬ್ರನ್ನ ಒಬ್ರು ಸೇವ್ ಮಾಡ್ತಾ ಬರ್ಬೇಕಾಗತ್ತೆ. ಸೊ ಮುಂದಕ್ಕೆ ಏನಾಗಿದೆ ಅನ್ನೋದನ್ನ ನೀವು ನೋಡಿದೀರಾ. ಅದೇ ಒಂದಷ್ಟು ಡಿಸ್ಕಷನ್ ಕೂಡ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾರು ಸ್ಟ್ರಾಟಜಿ ಮಾಡಿದ್ರೋ ಅವ್ರನ್ನೇ ಯಾರು ಸೇವ್ ಮಾಡಿಲ್ಲ ಅಂತ. ಸೊ ಎಂಡ್ ಆಫ್ ದ ಡೇ ಮತ್ತದೇ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಇನ್ನೊಂದು ಅವಕಾಶ ಸಿಗಬಹುದೇನೋ, ಅವಾಗ ಪ್ರೂವ್ ಮಾಡ್ಕೋತೀನಿ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅದೇ ನನ್ನ ಕೊನೆಯ ಅವಕಾಶ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಿಗ್ ಬಾಸ್ ಅಲ್ಲಿ ಅವಕಾಶ ವಂಚಿತರಾದ್ರ ಅಶ್ವಿನಿ ಅವರು ಅಂತ ಅದನ್ನ ಬಹುಶಃ ನಾನು ನಿಮಗ್ ಕೇಳ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ನಾನು ಒಂದು ಕಂಟೆಸ್ಟೆಂಟ್ ಆಗಿ ಹೋಗಿರ್ತೀನಿ. ನನ್ನ ಪರ್ಸ್ಪೆಕ್ಟಿವೇ ಬೇರೆ ಇರುತ್ತೆ. ನೀವು ವಿಟ್ನೆಸ್ ಮಾಡಿದಾಗ ಬಹುಶಃ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಶ್ವಿನಿ ಚೆನ್ನಾಗ್ ಆಡಿದ್ರ, ಅವಕಾಶನೇ ಸಿಗ್ಲಿಲ್ವಾ ಆಡ್ಲಿಕ್ಕೆ? ಯಾಕಂದ್ರೆ ನಾನ್ ಹೇಳಿದ್ರೆ ಸೋತ್ ಮೇಲೆ ಈ ಮಾತನ್ನ ಎಲ್ರು ಹೇಳ್ತಾರೆ. ಇಲ್ಲಿ ಬಂದ್ ಕೂತ್ಕೊಂಡು ನಾನು ತುಂಬಾ ಮಾಡ್ದೆ, ಚಾನಲ್ ಅದನ್ನ ತೋರಿಸ್ಲಿಲ್ಲ ಅಂತಾನು ತುಂಬಾ ಜನ ಹೇಳ್ತಾರೆ. ಬಟ್ ದ ಥಿಂಗ್ ಈಸ್ 24 ಗಂಟೆಗಳ ಕಾಲ ಕ್ಯಾಮ್ರಾ ರೋಲಿಂಗ್ ಅಲ್ಲಿ ಇರುತ್ತೆ. ನಾವು ಒಂದಲ್ಲ ಒಂದು ಆಕ್ಟಿವಿಟಿನಲ್ಲಿ ಬಿಸಿನೇ ಇರ್ತೀವಿ. ಲೈಟ್ ಆಫ್ ಆಗೋ ತನಕ ನಾವ್ ಯಾರು ಮಲ್ಗೋ ಹಾಗೆ ಇಲ್ಲ. ಕಾನ್ವರ್ಸೇಷನ್ಸ್ ಖಂಡಿತ ನಡೀತಾ ಇರುತ್ತೆ. ಆದ್ರೆ ಏರು ಧ್ವನಿಯಲ್ಲಿ ಮಾತಾಡೋರು ಒಂಚೂರು ಹೈಲೈಟ್ ಆಗ್ತಾರೆ. ಬಿಕಾಸ್ ಅವ್ರು ಏರು ಧ್ವನಿಯಲ್ಲಿ ಏನೋ ಎಕ್ಸಾಜುರೇಟ್ ಮಾಡ್ತಿರ್ತಾರೆ. ಸೊ ಏನೋ ನಡೀತಾ ಇದೆ ಅಂದಾಗ ಈ ತರ ಸಟಲ್ ಆಗಿರೋದಕ್ಕೂ ಏನೋ ಹಂಗೆ ಹಿಂಗೆ ಮಾಡಿದಾಗ ಕ್ಯಾಮ್ರಾ ಆಬ್ವಿಯಸ್ಲಿ ಪ್ಯಾನ್ ಆಗುತ್ತೆ. ಸೊ ಪ್ರಾಬಬ್ಲಿ ಅಲ್ಲಿ ಹೈಪರ್ ಆಕ್ಟಿವ್ ಇದ್ದವರಿಗೆ ಒಂದು ಹೈಲೈಟ್ ಆಯ್ತು ಆ ವಿಚಾರಗಳು ಅಂತ ಅನ್ಸುತ್ತೆ. ಅದಕ್ಕೂ ಮೀರಿ ಗಿಲ್ಲಿ ಕಾಮಿಡಿನ ಜನ ಎಲ್ಲ ಇಷ್ಟಪಟ್ಟಿದ್ದಾರೆ. ಜನ ಏನ್ ಇಷ್ಟಪಡ್ತಾರೋ ಚಾನೆಲ್ ಕೂಡ ಅದೇ ಸರ್ವ್ ಮಾಡ್ತಾರೆ. ಅಂದ್ರೆ ಬೇಸಿಕಲಿ ಈ ಆಂಕರ್ಸ್ ಆರ್ಜೆಗಳು ಅದೆಲ್ಲ ಬಂದಾಗ ಏನಾಗುತ್ತೆ ಅಂತಂದ್ರೆ ಪಟಪಟ ಅಂತ ಮಾತಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಥಾಟ್ ಇದೆ ಈಗ ಜನರಲ್ಲಿ ನೋಡುವಂತ ವೀಕ್ಷಕರಲ್ಲಿ. ನೀವಾಗಿರ್ಬೋದು, ಆರ್ಜೆ ಅಮಿತ್ ಅವ್ರಾಗಿರ್ಬೋದು, ಎಲ್ಲೂ ಮಾತನಾಡಿಸುವಂತದ್ದಾಗಿರ್ಬೋದು, ಮಾತಾಡುವಂತದ್ದಾಗಿರ್ಬೋದು ಎಲ್ಲೂ ಬಂದೇ ಇಲ್ಲ. ಯಾಕೆ ನೀವು ಮಾತಾಡ್ತಿರ್ಲಿಲ್ವಾ ಅಥವಾ ನೀವು ಮಾತನಾಡಿಸಿದ್ದನ್ನ ತೋರಿಸಿಲ್ವಾ ಅಂತ? ಆಂಕರ್ಸ್ ಆರ್ಜೆಸ್ ಏನಿರುತ್ತೆ ಅಂದ್ರೆ ಅವ್ರು ಆಡೋ ಮಾತಿನ ತೂಕ ಅವರಿಗೆ ಗೊತ್ತಿರತ್ತೆ. ನಾವ್ ಆಡೋ ಪ್ರತಿಯೊಂದು ಮಾತು ಬಾಣ ಇದ್ದ ಹಾಗಿರ್ಬೇಕು, ಅಥವಾ ಒಂದು ಕಥೆ ಹೇಳೋ ಹಾಗಿರ್ಬೇಕು, ಇಂಪಾಗಿರ್ಬೇಕು, ಅಥವಾ ಮನಕ್ಕೆ ತಂಪಾಗಿರ್ಬೇಕು ಅನ್ನೋ ಉದ್ದೇಶದಲ್ಲೇ ಹಾಗೆ ನಾವ್ ಇಷ್ಟು ವರ್ಷ ನಡ್ಕೊಂಡ್ ಬಂದಿರ್ತೀವಿ. ಸೊ ಹಾಗಾಗಿ ಅಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಣ್ಣ ಪುಟ್ಟ ಅವರ ಈಗೋಗಳಿಗೆ ಅಥವಾ ಅವರನ್ನ ಅವರು ಏರಿಸ್ಕೊಳ್ಳೋದಕ್ಕೆ ಇಷ್ಟು ವರ್ಷ ನಮ್ಮ ಕೆಲಸ ಇರೋದೇ ನಮ್ಮ ಗೆಸ್ಟ್ ಯಾರಿರ್ತಾರೆ ಅವ್ರನ್ನ ಏರ್ಸೋದು, ಅವ್ರು ಮಾಡುವಂತ ಸಾಧನೆನ ತೋರ್ಸೋದು, ಅವರ ಅಂತರಾಳವನ್ನ ಬಿಚ್ಚಿಟ್ಟು ಜನಕ್ಕೆ ಹತ್ರ ಮಾಡೋದು. ಸೊ ಹಾಗಾಗಿ ನಮ್ಮನ್ನ ನಾವು ಹೈಪ್ ಮಾಡ್ಕೊಳ್ಳೋದನ್ನ ನಾವು ಕಲ್ತೇ ಇರಲ್ಲ. ನಾವ್ ಯಾವಾಗ್ಲೂ ನಮ್ಮ ಎದುರಿಗೆ ಯಾರಿರ್ತಾರೆ ಅವ್ರ ಕಥೆನ ಜನಕ್ಕೆ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ. ಅವ್ರು ಮಾಡಿರುವಂತ ಸಾಧನೆ ಬಗ್ಗೆ ಮಾತಾಡ್ತೀವಿ. ಅದು ಮೀರಿ ವೈಯಕ್ತಿಕವಾಗಿ ಅವ್ರು ಅನುಭವಿಸ್ತಿರೋ ನೋವು ನಲಿವಿನ ಬಗ್ಗೆ ನಾವು ಹೆಚ್ಚಿಗೆ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಬಿಗ್ ಬಾಸ್ ಮನೆಯಲ್ಲಿ ಈಗ್ಲೂ ಇರುವಂತ ಕಂಟೆಸ್ಟೆಂಟ್ಸ್ ಅಲ್ಲಿ ಏನು ಅಂದ್ರೆ ನಾನು 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 ತುಂಬಾ ಇದೆ. ನಾ ಕಾಣಿಸ್ಕೋಬೇಕು, ನಾ ಬಂದಿದೀನಿ, ನಾ ಕಾಣಿಸ್ಕೋಬೇಕು, ಎಲ್ಲಾ ಕ್ಯಾಮ್ರಲ್ಲೂ ನಂದೇ ಕಂಟೆಂಟ್ ಇರ್ಬೇಕು, ಆ ರೂಮಲ್ಲಿ ಹೋದ್ರು ನಾನೇ ಇರ್ಬೇಕು. ಸೊ ಅದು ಎಲ್ಲೆಲ್ಲೂ ನಾನೇ. ನಮಗ್ ಹೇಗಾಗುತ್ತೆ ಅಂದ್ರೆ ಏನು ಕೆಲ್ಸ ಕೊಟ್ಟಿರ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ. ಅವಕಾಶ ನಮ್ಗೆ ಅಂತ ಇವಾಗ ಒಂದು ಟಾಸ್ಕ್ ಆಕ್ಟಿವಿಟಿ ಅಂತ ಕೊಟ್ಟಾಗ ಆಗ ಎಷ್ಟು ಕೊಡ್ಬೇಕೋ ಅಷ್ಟು ಕಂಪ್ಲೀಟ್ ಆಗಿ ಕೊಡ್ತೀವಿ. ದಟ್ ಡಸಂಟ್ ಮೀನ್ ದಟ್ ನಾವು 24 hours ಮಾತಾಡ್ತೀವಿ. ಅವಶ್ಯಕತೆ ಎಲ್ಲಿರತ್ತೆ ಅಲ್ಲಿ ಖಂಡಿತವಾಗ್ಲೂ ಮಾತಾಡ್ತೀವಿ. ಅದ್ರ ಜೊತೆಗೆ ಬೇರೆಯವ್ರ ಹತ್ರ ಮಾತಾಡಿದಾಗ್ಲೂ ನಾವು ಬರೀ ಒಂದು ಸ್ಮಾಲ್ ಟಾಕ್ ಇಂದ ಶುರು ಮಾಡಲ್ಲ. ಸಿಲಿ ವಿಚಾರಕ್ಕಾಗ್ಲಿ ಅಥವಾ ದೊಡ್ಡ ಮನೆ ಕಥೆಗಳು ಆ ತರ ನಾವು ಶುರು ಮಾಡಲ್ಲ. ಅದಕ್ಕೂ ಮೀರಿ ಜೀವನನ ಬೇರೆನೇ ರೀತಿನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ. ವ್ಯಕ್ತಿತ್ವಗಳನ್ನ ಬೇರೆ ಒಂದು ಕಥೆಯಾಗಿ, ಒಂದು ಕ್ಯಾರೆಕ್ಟರ್ ಆಗಿ, ಆ ಮನೇನು ಒಂದು ಕ್ಯಾರೆಕ್ಟರ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀವಿ. ಸೊ ಹಾಗಾಗಿ ಅಮಿತ್ಗೆ ನನ್ಗೆ ಬಹುಶಃ ಎಲ್ಲೋ ಒಂದು ಕಡೆ ಇವರೆಲ್ಲ ಒಂಥರ ಸಡನ್ಲಿ ಯಾಕೆ 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 ಅಂತಾನೆ ಕಾಣಿಸ್ತಿದ್ರೇನು. ಬಟ್ ಆ ವಿಚಾರಕ್ಕೆ ಸುಮ್ನಿದ್ನ ಇಲ್ಲ, ನಾನು ಮಾತಾಡಿದೀನಿ. ಇನ್ಫ್ಯಾಕ್ಟ್ ಎಷ್ಟೊಂದು ಪರ್ಸನಲ್ ಕಾನ್ವರ್ಸೇಷನ್ ಕೂಡ ಮಾಡಿದೀನಿ, ಬೇರೆಯವರ ಪರ್ಸನಲ್ ಕಾನ್ವರ್ಸೇಷನ್ಸ್ ನ ಕೇಳಿಸ್ಕೊಂಡಿದೀನಿ. ಬಟ್ ಅದು ಎಕ್ಸಾಜರೇಟ್ ಆಗಿಲ್ಲ. ಅಂದ್ರೆ ಅದು ಏರು ಧ್ವನಿಯಲ್ಲಾಗಿರ್ಲಿ, ಒಂದು ಡ್ರಾಮ್ಯಾಟಿಕ್ ವೇನಲ್ಲಾಗಿರ್ಲಿ ಕಾಣಿಸ್ಲಿಲ್ಲ.
ಸೊ ಎಸ್. ಎಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇಂಥ ಕೆಲಸ ಮಾಡಿದ್ರೆ ನಾನು ಸರ್ವೈವ್ ಆಗ್ತಿದ್ದೆ ಅನ್ನೋಂಥದ್ದು ಏನಾದ್ರು ಈಗ ನಿಮ್ಗೆ ಕೊರಗು ಕಾಣ್ತಿದ್ಯಾ ಅಂತ? ಕೊರ್ಗೇನಿಲ್ಲ, ಹಾನೆಸ್ಟ್ಲಿ ನನಗೆ ಕೊರ್ಗಿಲ್ಲ. ಬಟ್ ಏನಂದ್ರೆ ಎಬಿಲಿಟಿ ಇನ್ನ ಆಟನೇ ಶುರು ಆಗಿರ್ಲಿಲ್ಲ. ಯೂಶಲಿ ಏನಾಗುತ್ತೆ ಬಿಗ್ ಬಾಸ್ ಆಟದಲ್ಲಿ ಇದೇ ಫಸ್ಟ್ ಟೈಮ್ ಮಾಸ್ ಎವಿಕ್ಷನ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಬರುತ್ತೆ. ಮತ್ತೆ ಅಡ್ವಾಂಟೇಜಸ್ ನೀವು ನೋಡಿದ್ರೆ ಮೋಸ್ಟ್ಲಿ ಒಂಟಿಯವರಿಗೆ ಹೆಚ್ಚಾಗಿ ಸಿಗುತ್ತೆ 2 ವಾರಗಳು. ಹಂಗ್ ನೋಡಕ್ ಹೋದ್ರೆ ಸುಧಿ ಅವರ ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಹೇಳಿ? ಏನನ್ನ ಹೆಚ್ಚಾಗಿ ನೋಡಿದೀರಾ ನಿಜ ಹೇಳಿ? ಅವ್ರಿಗೆ ಎಲ್ಲೋ ಒಂದ್ ಕಡೆ ಟಾಸ್ಕ್ ವಿಚಾರವಾಗಿ ಒಂದಷ್ಟು ಅಡ್ವಾಂಟೇಜ್ ಸಿಕ್ಕಿದೆ, ಸೇಫ್ ಆದ್ರು. ಅವರು ಟಾರ್ಗೆಟ್ ಮಾಡಿದ್ದೆಲ್ಲ ಅವ್ರ ಅಗೇನ್ಸ್ಟ್ ಯಾರು ಬರ್ತಾರೆ ಅಥವಾ ಅವ್ರ ಅಗೇನ್ಸ್ಟ್ ಯಾರು ನಿಲ್ತಾರೆ ಅವ್ರನ್ನ. ಅಶ್ವಿನಿ ಗೌಡ ಅವರು ಅಷ್ಟೇ, ಧನುಷ್ ಅವ್ರನ್ನ, ಅಭಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದು. ನೆಕ್ಸ್ಟ್ ಬಂದು ಅವರು ಸಮಸ್ಯೆ ಮಾಡಬಹುದು ಅಂತ. ಸೊ ಅಭಿನ ಟಾರ್ಗೆಟ್ ಮಾಡಿದಾಗೆಲ್ಲ ನಾನು ಅನ್ಫಾರ್ಚುನೇಟ್ಲಿ ಇನ್ನೊಬ್ಳು ಟಾರ್ಗೆಟ್ ಆಗಿರ್ತಿದ್ದೆ ಜಂಟಿಯಾಗಿದ್ದರಿಂದ. ಹಾಗಾಗಿ 2 ವಾರ ನಾಮಿನೇಟ್ ಆಗ್ಬೇಕಾಯ್ತು. ಎಲ್ಲೂ ಕಾಣಿಸ್ಕೊಂಡಿಲ್ಲ ಅನ್ನೋ ವಿಚಾರ ಬಂದ್ರೆ 2 ವಾರ ಸರ್ವೆಂಟ್ಸ್ ಆಗಿ ಕಾಣಿಸ್ಕೊಂಡಿದೀವಿ. 2 ವಾರ ಯಾರಿಗಾದ್ರೂ ಸಮಸ್ಯೆ ಇದ್ರೆ ಮೊದ್ಲು ಓಡೋಗಿರೋದು, ಇನ್ಕ್ಲೂಡಿಂಗ್ ಅಭಿ ಫಾರ್ ದಟ್ ಮ್ಯಾಟರ್. ಎಲ್ಲಾ ಕಡೆ ಹೋಗಿ ಅವರೇ ಪರ್ಸನಲ್ ಇಂಟ್ರೆಸ್ಟ್ ಕೊಟ್ಟು ಎಲ್ಲರ ಹತ್ರ ಮಾತಾಡೋದು, ಮಿಂಗಲ್ ಆಗೋದು. ಇನ್ಫ್ಯಾಕ್ಟ್ ನಾನು ಒಬ್ಳೆ ಇದ್ರೆ ಆ ವಿಚಾರ ನಂಗೆ ಒಂಚೂರು ಕಷ್ಟ ಆಗಿರೋದು. ಆದ್ರೆ ಅಭಿ ಅವ್ರು ಅದನ್ನ ಮಾಡಿದ್ದಾರೆ. ಸೊ ಜಂಟಿಗಳಾಗಿದ್ದಾಗ ಮೋಸ್ಟ್ಲಿ ನಾವು ಸೇವಕರಾಗೇ ಇದ್ವಿ. ಅಶ್ವಿನಿ ಅವರು ನನ್ನ ವಿಚಾರಕ್ಕೆ ಒಂದು ಜೋರು ಜಗಳ ಆಗತ್ತೆ. ಆ ವಿಚಾರಕ್ಕೆ ಬಂದಾಗ ಯಾರೂ ಮಾತಾಡಿಲ್ಲ, ನನ್ನ ಜಂಟಿನೂ ಮಾತಾಡಿಲ್ಲ. ಮಾತಾಡಿದ್ದು ನಿಂತಿದ್ದು ನಾನೊಬ್ಳೆ. ಆಕ್ಚುಲಿ ಡ್ರಾಮಾ ಮಾಡಿದ್ದು ಅವ್ರಾದ್ರೂ ಬ್ಲೇಮ್ ಕೊಟ್ಟಿದ್ ನನಗೆ. ಆ ವಿಚಾರವಾಗಿ ವೀಕೆಂಡ್ ಅಲ್ಲಿ ಮಾತುಕತೆನೂ ಆಗಿಲ್ಲ. ನಾನು ಅನ್ಕೊಂಡೆ ಪ್ರಾಬಬ್ಲಿ ಜನಕ್ಕೆ ಓಪನ್ ಆಗಿ ಗೊತ್ತಾಗಿದೆ, ಸುದೀಪ್ ಸರ್ ಯಾವ ಪ್ರಾಬ್ಲಮ್ಸ್ ರಿಸಾಲ್ವ್ ಆಗಿಲ್ವೋ ಆ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾರೆ ಜನರಲಿ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿದೆ. ಅಂಡ್ ಆ ವಾರ ತುಂಬಾ ವಿಚಾರಗಳಾಯ್ತು. ಅಲ್ಲಿಂದ ನಮ್ಮನ್ನ ಶಿಫ್ಟ್ ಮಾಡಿದ್ರು, ಅದೆಲ್ಲ ಆಗಿದ್ದಿದ್ರಿಂದ ಬಹುಶಃ ಎಲ್ಲೋ ಒಂದ್ ಕಡೆ ಡೈವರ್ಷನ್ ಆಯ್ತು ಟಾಪಿಕ್ ಅಂತ ಅನ್ಕೊಂಡೆ. ಸೊ ಅದರ್ವೈಸ್ ಇಷ್ಟು ನನ್ ಕಡೆಯಿಂದ ಸ್ಟೋರಿ. ಬರ್ತಾ ಬರ್ತಾ ಸುದೀಪ್ ಸರ್ ಹತ್ರ ನೀವು ಒಂದು ಅಶ್ವಿನಿ ಅವ್ರ ಬಗ್ಗೆ ಒಂದು ಮಾತು ಹೇಳಿ ಬರ್ತೀರ? ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಆಂಕರ್ ಅಂತ ಹೇಳಿದ್ರಲ್ಲ, ಅದೇ ನಮ್ ಕೆಲ್ಸ. ಎಲ್ಲಿ ಮಾತಾಡ್ಬೇಕೋ ಖಂಡಿತ ಮಾತಾಡ್ತೀವಿ. ಏನ್ ನಮ್ಗೆ ಮಾತಾಡಕ್ ಬಿಟ್ರೆ ಬಹುಶಃ 12 ಗಂಟೆಗಳ ಕಾಲ ನಾನ್ ಸ್ಟಾಪ್ ಅಚ್ಚ ಕನ್ನಡದಲ್ಲಿ ಪ್ರೀತಿಯಿಂದ ಸ್ವಚ್ಛವಾಗಿ ಮಾತಾಡೋ ಒಂದು ಅಭ್ಯಾಸ ನಮ್ಗಾಗ್ ಹೋಗಿದೆ. ಅದು ಬಿಟ್ಟು ಅತಿರೇಕವಾಗಿ ಅನಾವಶ್ಯಕವಾಗಿ ಸುಮ್ನೆ ಒಬ್ಬರನ್ನ ಬೀಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಟಾಂಗ್ ಕೊಡೋದು ಅಥವಾ ಏನೋ ರೈಮಿಂಗ್ ಅಲ್ಲಿ ಮಾತಾಡೋದು ಅದ್ ನಾವ್ ಮಾಡೋದೇ ಇಲ್ಲ. ಬೆಸ್ಟ್ ಪಾರ್ಟ್ ಅಬೌಟ್ RJs and VJs ಏನ್ ಗೊತ್ತಾ? ಅವರಿಗೆ ಜನರನ್ನ ಏರ್ಸೋದ್ ಗೊತ್ತೇ ಹೊರತು ಬೀಳ್ಸೋದ್ ಗೊತ್ತಿಲ್ಲ. ನಾನು ಆ ಕೆಲ್ಸ ಮಾಡಿಲ್ಲ. ಬಹುಶಃ ಮಾಡಿದ್ರೆ ಉಳ್ಕೋತಿದ್ನೇನೋ. ಸೊ ಹಾಗಾಗಿ ನಿಮ್ ಪ್ರಕಾರ ಮೇಡಮ್ ಅಶ್ವಿನಿ ಅವರು ನಿಜವಾಗ್ಲೂ ಅಲ್ಲಿ ಗೇಮ್ ಆಡ್ತಿದಾರ, ಸ್ಟ್ರಾಟಜಿ ಮಾಡ್ತಿದಾರ, ಅವ್ರು ಹೋಗಿರೋದೇ ಇಂಪ್ಯಾಕ್ಟ್ ಮಾಡ್ಬೇಕು. ನಾನ್ ಬಂದಿದ್ದೀನಿ, ನಾನ್ ಇಂಪ್ಯಾಕ್ಟ್ ಮಾಡ್ಬೇಕು. ಅದು ಪಾಸಿಟಿವ್ ಆಗತ್ತಾ ನೆಗೆಟಿವ್ ಆಗತ್ತಾ ಡಸಂಟ್ ಮ್ಯಾಟರ್. ನಾನ್ ಬಂದಿದ್ದೀನಿ, ನಾನ್ ಇಂಪ್ಯಾಕ್ಟ್ ಮಾಡ್ಬೇಕು ಅನ್ನೋ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ ಜನರಲಿ ಅದು ನೆಕ್ಸ್ಟ್ ಲೆವೆಲ್ಗೆ ಇದೆ. ಅಂದ್ರೆ ನಾನ್ ಮಾಡಿದ್ದೆ ಸರಿ, ನಾನ್ ಮಾಡಿದ್ದೀನಿ, ಯಾರು ಪ್ರಶ್ನೆ ಮಾಡಲ್ಲ, ತಂಡನೂ ಪ್ರಶ್ನೆ ಮಾಡಲ್ಲ ಅಂತ ನನ್ ವಿಚಾರವಾಗಿ ಕೆಲವೊಂದು ಮಾತುಗಳನ್ನ ಬಳಸ್ತಾರೆ ಅವರು. ಯೋಗ್ಯತೆ ಬಗ್ಗೆ ಆಗಿರಬಹುದು, ಮೈ ಫುಟ್, ಹೂ ದ ಹೆಲ್ ಆರ್ ಯು ಅಂತೆಲ್ಲ. ಸೊ ಕನ್ನಡ ಪರ ಹೋರಾಟಗಾರ್ತಿ ಅಲ್ವಾ ಅವರು, ಆಕ್ಟಿವಿಸ್ಟ್ ಅಲ್ವಾ ಅವರು, ಫೆಮಿನಿಸ್ಟ್ ಅಲ್ವಾ ಅವರು. ಅಲ್ಲೇ ಗೊತ್ತಾಗೋಯ್ತು ನನ್ಗೆ, ಸರಿ ಓಕೆ ಅಕ್ಕ ನಮಸ್ಕಾರ ಅಂತ. ಸೊ ಹಾಗಾಗಿ ನಮಗೆ ಬೇಕಾದಾಗ ಕಾರ್ಡ್ಸ್ ಯೂಸ್ ಮಾಡ್ಕೊಂಡು, ನಮಗೆ ಬೇಕಾದಾಗ ನಮ್ಗಿರುವಂತಹ ಪೊಸಿಷನ್ ನ, ನಮ್ಮ ಐಡೆಂಟಿಟಿನ ಬಳಸ್ಕೊಂಡು ಜನರನ್ನ ಫೂಲ್ ಮಾಡ್ಲಿಕ್ಕಾಗಲ್ಲ. ಈಗ ನಾನ್ ಹೇಳ್ಬೋದು, ನಾನು ಕನ್ನಡ ಪರ ಹೋರಾಟಗಾರ್ತಿ, ನಾನು ಒಂದು ಸಂಘಕ್ಕೆ ಸೇರ್ತೀನಿ, ನಾನು ವಿಜೆಸ್ಗೆಲ್ಲ ಆಂಕರ್ಸ್ಗೆಲ್ಲ ಹೆಡ್ಡು, ನಾನೇ ಒಂದು ತಂಡ ರಚಿಸಿದೀನಿ ಅಂತೆಲ್ಲ. ಅದು ಯಾವಾಗ ಬಳಸ್ತೀನಿ? ನಾನು ನನ್ನನ್ನ ಡಿಫೆಂಡ್ ಮಾಡ್ಕೊಳ್ಳುವಾಗ, ಎಲ್ಲಿ ಯಾವ್ದ್ರಿಂದ ನಾದ್ರು ಬಚಾವ್ ಆಗ್ಬೇಕಾದ್ರೆ, ನನ್ನನ್ನ ನಾನು ಹೈಪ್ ಮಾಡ್ಕೋಬೇಕಾದ್ರೆ ಮಾತ್ರ ಬಳಸ್ತೀನಿ. ಕೆಲ್ಸ ಮಾಡೋರು ಅದೆಲ್ಲ ಹೇಳ್ದಿರಾ ಕೆಲ್ಸ ಮಾತ್ರ ಮಾಡ್ತಾ ಹೋಗ್ತಾರೆ. ಹೇಳಿಲ್ವಾ 12 ವರ್ಷ ನನ್ಗೆ ಇನ್ನೇನು ಗೊತ್ತಿಲ್ಲ ಎಷ್ಟು ಜನ ಐಡೆಂಟಿಫೈ ಮಾಡ್ತಾರೆ. ಯಾಕಂದ್ರೆ ಹೊರಗಡೆ ಅಷ್ಟು ಹೆಚ್ಚಿಗೆ ಓಡಾಡಲ್ಲ, ಬರೀ ಕೆಲ್ಸ ಅಷ್ಟೇ ನನಗ್ ಗೊತ್ತಿರೋದು. ಅಶ್ವಿನಿ ಅವ್ರ ಅಡ್ವಾಂಟೇಜ್, ಅವರ ಮಾತು ಅವರಿಗೆ ಹೇಗೆ ಹೈಪ್ ಕೊಡಬಹುದು ಅಷ್ಟೂ ಪ್ರಯತ್ನ ಮಾಡೇ ಮಾಡ್ತಾರೆ.
ಬಟ್ ಅದು ಇವಾಗ ಉಲ್ಟಾ ಹೊಡೆದಿದೆ ಅಷ್ಟೇ. ಮೇಡಮ್ ಈಗ ಹೊರಗಡೆ ಬಂದಾಗ ಹೋರಾಟಗಾರ್ತಿ, ರಾಜಮಾತೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಒಂದು ಬಿರುದನ್ನ ಪಡ್ಕೊಂತಾರೆ. ಹೆಣ್ಮಕ್ಳ ಪರವಾಗಿ ಧ್ವನಿ ಎತ್ತಿ ನಿಲ್ಲುವಂತಹ ಹೋರಾಟಗಾರ್ತಿ, ಅದ್ರ ಜೊತೆ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲೇನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಎಸ್ ಅನ್ನುವಂತಹ ಪದವನ್ನ ಬಳಸುವಂಥದ್ದು ರಕ್ಷಿತಾ ಅವರಿಗೆ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋ ಲೆವೆಲ್ಗೆ ಹೋಗಿದೆ. ಎಸ್ ಅನ್ನುವಂಥದ್ದು ಕ್ಯಾಟಗರಿ ವೈಸ್ ಬರುತ್ತಾ, ಕ್ಯಾಸ್ಟ್ ವೈಸ್ ಬರುತ್ತಾ, ಅಥವಾ ಸ್ಲಮ್ ಅನ್ನುವಂಥ ಪದಕ್ಕೆ ಅರ್ಥ ಬರುತ್ತಾ, ಅದಕ್ಕೆ ಆನ್ಸರ್ ಮಾಡಲೇಬೇಕು. ಇದಕ್ಕೆ ಅಶ್ವಿನಿ ಗೌಡ ಅವರೇ ಖುದ್ದಾಗಿ ನಾವು ಇದು ಮಾಡಬೇಕು ಅನ್ನುವಂಥದ್ದು. ನೀವಲ್ಲಿ ಏನೇನು ನಡೆದಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ, ಯಾಕಂತಂದ್ರೆ ನೀವು ಆ ಒಂದು ಸಂದರ್ಭದಲ್ಲಿ ಇದ್ರಿ ಕೂಡ ಆ ಮನೆಯಲ್ಲಿ. ಆ ಮನೇಲಿದ್ದೆ. ಆದ್ರೆ ನೀವ್ ನೋಡಿದ್ರೆ ಆ ಫುಟೇಜ್ ನೋಡಿದ್ರೆ ಅವ್ರು ಆ ಪದ ಬಳಕೆ ಮಾಡಿದಾಗ ನಾನು ಅಲ್ಲಿ ಇರ್ಲಿಲ್ಲ. ಅಲ್ಲ, ಆ ಮನೆಯಲ್ಲಿದ್ದಾಗ ಆ ಪರಸ್ಪರ ಸ್ಪರ್ಧಿಗಳ ಜೊತೆ ಮಾತನಾಡುವಂಥದ್ದಾಗಿರ್ಬೋದು, ಜೋರಾಗಿ ಮಾತಾಡಿದಾಗ ನೆಕ್ಸ್ಟ್ ಏನಾದ್ರು ಮಾತನಾಡುವಂಥ ಪ್ರಯತ್ನವನ್ನ ಮಾಡಿರ್ತೀರಾ. ಯಾಕಂತಂದಾಗ ಅಲ್ಲಿ ಆ ಸಿಚುವೇಶನ್ ಅಲ್ಲಿ ಇಲ್ಲದೆ ಇರ್ಬೋದು. ಬಟ್ ಏನಾಯ್ತು, ಹೆಂಗಾಯ್ತು, ಇವಾಗ ರಕ್ಷಿತಾನೇ ಕಣ್ಣೀರು ಆಗ್ತಾ ಇರ್ಬೋದು ಅಂತ ಒಂದು ಸಂದರ್ಭದಲ್ಲಿ ಅವ್ರು ಸಮಾಧಾನ ಮಾಡಿಸುವಂಥದ್ದು, ಆ ಥರ ಏನಾದ್ರು ಮಾಡಿದಾಗ ನಿಮ್ಗೆ ಅಲ್ಲಿನ ಸಿಚುವೇಶನ್ ಎಲ್ಲ ತಿಳ್ಕೊಂಡಾಗ ನಿಮ್ಗೆ ಏನ್ ಅನ್ನಿಸ್ತು ಅಂತ? ಆ ಥರ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗ್ತಿದ್ದಾಗ ಯಾರೂ ಕೂಡ ಹೋಗಿಲ್ಲ. ಅದೇ ಒಂದು ಹೆಣ್ಮಗಳೇನೆ, ಕನ್ನಡವನ್ನ ಕಲಿತಿದ್ದಂತಹ ಹೆಣ್ಮಗಳೇನೆ, ಯೂಶುವಲಿ ಏನಂತಂದ್ರೆ ಕನ್ನಡವನ್ನ ಕಲಿತಾ ಇರುವಂತ ಅವರಿಗೆ ಕನ್ನಡ ಪರ ಹೋರಾಟಗಾರರು ಇನ್ನಷ್ಟು ಪ್ರೋತ್ಸಾಹ ನೀಡ್ತಾರೆ. ಆದ್ರೆ ಇವರನ್ನ ಮಾನಸಿಕವಾಗಿ ರಕ್ಷಿತಾ ಅವರನ್ನ ಅಶ್ವಿನಿ ಗೌಡ ಅವರು ಕುಗ್ಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಶ್ವಿನಿ ಗೌಡ ಅವರು ಎಲ್ಲಾ ಹೆಣ್ಮಕ್ಳು ಕುಗ್ಸೋ ಪ್ರಯತ್ನ ಮಾಡಿದ್ದಾರೆ. ಕಾವ್ಯ ಇಂದ ಶುರು ಆಯ್ತು, ಕಾವ್ಯ ಹತ್ತಿದ್ದಾರೆ ಅಶ್ವಿನಿ ಗೌಡ ಅವ್ರ ಕಡೆಯಿಂದ. ಅವರು ನಾನು ವೈಯಕ್ತಿಕವಾಗಿ ಆಟ ಆಡ್ತಿಲ್ಲ, ಅಶ್ವಿನಿ ಗೌಡ ಆಗಿ ಆಟ ಆಡ್ತಿಲ್ಲ ಅಂತ ಹೇಳ್ಕೊಂಡೆ ತುಂಬಾ ಬೇಗ ಟ್ರಿಗರ್ ಆಗ್ತಾರೆ. ಈಗೋ ಅನ್ನೋದೇನಿದೆ ತುಂಬಾ ಇದೆ ಅವರಿಗೆ, ತುಂಬಾ ಬೇಗ ಅದನ್ನ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ. ಅವರು ಯಾರಿಗ್ ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಯಾರು ಹೇಳುದನ್ನು ತಗೊಳಲ್ಲ ಅವರು, ಹಿಂಗ್ ಟ್ರಿಗರ್ ಆಗ್ಬಿಡ್ತಾರೆ. ಸೊ ಅಂಥ ವ್ಯಕ್ತಿ ನ್ಯಾಯವಾಗಿ ನಿರ್ಧಾರ ತಗೊಳ್ಳೋದಿಕ್ಕೆ ಹೇಗ್ ಸಾಧ್ಯ? ಖಂಡಿತ ಆಗಲ್ಲ. ನಿಮ್ಮನ್ನ ನೀವು ಎಲ್ಲದಕ್ಕೂ ಇನ್ವಾಲ್ವ್ ಮಾಡ್ಕೊಂಡು ನನಗೆ ಏನು ಅಡ್ವಾಂಟೇಜ್ ಇದ್ರಿಂದ ಅಂತ ಯೋಚಿಸುವಾಗ ಅದು ಬಿಸ್ನೆಸ್ ಕ್ಯಾಲ್ಕುಲೇಷನ್, ಪೊಲಿಟಿಕಲ್ ಕ್ಯಾಲ್ಕುಲೇಷನ್, ಅದು ನ್ಯಾಯದ ಪರ ಅಂತ ಬರೋದಿಲ್ಲ. ಮಾತು ಚೆನ್ನಾಗ್ ಆಡ್ತೀನಿ ಅನ್ನೋ ವಿಚಾರಕ್ಕೆ, ಅಥವಾ ಪ್ರಾಬ್ಲಿ ಫಸ್ಟ್ ವೀಕು ಸೆಕೆಂಡ್ ವೀಕು ಅಡ್ವಾಂಟೇಜ್ ಸಿಕ್ತು ಅನ್ನೋ ಒಂದು ಕಾರಣಕ್ಕೆ ನಾನು ಹೋರಾಟಗಾರ್ತಿ, ನಾನು ಅದು ಗೌರವ ಕೊಡ್ಬೇಕು. ನಾವೆಲ್ಲರೂ ಟಿವಿಯಿಂದಾನೇ ಬಂದಿರೋದು, ನಾವೆಲ್ಲರೂ ಅವ್ರನ್ನ ಯಾವ ಜನ ಇಷ್ಟಪಟ್ಟು ಪ್ರೀತಿ ಕೊಟ್ಟು ಬೆಳೆಸಿದಾರೋ ಅದೇ ಕನ್ನಡದ ಜನ ನಮ್ಮನ್ನು ಇಷ್ಟಪಟ್ಟು, ನಮ್ಮ ಕೆಲ್ಸನ ಇಷ್ಟಪಟ್ಟು ಪ್ರೀತಿ ಕೊಟ್ಟು ಇಲ್ಲಿ ತನಕ ಕರ್ಕೊಂಡು ಬಂದಿರೋದು. ಸೇಮ್ ಅಪ್ಲೈಸ್ ಟು ಎವ್ರಿಬಡಿ. ಅದೇ ಕರ್ನಾಟಕ ಜನ ರಕ್ಷಿತಾ ಮಾಡುವಂತಹ ಕಂಟೆಂಟ್ ನ ನೋಡಿ ಮೆಚ್ಚುಗೆ ಕೊಟ್ಟು ಫಾಲೋ ಮಾಡಿ ಅವಳನ್ನ ಫೇಮಸ್ ಮಾಡಿ, ಒಂದು ಚಾನೆಲ್ ಬಂದು ರೀಲ್ಸ್ ಮಾಡೋ ಹುಡುಗಿನ ಅಪ್ರೋಚ್ ಮಾಡಿ ಒಂದು ಬಿಗ್ ಪ್ಲಾಟ್ಫಾರ್ಮ್ಗೆ ಕರ್ಕೊಂಡು ಬರ್ತಾರೆ ಅಂದ್ರೆ ಅದು ಅವರು ಸೆಲ್ಫ್ ಮೇಡ್ ವುಮೆನ್ ಅಂತಾನೆ ಹೇಳ್ಬಹುದು ಅವ್ರನ್ನ, ರಕ್ಷಿತಾ ಅವ್ರನ್ನ. ಸೊ ಎಲ್ಲರದು ಒಂದು ಕಥೆ ಇರುತ್ತೆ ಮಂಜುನಾಥ್ ಅವರೇ. ಕಾಂಪಿಟೇಟರ್ ಅಂತ ನೋಡಕ್ ಹೋದ್ರೆ ಎಲ್ಲಾರು ಕೆಟ್ಟದಾಗೆ ಕಾಣಿಸ್ತಾರೆ, ಎಲ್ಲಾರು ಟಾರ್ಗೆಟ್ ಆಗಿ ಕಾಣಿಸ್ತಾರೆ. ಬಟ್ ಅದೆಲ್ಲ ಆಟ ಆಡೋದಕ್ಕೂ ಮುಂಚೆ ಒಂದು ಕಥೆಯಾಗಿ ಎಲ್ಲರನ್ನು ನೋಡಿದ್ರೆ ಅವ್ರ ಮೇಲೆ ಒಂದು ಎಂಪತಿ ಅನ್ನೋದು ಇರುತ್ತೆ. ಸಿಂಪತಿ ಬೇಡ ನಮ್ಗೆ, ಯಾರಿಗೂ ಸಿಂಪತಿ ಬೇಡ, ಎಂಪತಿ ಅನ್ನೋದು ಇರುತ್ತೆ. ಕೈಂಡ್ನೆಸ್, ಹ್ಯುಮ್ಯಾನಿಟಿ ಅನ್ನೋ ಒಂದು ಪದ ಬಳಕೆ ಏನ್ ಮಾಡ್ತಾರೆ ಅದು ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಕೂಡ ಬಳಸಬಹುದು, ಬರೀ ಮಾತಿನಲ್ಲ. ಅಶ್ವಿನಿ ಗೌಡ ಅವ್ರು ಸ್ಟಾರ್ಟಿಂಗ್ ಬಂದಾಗ ತುಂಬಾ ಗೌರವಾನ್ವಿತ ಒಬ್ರು ಹೆಣ್ಣು ಮನೆಗ್ ಬಂದಿದ್ದಾರೆ, ಮತ್ತೆ ತುಂಬಾ ಪಾಯ್ಸ್ಡ್, ತುಂಬಾ ಯು ನೋ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಅವ್ರದೇ ಒಂದು ಕ್ಯಾರೆಕ್ಟರೈಸೇಷನ್ ಕ್ರಿಯೇಟ್ ಮಾಡ್ಕೊಂಡು ಮನೆ ಒಳಗೆ ಎಂಟ್ರಿ ಕೊಟ್ರು, ಸೀರೆ ಉಟ್ಕೊಂಡು ಅಚ್ಚ ಕನ್ನಡದ ಹೆಣ್ಮಗಳಾಗಿ. ಹಾಗಂತ ಅಲ್ಲಿ ಮಾಡರ್ನ್ ಆಗಿ ಬಂದಿರೋರು ಯಾರು ಕನ್ನಡದ ಹೆಣ್ಮಕ್ಳಲ್ವಾ? ಇಲ್ಲ. ನಾವೊಂದು ಕ್ಯಾರೆಕ್ಟರ್ ಆಗಿ ಅಥವಾ ಜನರಿಗೆ ಇಷ್ಟು ವರ್ಷ ಹೀಗೆ ಕಾಣಿಸ್ಕೊಂಡಿದೀವಿ, ಈಗ ಒಂದು ಡಿಫ್ರೆಂಟ್ ವೇನಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಬಂದಿರ್ತೀವಿ. ಸರಿ, ಒಂದು ವಾರ ಪೂರ್ತಿ ಓಕೆ ಸೀನಿಯರ್ ಅಂತ ಗೌರವ ಎಲ್ರಿಗೂ, ಮಂಜು ಭಾಷಿಣಿ ಅವ್ರಿಗೂ ಅಷ್ಟೇ, ಫಾರ್ ದಟ್ ಮ್ಯಾಟರ್ ಸೀನಿಯರ್ ಅನ್ನೋ ಗೌರವ ಕೊಡ್ತೀವಿ. ಅದಕ್ಕೂ ಮೀರಿ ಪರಸ್ಪರ ಗೌರವ ಕೊಡೋದು, ನೀವು ಆಪೋಸಿಟ್ ಇರೋರ್ಗೆ ಕೊಡ್ಬೇಕು, ಆಪೋಸಿಟ್ ಇರೋರು ನಿಮಗ್ ಕೊಡ್ಬೇಕು. ಅವ್ರು ಜಗಳ ಮಾಡ್ತಿರ್ತಾರೆ, ನಾವೇನಾದ್ರು ತಡಿಯೋದಕ್ ಹೋದ್ರೆ ಪ್ಲೀಸ್ ಡೋಂಟ್ ಇನ್ವಾಲ್ವ್ ಇನ್ ದಿಸ್ ಅಂತಾರೆ. ಹಾಗೆಲ್ಲ ಇಂಗ್ಲಿಷ್ ಬಳಕೆ ಮಾಡಿದಾಗ ಮೈ ಫುಟ್ ಹೂ ದ ಹೆಲ್ ಯು ಎಲ್ಲ ಇಂಗ್ಲಿಷ್ ಬಳಕೆ ಮಾಡಿದಾಗ ಕನ್ನಡ ಬಳಕೆ ಮಾಡಿ ಅಂತ ಮೊನ್ನೆ ಇವ್ರಿಗೆ ಹೇಳ್ತಾರಲ್ಲ ರಘು ಅವರಿಗೆ,
ಅವಾಗೆಲ್ ಹೋಯ್ತು, ಕಂಟೆಸ್ಟೆಂಟ್ ಅಂತ ಹೇಳ್ತಾರೆ. ಕಂಟೆಸ್ಟೆಂಟ್ ಅನ್ನೋ ಪದಾನೇ ಇಂಗ್ಲಿಷ್ ಪದ. ಸೊ ಒಂದಷ್ಟು ಪದ ಬಳಕೆ ಈಗಿನ ಕಾಲದಲ್ಲಿ ತುಂಬಾ ನಾರ್ಮಲ್ ಆಗಿ ಹೋಗಿದೆ. ನೀವು ಟಾರ್ಗೆಟ್ ಮಾಡಿದ್ರೇನೆ ಅದು ತಪ್ಪಾಗಿ ಕಾಣಿಸೋದು. ಕನ್ನಡ ಪದ ಬಳಕೆ ಹೆಚ್ಚಾಗಿ ಮಾಡಿ ಪ್ರೋತ್ಸಾಹಿಸಿ ಅದ್ರ ಕನ್ನಡ ಭಾಷೆ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ ಒಂದು ಆಕ್ಟಿವಿಟಿ ಮಾಡಿ, ನಿಮ್ಮ 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 ಸ್ಥಾನ ಪ್ರದೇಶದಿಂದ ಬಂದಿದ್ದೀರಲ್ಲ, ಆ ಪ್ರದೇಶದ ವಿಶೇಷತೆ ಹೇಳಿ, ಊರಿನ ಬಗ್ಗೆ ಹೇಳಿ, ಅಲ್ಲಿನ ಸಂಸ್ಕೃತಿ ಬಗ್ಗೆ ಹೇಳಿ, ಅದೆಲ್ಲ ಮಾತಾಡಿ. ಬರೀ ನಾನ್ ಆಕ್ಟಿವಿಸ್ಟ್ ಅನ್ನೋ ಒಂದು ಪದನ ಇಟ್ಕೊಂಡು, ಒಂದು ಪೊಸಿಷನ್ ನ ಇಟ್ಕೊಂಡು ಎಲ್ಲರನ್ನೂ ಬ್ಲೇಮ್ ಮಾಡ್ಕೊಂಡು ಓಡಾಡೋದಲ್ಲ. ಎಲ್ರೂ ತಪ್ಪು ಮಾಡ್ತಾರ ಮನೇಲಿ, ವರ್ಷಾನ್ಗಟ್ಲೆಯಿಂದ ಇಲ್ಲ ಬಂದಿದೀವಿ. ನಮ್ಗೂ ಒಂದಷ್ಟು ಟೈಮ್ ಬೇಕಾಗತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ಸೊ ಹಂಗಾಗಿ ಅವ್ರಿಗೆ ಯಾವ್ದು ಸರಿ ಅಂತ ಅನ್ಸತ್ತೋ ಆ ವಿಚಾರ ತೆಗೆದು, ಅವ್ರು ಯಾವ್ದ್ರಲ್ಲಿ ಹೆಚ್ಚಿಗೆ ಮಾತಾಡಬಹುದು ಅಂತ ಅನ್ಸುತ್ತೋ ಆ ವಿಚಾರ ಮಾತ್ರ ತೆಗೆದು ಕಿರ್ಚಾಡಿದ ತಕ್ಷಣ ಜನರು ಸರಿ ಹೋದ್ರು, ಬದಲಾದ್ರು, ಪರಿವರ್ತನೆ ಆಗಿದೆ ಅಂತ ನಂಬಲ್ಲ. ಒಂದು ಸತಿ ಮುಖವಾಡ ಕಳ್ಚಿದ್ಮೇಲೆ, ಅವಕಾಶ ಕೊಟ್ಟ ಮೇಲೆ ನೀವು ಅದನ್ನ ಬಳಸ್ಕೋಬೇಕು, ಸದುಪಯೋಗ ಮಾಡ್ಕೋಬೇಕು. ತುಂಬಾ ಅಡ್ವಾಂಟೇಜಸ್ ಸಿಕ್ಬಿಟ್ಟಿದೆ ಅವ್ರಿಗೆಲ್ಲ ಮೊದ್ಲಿಂದಾನೆ. ಅವ್ರನ್ನ ಜಂಟಿ ಮಾಡ್ಬೇಕಿತ್ತು. ಆಗ ನೀವ್ ನೋಡಿರ್ತಿದ್ರಿ ಆಟನ. ಅವ್ರ ಜೊತೆ ಯಾರನ್ನ ಜಂಟಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು? ಜಾನ್ವಿ ಅವ್ರನ್ನೇ ಮಾಡ್ಬಿಡಿ. ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗಿರೋದಲ್ಲ, ಇವ್ರಿಬ್ರು ರಾಣಿಯರಲ್ಲ, ಇದೊಂದು ರಾಜಾ ರಾಣಿ ಕಳ್ಳ ಪೊಲೀಸ್ ಆಟ ಆಡ್ತೀವಿ ಗೊತ್ತಾ, ಅದ್ರಲ್ಲಿ ಇನ್ನೊಂದು ಪಾತ್ರ ಇದೆ, ಆ ಪಾತ್ರ ಅಂತ ಎಲ್ರಿಗೂ ಗೊತ್ತಾಗ್ಬಿಡತ್ತೆ. ಸೊ ಇಷ್ಟು ವರ್ಷ ಕನ್ನಡದ ಜನ ನಿಮ್ಮನ್ನ ಬೆಳೆಸಿದ್ದಾರೆ. ನೀವೊಬ್ರು ಜರ್ನಲಿಸ್ಟ್ ಅಂತ ಹೇಳ್ಕೊತೀರಾ, ಇನ್ನೊಬ್ರು ಆಕ್ಟಿವಿಸ್ಟ್ ಅಂತ ಹೇಳ್ಕೊತೀರಾ. ಅದು ಅದರ ಪರಿಜ್ಞಾನ ಇರ್ಲಿ, ಬರೀ ಹೇಳ್ಕೊಡೋದಷ್ಟೇ ಅಲ್ಲ, ಆಡೋ ಮಾತಲ್ಲಿ, ನಡ್ಕೊಳ್ಳೋ ರೀತಿನಲ್ಲಿ ಅದರ ಬಳಕೆ ಕೂಡ ಇರ್ಲಿ. ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಏನಂತಂದ್ರೆ, ಅಶ್ವಿನಿ ಗೌಡ ಅವರ ಬಾಲ ಆಗಿದ್ದಾರೆ ಜಾನ್ವಿ ಅವರು. ಆಗಿದ್ದಾರೆ ಅಂದ್ರೆ ಜಾನ್ವಿ ಅವ್ರು ಏನ್ ದಡ್ರಲ್ಲ, ಅವ್ರನ್ನ ಅವ್ರು ಸರ್ವೆ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊತಿದ್ದಾರೆ ಅಷ್ಟೇ. ಅದು ಅಶ್ವಿನಿ ಗೌಡ ಅವ್ರಿಗೆ ಗೊತ್ತಾಗ್ತಿಲ್ಲ. ಇವಾಗ ನಾನ್ ಲೀಡರ್ ಆಗ್ಬೇಕಂದ್ರೆ ನಮ್ಗೊಬ್ರು ಫಾಲೋವರ್ ಬೇಕಲ್ವಾ. ಇವಾಗ ನಾನ್ ಹೋಗ್ತಿದ್ದೀನಿ ಅಂದ್ರೆ ನನ್ ಹಿಂದೆ ಬಂದ್ರೆ ನನ್ನ ಹಿಂದೆ ಇದಾರೆ ಗುರು ಅನ್ನೋದು ಒಂದಿರತ್ತೆ. ಅವ್ರು ಮಾಡ್ತಿರೋದು ಅದೇ, ಅವ್ರಿಗೇನ್ ಗೊತ್ತಿಲ್ಲ ಅಂತಲ್ಲ. ಬಟ್ ಇಬ್ರು ಒಬ್ರನ್ನೊಬ್ರು ಬಳಸ್ಕೊತಿದ್ದಾರೆ ಫಾರ್ ಶೋರ್. ಮತ್ತೆ ನನ್ನ ಹಿಸ್ಟ್ರಿ ಅವರ ಹಿಸ್ಟ್ರಿ ಸೇಮು. ಹಾಗಾಗಿ ನಾವೊಂದು ಕನೆಕ್ಟಿವಿಟಿ ಬೆಳೀತು ಅಂತಂದ್ರೆ, ಅದಕ್ಕಿಂತ ತುಂಬಾ ನೋವನ್ನ ಅನುಭವಿಸಿ ಜೀವನನ ಬೇರೆನೇ ರೀತಿ ನೋಡಿದಂತ ತುಂಬಾ ಕಂಟೆಸ್ಟೆಂಟ್ಸ್ ಇದಾರೆ. ಸೊ ಅವರ ಹಿಸ್ಟ್ರಿ ನೀವು ಕೇಳಿದ್ರೆ ನಮ್ದು ಕಷ್ಟ ಏನು ಅಲ್ವಲ್ಲ ಗುರು, ನಾವು ಎಷ್ಟು ಪುಣ್ಯ ಮಾಡಿದೀವಿ. ಕೆಲವೊಂದು ಟೈಮ್ ಅಲ್ಲಿ ನನಗೆ ನನ್ನ ಫ್ಯಾಮಿಲಿ ಅಂತ ಇತ್ತು, ನನ್ನನ್ನ ಸೇವ್ ಮಾಡೋರು ಅಂತಿದ್ರು, ದೇವ್ರು ಇನ್ನ ಚೆನ್ನಾಗಿಟ್ಟಿದ್ದಾರೆ ಅನ್ನೋ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಕೌಂಟ್ ಮಾಡಬಹುದು. ಸೊ ಒಂದೊಂದು ವಿಚಾರಕ್ಕೆ ಒಬ್ಬೊಬ್ರಿಗೆ ಕನೆಕ್ಟ್ ಆಗ್ತೀವಿ. ಹಾಗಾಗಿ ಪ್ರಾಬಬ್ಲಿ ಅವರಿಬ್ರು ಅವ್ರದೇ ಆದಂತ ವಿಚಾರಕ್ಕೆ ಕನೆಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಇಬ್ರು ಒಬ್ರು ಅಡ್ವಾಂಟೇಜ್ ಆಗಿ ಬಳಸ್ಕೋತಿದ್ದಾರೆ. ನಿಮ್ ಪ್ರಕಾರ ಯಾರು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್, ಅದ್ರ ಜೊತೆಗೆ ಯಾರು ವರಸ್ಟ್ ಕಂಟೆಸ್ಟೆಂಟ್? ವರ್ಸ್ಟ್ ಅಂತ ಹೇಗ್ ಹೇಳಕ್ಕಾಗತ್ತೆ, ಯಾಕಂದ್ರೆ ಈಗ ಹೊರಗ್ ಬಂದಿದ್ದೀನಿ ನಾನು. ಹಂಗಾದ್ರೆ ಒಳಗಿರೋರೆಲ್ಲ ಸ್ಟ್ರಾಂಗ್, ನನ್ಗಿಂತ ಸ್ಟ್ರಾಂಗ್ ಇದ್ರ, ನಂಗಿಂತ ಬೆಟರ್ ಆಗಿ ಆಡಿದ್ರ ಎಲ್ಲರೂ? ಇಲ್ಲ, ನನ್ಗಿಂತ ಕಡಿಮೆ ಆಟ ಆಡಿದವರು ಇದಾರೆ, ನನ್ಗಿಂತ ಕಾಣಿಸ್ಕೊಳ್ದೇನೆ ಇರೋರು ಇದಾರೆ. ಅವ್ರು ಒಳಗಡೆ ಇದಾರೆ, ನಾನ್ ಯಾಕೆ ಹೊರಗಡೆ ಇದೀನಿ ಅನ್ನೋ ಪ್ರಶ್ನೆ ಅನ್ನು ಕೂಡ ಕಾಡ್ತಿದೆ. ಬಟ್ ಸ್ಟ್ರಾಂಗ್ ಅಂತಂದ್ರೆ ಗಿಲ್ಲಿ ಒಳ್ಳೆ ರೀತಿನಲ್ಲಿ ಆಡ್ತಿದ್ದಾರೆ. ಅಂದ್ರೆ ಯಾವ್ದನ್ನು ರಬ್ ಮಾಡ್ಕೊಳ್ದಿರಾ, ಕೆಟ್ಟ ರೀತಿ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ಕೊಳ್ದಿರಾ ಎಲ್ಲಾ ಟ್ರ್ಯಾಕ್ ಅಲ್ಲೂ ಆಟ ಆಡ್ತಿದ್ದಾರೆ ನೋಡಿ. ಅವರು ಒಂದು ಕಪಲ್ ಟ್ರ್ಯಾಕ್ ಇಟ್ಕೊಂಡಿದ್ದಾರೆ, ಒಂದು ಕಾಮಿಡಿ ಟ್ರ್ಯಾಕ್ ಇಟ್ಕೊಂಡಿದ್ದಾರೆ, ಒಂದು ಫೈಟ್ ಟ್ರ್ಯಾಕ್ ಇಟ್ಕೊಂಡಿದ್ದಾರೆ ಅಶ್ವಿನಿ ಅವ್ರ ಜೊತೆ, ಮತ್ತೆ ಚಂದ್ರಣ್ಣ ಅವ್ರ ಜೊತೆ ಒಂದು ಫಿಕ್ಷನಲ್ ಟ್ರ್ಯಾಕ್ ಇಟ್ಕೊಂಡಿದ್ದಾರೆ. ಅದೆಲ್ಲದ್ರ ಜೊತೆ ಎಲ್ಲಾ ಹೆಣ್ಮಕ್ಳನ್ನು ಗಂಡ್ಮಕ್ಳನ್ನು ರೇಗಿಸ್ಕೊಂಡು ಎಲ್ರ ಜೊತೆ ಚೆನ್ನಾಗಿದ್ದಾರೆ. ಎಲ್ಲಾ ಗಂಡ್ಮಕ್ಳನ್ನು ಹಣ 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 ಅನ್ಕೊಂಡು ಯಾರು ವಾಪಸ್ ಬಂದು ಕೊಡದೇ ಇರೋ ತರ ನೀಟಾಗಿ ಆಟ ಆಡ್ಕೊಂಡು ಜನರನ್ನ ಮೆಚ್ಚಿಸ್ಕೊಂಡು ಎಂಟರ್ಟೈನ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಸೊ ಬಟ್ ಕಾಮಿಡಿಯ ಜೊತೆಗೆ ಇನ್ನೊಂಚೂರು ಅಲ್ಲಿ ಆಟ ಹೆಚ್ಚಿಗೆ ಆಡ್ಬೇಕು. ಐ ಆಮ್ ಶೋರ್ ಅದು ಮುಂದಿನ ದಿನಗಳಲ್ಲಿ ಪಕ್ಕಾ ಆಗತ್ತೆ. ಈಗ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ನಾವುಗಳು ಮನೆಗೆ ಹಂಗ ಹೋಗಿ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಹಂಗಿರ್ಬೇಕು ಹಿಂಗಿರ್ಬೇಕು ಆ ತರ ಈ ತರ ಒಂದಷ್ಟು ಮೈಂಡ್ ಅಲ್ಲೇ ಮೆಂಟಲಿ ಪ್ರಿಪೇರ್ ಆಗಿ ಹೋಗಿರ್ತೀವಿ. ಅದೆಲ್ಲ ವರ್ಕೌಟ್ ಆಗುತ್ತಾ ಅಂತ?
ಖಂಡಿತ ಇಲ್ಲ. ಇವಾಗ ಜಂಟಿಯಾಗಿ ಹೋಗ್ತೀವಿ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಈ ಕಾನ್ಸೆಪ್ಟೇ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಅದು ಒಂದು ಜಂಟಿನ ಅಂದ್ರೆ ಅಂತ ಆಯ್ತು. ಮತ್ತೆ ಯಾರೋ ಗೊತ್ತಿಲ್ದಿರೋ ವ್ಯಕ್ತಿ, ಅವ್ರಿಗೂ ಹಾಗೆ ಆಗಿರತ್ತೆ. ಅವ್ರಿಗೆ ನಾನು ಕೂಡ ಇಷ್ಟು ವರ್ಷದಿಂದ ಗೊತ್ತಿರ್ಲಿಲ್ಲ. ಸೊ ಇಬ್ರು ಗೊತ್ತಿಲ್ದಿರೋ ವ್ಯಕ್ತಿ. ಆಮೇಲೆ ಅವರೆಲ್ಲ ಅಟ್ಲೀಸ್ಟ್ ಒಂದೇ ಚಾನೆಲ್ ಅಲ್ಲಿ ಕೆಲಸ ಮಾಡಿದ್ದಾರೆ. ನನಗೆ ಗೊತ್ತಿದ್ದು ಧ್ರುವಂತ್ ಅವರ ಮುಖ ಅಷ್ಟೇ, ಮುಖ ಪರಿಚಯ. ನನ್ಗೆ ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಕೂಡ ಗೊತ್ತು. ನಾನೇ ಉತ್ತರನು ಹೇಳ್ಬಿಡ್ತೀನಿ ಅದಕ್ಕೆ ನೀವು ಕೇಳಕ್ ಮುಂಚೆ. ಸೊ ಆ ಮನೆಗೆ ಹೋದಾಗ ಮತ್ತೆ ಈ ಸೀಸನ್ ಮೇನ್ ಆಗಿ ಒಂದು ಪ್ಯಾಟರ್ನ್ ಅಂತಿರತ್ತೆ. ಇವಾಗ ನಿಮ್ಮ ಶೋ ಶುರು ಆಗುತ್ತೆ ಅಂದ್ರೆ ಫಸ್ಟ್ ಆಂಕರ್ ಬಿಟ್ ಆಗುತ್ತೆ, ಆಮೇಲೆ ಸ್ವಾಗತ ಮಾಡ್ತೀರಾ ಗೆಸ್ಟ್ ನ, ಅದಾದ್ಮೇಲೆ ಒಂದು ಕ್ವೆಶ್ಚನ್ ಕೇಳ್ತೀರಾ, ಗೆಸ್ಟ್ ಆನ್ಸರ್ ಮಾಡ್ತೀರಾ, ಒಂದು ಪ್ಯಾಟರ್ನ್ ಇರುತ್ತೆ. ಬಿಗ್ ಬಾಸ್ ಇಷ್ಟು ವರ್ಷ ಒಂದು ಪ್ಯಾಟರ್ನ್ ಇತ್ತು. ವಾರಕ್ಕೆ ಒಬ್ರು ಎವಿಕ್ಟ್ ಆಗ್ತಾರೆ, ಟಾಸ್ಕ್ ಗಳಲ್ಲಿ ಎಲ್ರಿಗೂ ಈಕ್ವಲ್ ಅವಕಾಶ ಸಿಗುತ್ತೆ, ಅದ್ರ ಜೊತೆಗೆ ಅಡ್ವಾಂಟೇಜಸ್ ಕೂಡ ಸಿಗುತ್ತೆ, ಅದ್ರ ಜೊತೆಗೆ ಜಗಳ ಮಾಡೋದು, ಇಮೋಷನಲ್ ಆಗೋದು, ಮತ್ತೆ ಕಾಮಿಡಿ, ಲವ್ ಸ್ಟೋರಿ, ಇದೆಲ್ಲ ಒಂದು ಟ್ರ್ಯಾಕ್ ಆಗತ್ತೆ. ಯಾವ ಟ್ರ್ಯಾಕ್ ಇಂಟ್ರೆಸ್ಟಿಂಗ್ ಅನ್ಸತ್ತೋ ಜನಕ್ಕೆ ಅದನ್ನ ಹೆಚ್ಚಿಗೆ ತೋರಿಸ್ತಾರೆ. ಇದು ಒಂದು ಪ್ಯಾಟರ್ನ್. ಈ ಸಲ ಕಂಪ್ಲೀಟ್ ಪ್ಯಾಟರ್ನ್ ಬ್ರೇಕ್ ಆಗಿದೆಯಲ್ಲ. ಜಂಟಿ ಅನ್ನೋ ಪ್ಯಾಟರ್ನ್ ಹೊಸದು, ಮಾಸ್ ಎವಿಕ್ಷನ್ ಅನ್ನೋ ಪ್ಯಾಟರ್ನ್ ಹೊಸದು, 3ನೇ ವಾರಕ್ಕೆ ಫೈನಲಿಸ್ಟ್ ಕಂಟೆಂಡರ್ ಅಂತ ಅನೌನ್ಸ್ ಮಾಡ್ತಾರೆ. ಅದು ಅಫ್ಕೋರ್ಸ್ ಒಂಟಿಗಳಿಗೆ ಅಡ್ವಾಂಟೇಜ್. ಯಾಕಂದ್ರೆ 2 ವಾರದಿಂದ ಅವ್ರ ಅಡ್ವಾಂಟೇಜ್ ಅಲ್ಲೇ ಮುಂದೆ ಹೋಗಿದ್ದಾರೆ. ಆಟದಲ್ಲೂ ಅವ್ರಿಗೆ ಅಡ್ವಾಂಟೇಜಸ್ ಸಿಕ್ಕಿದೆ. ನಮ್ಗೆ ಪ್ರತಿಯೊಂದು ಟಾಸ್ಕ್ ಸಿಕ್ಕಾಗ ಜಂಟಿಗಳಾಗಿ ಅವ್ರು 3 ಜನ ಆಡಿದ್ರೆ ನಾವ್ 6 ಜನ ಆಡ್ಬೇಕು. ಪ್ರಾಕ್ಟಿಕಲಿ ಗೆಲ್ಲೋದಕ್ಕೆ ನಾಟ್ ಪಾಸಿಬಲ್. ಹಂಗಂದ್ರೆ ನಾವ್ ವೀಕಾ? ಖಂಡಿತ ಇಲ್ಲ. ಆ ಗೇಮೇ ಹಾಗೆ ಡಿಸೈನ್ ಮಾಡಿದ್ರಿಂದ 3 ಜನಕ್ಕೆ ಸುಲಭ ಆಗತ್ತಾ, 6 ಜನಕ್ಕೆ ಸುಲಭ ಆಗತ್ತಾ? 3 ಜನಕ್ಕೆ ಸುಲಭ ಆಗೋದಲ್ಲ. ಸೊ ಹಾಗೆ ಒಂದಷ್ಟು ಟಾಸ್ಕ್ ಗಳನ್ನ ನಾವು ಕಳ್ಕೋತೀವಿ. ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಕೂಡ ಅದು ಆಕ್ಚುಲಿ ನಾವು ಗೆಲ್ಲುವಂತಹ ಟಾಸ್ಕ್. ಬಟ್ ಇವರಿಗೆ ಒಂದು ಟಾಸ್ಕ್ ಬರುತ್ತೆ, ಆರ್ಡರ್ ಬರುತ್ತೆ, ಸೇಯಿಂಗ್ ನಿಮ್ಮ ಟೀಮ್ ನ ಸೋಲಿಸ್ಬೇಕು ಅಂತ. ಅದು ನಮ್ಗೆ ಒಂದ್ ಕಡೆಯಿಂದ ಬಿಗ್ ಬಾಸ್ ಪರೀಕ್ಷೆ ಆಗಿದ್ರೆ, ಇನ್ನೊಂದು ಕಡೆಯಿಂದ ನಮ್ಗೆ ಡಿಸ್ಅಡ್ವಾಂಟೇಜ್ ಕೂಡ ಅಲ್ವಾ. ಗೆಲ್ಲುವಂತಹ ಟಾಸ್ಕ್ ಒಂದು ಕೀಲಿ ಕೈ ಕೂಡ ವರ್ಕ್ ಆಗಲ್ಲ. ಒಂದು ಕೀಲಿ ಕೈ ಅವರು ಪ್ರಯತ್ನ ಮಾಡಿದ್ರೂ ವರ್ಕ್ ಆಗಲ್ಲ. ಇದ್ದಿದ್ದ 10 ಕೀಲಿ ಕೈ ಅಂದ್ಮೇಲೆ ಇಲ್ಲಿ 5, ಅಲ್ಲಿ 5, ಇಲ್ಲೆಲ್ಲ ವರ್ಕ್ ಆಗಿದೆ. ಇಲ್ಲಿ 5 ಕೀಲಿ ಕೈಯಲ್ಲಿ 4 ವರ್ಕ್ ಆಗಿದೆ, 1 ಕೀಲಿ ಕೈ ವರ್ಕ್ ಆಗಿಲ್ಲ ಅಂದ್ರೆ ಅಲ್ಲೂ ಕೂಡ ನಮ್ಗೆ ಡಿಸ್ಅಡ್ವಾಂಟೇಜ್ ಆಗಿದ್ದು. ಬಟ್ ಪ್ರಯತ್ನ ಸಂಪೂರ್ಣವಾಗಿತ್ತು, ಅಡ್ವಾಂಟೇಜ್ ಸಿಕ್ಕಿದ್ದು ಇವರಿಗೆ. ಹಾಗಾಗಿ ತುಂಬಾ ವಿಚಾರಗಳಲ್ಲಿ ಒಂಟಿಗಳಿಗೆ ಹೆಚ್ಚಿಗೆ ಅಡ್ವಾಂಟೇಜ್ ಸಿಕ್ಕಿದೆ, ಜಂಟಿಗಳಿಗೆ ಕಷ್ಟದ ಮೇಲೆ ಕಷ್ಟ, ಡಿಸ್ಅಡ್ವಾಂಟೇಜ್ ಮೇಲೆ ಡಿಸ್ಅಡ್ವಾಂಟೇಜ್ ಸಿಕ್ಕಿದೆ. 3ನೇ ವಾರ ಸದ್ಯನಪ್ಪ, ಇವಾಗ ನಮ್ಮ ಆಟ ನಾವ್ ಆಡ್ಕೊಂಡು ಹೋಗೋಣ, ಇವಾಗ ನಮ್ಮ ವ್ಯಕ್ತಿತ್ವ ಏನು ಅಂತ, ಅಥವಾ ಏನ್ ಆಟಗಳಿದೆ, ನಮ್ಮ ಸ್ಟ್ರೆಂತ್ ಏನಿದೆ, ವೀಕ್ನೆಸ್ ಏನಿದೆ, ನಮ್ಮ ಕಥೆ ಏನಿದೆ, ಅದನ್ನ ಜನ ಇಷ್ಟಪಡೋ ರೀತಿ ನಾವು ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದಾಗ ಅನ್ಫಾರ್ಚುನೇಟ್ಲಿ ಒಂದೇ ಒಂದು ಟಾಸ್ಕ್ ಸಿಗುತ್ತೆ. ಸೊ ಹಾಗಾಗಿ ಸಮ್ವೇರ್ ಒಂಟಿ ಜಂಟಿ ಕಾನ್ಸೆಪ್ಟ್ ನಮ್ಗೆ ತುಂಬಾ ಹೊಡೆತ ಕೊಟ್ಟಿದೆ. ಅಂಡ್ ಹೊರಗ್ ಬಂದಿರೋರೆಲ್ಲ ಜಂಟಿಗಳೇ, ಒಂಟಿಗಳು ಯಾರು ಬಂದಿಲ್ಲ. ಈಗ ಕ್ಯಾಪ್ಟನ್ಸಿಯಿಂದ ಹೊರಗಡೆ ಬಂದಿರುವಂತದ್ದು ಲೈಕ್ ಏನಂತಂದ್ರೆ ಅಲ್ಲಿ ನಡೀತಿರುವಂತಹ ಒಂದಷ್ಟು ಕೀಟ್ಲೆಗಳನ್ನ ನೋಡಿದಾಗ, ಕನ್ನಡ ಪರ ಹೋರಾಟಗಾರ್ತಿ ನಾನು ಹಂಗೆ ಹಿಂಗೆ ಅಂತ ನೋಡಿದಾಗ, ಯಾರು ನಾನು ಮೆರಿಬೇಕು ಅಂತಿದ್ದಂಥವ್ರು ಅಶ್ವಿನಿ ಗೌಡ ಅವರನ್ನೇ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಇಟ್ಟಿರುವಂತದ್ದು, ಅವ್ರು ಕಣ್ಣೀರು ಹಾಕಿರುವಂತದ್ದು ಸದ್ಯ ಪ್ರೋಮೋ ಹಲ್ಚಲ್ ಎಬ್ಬಿಸ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವ್ ಏನ್ ಹೇಳ್ತೀರಾ ಅಂತ? ಸೊ ಹಾಗಿದ್ರೆ ಅಷ್ಟೆಲ್ಲ ಆದ್ರೂ ಕೂಡ ಶಿ ಡಿಸರ್ವ್ಸ್ ಟು ಬಿ ಇನ್ ದ ಹೌಸ್. ಆದ್ರೆ ಕ್ಯಾಪ್ಟನ್ಸಿಯಿಂದ ಒಂದು ಅಧಿಕಾರದಿಂದ ತೆಗ್ದಿದ್ದಾರೆ. ಇನ್ನೊಂದು ವಾರ ಇನ್ನೊಂದೆರಡು ಸತಿ ಕಣ್ಣೀರ್ ಹಾಕ್ತಾರೆ. ಇನ್ನೊಂದು ವಾರ ಮೇ ಬಿ ಅನ್ನಪೂರ್ಣೇಶ್ವರಿ ಹಾಕ್ತಾರೆ, ಅಡಿಗೆ ಮಾಡ್ತಾರೆ, ಮತ್ತೆ ರಕ್ಷಿತಾ ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ. ಇನ್ ಯಾರಿಗಾದ್ರೂ ಹೆಣ್ಮಗುಗೆ ನೆಕ್ಸ್ಟ್ ಏನಾದ್ರು ಕಣ್ಣೀರ್ ಹಾಕ್ತಿದ್ರೆ ಹೋಗಿ ಸಾಂತ್ವನ ಹೇಳ್ತಾರೆ. ಅಷ್ಟೇ. ಈ ವಾರ ಏನ್ ನಡೆದಿತ್ತೋ ಅದನ್ನ ಮರ್ತು ಹೋಗ್ತಾರೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಚೇಂಜ್ ಆಗತ್ತೆ, ಮತ್ತೆ ಅವ್ರಿಗೆ ಏನ್ ಹೈಪ್ ಸಿಗ್ಬೇಕೋ ಆ ಹೈಪ್ ಸಿಗುತ್ತೆ. ಟ್ರಸ್ಟ್ ಮೀ. ಈ ವಾರ ಯಾರೆಲ್ಲ ಹೊರಗಡೆ ಬರ್ಬೋದು ಅಂತ ಅನ್ಕೊಂಡಿದ್ರು? ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ? ಧ್ರುವಂತ್, ಅಶ್ವಿನಿ ಗೌಡ, ಜಾನ್ವಿ, ರಕ್ಷಿತಾ, ರಾಶಿಕಾ, ಗಿಲ್ಲಿ. ಧ್ರುವಂತ್ ಬರಬಹುದು. ಯಾರು ಬರಬೇಕು? ಜಾನ್ವಿ ಅವರು ಬರ್ಲೇಬೇಕು. ಜಾನ್ವಿ ಹೊರಗೆ ಬರ್ಬೇಕು. ಇದು ಜನರ ಅಭಿಪ್ರಾಯ. ನಾನೆಲ್ಲ ಕಡೆ ಕೇಳಿರೋ ಹಾಗೆ, ಸೋಷಿಯಲ್ ಮೀಡಿಯಾ ನೋಡಿರೋ ಹಾಗೆ ಜಾನ್ವಿ ಅವ್ರನ್ನ ಹೊರಗೆ ಕಳಿಸ್ಬೇಕು. ಆದ್ರೆ ಧ್ರುವಂತ್ ಬರ್ತಾರೆ.
ಅದೇ ಇವಾಗ ಯಾವ್ದು ತಗೊಳ್ಳಿ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ಈಗ ಜನರ ತೀರ್ಮಾನವೇ ಅಂತಿಮ ಅಂದ್ಮೇಲೆ ಹ್ಮ್. ವೆರಿ ಸಿಂಪಲ್ ಕ್ವೆಶನ್. ಜನರಿಗೆ ಅಶ್ವಿನಿ ಗೌಡ ಅವ್ರನ್ನ ಮನೇಲಿ ನೋಡಕ್ ಇಷ್ಟ ಇಲ್ಲ, ಜಾನ್ವಿ ಅವ್ರನ್ನ ಮನೇಲಿ ನೋಡಕ್ ಇಷ್ಟ ಇಲ್ಲ. ನಿಮ್ ಉತ್ತರ ಹೇಳಿ, ಅವ್ರಿಬ್ರು ಹೊರಗಡೆ ಬರ್ತಾರ? ನನಗ್ ಗೊತ್ತಿಲ್ಲ ಮೇಡಮ್. ಓಕೆ, ನೆಕ್ಸ್ಟ್ ಕ್ವೆಶನ್ ಕೇಳಿ, ಅದೇ ಆನ್ಸರ್ ಹೇಳ್ತೀನಿ. ಈಗ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಯೂಶುವಲ್ ಏನಂತಂದ್ರೆ, ಒಂದು ಸೀರಿಯಲ್ ನಲ್ಲಿ ಇಬ್ರು ಕ್ಯಾರೆಕ್ಟರ್ ನ ಪ್ಲೇ ಮಾಡಿದಾಗ ಏನಾಗುತ್ತೆ ಅಂತಂದಾಗ ಅವ್ರವ್ರು ಒಂದಷ್ಟು ಹೊಂದಾಣಿಕೆ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಸರ್. ಅಲ್ಲ, ಇದಕ್ಕೆ ಆನ್ಸರ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಸೊ ಮುದ್ದು ಲಕ್ಷ್ಮಿಯಲ್ಲಿ ನೀವು ಮತ್ತೆ ಧ್ರುವಂತ್ ಇಬ್ರು ಕೂಡ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರಿ. ನಾನು ಮತ್ತೆ ನನ್ನ ಕಲಿಗ್ ಅಪೇಕ್ಷಾ ಅಂತಿದ್ದಾರೆ. ಬಿಗ್ ಬಾಸ್ಗೆ ಹೋದಾಗ ಏನಾಗುತ್ತೆ ಅಂತಂದಾಗ ಒಂದಷ್ಟು ಡಿಸ್ಕಷನ್ ತರ ಮಾಡಿದ್ವಿ. ಯಾರ್ಯಾರು ಹೆಂಗ್ ಸರ್ವೈವ್ ಆಗ್ಬಹುದು, ಯಾವ ತರ ಇರುತ್ತೆ, ಫ್ಯಾನ್ ಬೇಸ್ ಏನಿದೆ ಹೊರಗಡೆ, ಇವ್ರು ಹೋದ್ರೆ ಎಷ್ಟು ವೀಕ್ಸ್ ಇರ್ತಾರೆ, ಹೆಂಗೆಲ್ಲ ಆಟ ಆಡ್ಬೋದು ಅಂತ. ಸೊ ನೀವು ಜಂಟಿಯಾಗಂತೂ ಅಭಿಷೇಕ್ ಅವರೊಟ್ಟಿಗೆ ಹೋದ್ರಿ. ಬಟ್ ಅದಾದ ನಂತರ ನೀವು ಮಾತಾಡ್ತಾ ಯಾಕಂತಂದ್ರೆ ಬಿಗ್ ಬಾಸ್ ಅಲ್ಲಿ ಆಗ್ತಾನೆ ಒಂದಷ್ಟು ಜನ ಪರಿಚಯ ಆಗಿರ್ತಾರೆ. ಬಟ್ ಈ ಹಿಂದೆ ಮಾಡಿರುವಂತ ಪ್ರಾಜೆಕ್ಟ್ ಗಳಲ್ಲಿ ಯಾರಾದ್ರೂ ಕಲಾವಿದರು ಸಿಕ್ಕಿದಾಗ, ಕೋ ಆರ್ಟಿಸ್ಟ್ಗಳು ಸಿಕ್ಕಿದಾಗ ಅವ್ರ ಜೊತೆ ಕಾಮನ್ ಆಗಿ ಬೇಗನೆ ಬೆರೆಯುವಂತದ್ದಾಗಿರುತ್ತೆ ಅಂತ. ಹೋಗ್ತಾ ಹೋಗ್ತಾ ಧ್ರುವಂತು ಮತ್ತೆ ಅಶ್ವಿನಿ ಅವರಿಬ್ರು ಒಳ್ಳೆ ಬಾಂಡಿಂಗ್ ಬರ್ಬೋದು ಅಂತ ಅನ್ಕೊಂಡ್ರಿ. ಬಟ್ ನೀವು ಧ್ರುವಂತ್ ಅವರೊಟ್ಟಿಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಮಾತಾಡ್ಲಿಲ್ಲ, ಯಾಕೆ ಅಂತ? 2 ವಾರ ಹಾಗೆ ಕಳೆದು ಹೋಯ್ತು. ಯಾಕಂದ್ರೆ ನನ್ನ ಜಂಟಿ ಅಭಿಷೇಕ್ ಅವರು ಯಾವಾಗ್ಲೂ ನನ್ನ ಜೊತೆನಲ್ಲೇ ಇದ್ರು. ಮತ್ತೆ ಪ್ರಾಜೆಕ್ಟ್ ಮುಗಿದು ತುಂಬಾ ಗ್ಯಾಪ್ ಆಗಿದೆ, ನಾವು ಕಾಂಟ್ಯಾಕ್ಟ್ ಅಲ್ಲೇ ಇರ್ಲಿಲ್ಲ. ಮತ್ ಸಿಕ್ಕಾಗ ಇಟ್ ಇಸ್ ಅ ರೀಸ್ಟಾರ್ಟ್. ಅವ್ರಿಗೂ ಕೂಡ ಒಂದು ದೊಡ್ಡ ಅವಕಾಶ, ನಂಗೂ ಕೂಡ ಒಂದು ದೊಡ್ಡ ಅವಕಾಶ. ಇನ್ನ ಹಿಸ್ಟ್ರಿನ ಕೆದಕ್ತಾ ಹೋದ್ರೆ, ಹೇಳಿದ್ನಲ್ಲ, ಒಬ್ರಲ್ಲ ಒಬ್ರದ್ದು ಇನ್ನೂ ನೋವಿನ ಕಥೆ ಸಿಗುತ್ತೆ. ಅದನ್ನೆಲ್ಲ ಮೀರಿಸಿ ಹಿಸ್ಟ್ರಿನ ಹಿಂದಕ್ಕಿಟ್ಟು ಈ ಒಂದು ಪ್ಲಾಟ್ಫಾರ್ಮ್ ಏನಿದೆ, ಈ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಧ್ರುವಂತಾಗಿ ಒಂದು ಹೊಸ ವ್ಯಕ್ತಿತ್ವವಾಗಿ ಬಂದಿದ್ದಾರೆ. ನಾನು ಅಶ್ವಿನಿಯಾಗಿ ಬಂದಿದ್ದೀನಿ. ಹಾಗಾಗಿ ಅಲ್ಲಿ 2 ವಾರ ನಮ್ಗೆ ಆ ಅವಕಾಶ ಸಿಗ್ಲಿಲ್ಲ. ನಾವೇನು ಪರ್ಸನಲಿ ಮಾತಾಡಕ್ಕಾಗ್ಲಿಲ್ಲ, ಹೇಗಿದೆ ಜೀವನ ಅಂತ ಕೇಳೋದಕ್ಕೂ ಆಗ್ಲಿಲ್ಲ. 3ನೇ ವಾರದಲ್ಲಿ ನಮ್ಮದೇ ಆದಂತಹ ಸ್ಟ್ರೆಸ್ಗಳು ತುಂಬಾ ಇತ್ತು. ಯಾಕಂದ್ರೆ ಅವ್ರು ಒಂಟಿಗಳೆಲ್ಲ ಸೇಫ್ ಆಗೇ ಇದ್ರು. ಸೊ ಜಂಟಿಗಳಿಗೆ ಇದ್ದಂತಹ ಪ್ರೆಷರು, ನಾವು ಫೇಸ್ ಮಾಡಿದಂಥ ಡಿಸ್ಅಡ್ವಾಂಟೇಜಸ್, ನಮಗೆ ವಿ ಹ್ಯಾಡ್ ಟು ಗಿವ್ ಅವರ್ ಬೆಸ್ಟ್. ಮತ್ತೆ ಆ ಟಾಸ್ಕ್ ವಿಚಾರ ಆದ್ಮೇಲೆ ನಾನು ತುಂಬಾ ಲೋ ಆದೆ. ಅಂದ್ರೆ ಅವಕಾಶ ಸಿಗದೆ ನನ್ನನ್ನ ನಾನು ಪ್ರೂವೇ ಮಾಡ್ಕೊಳ್ದೆ ಹೊರಗೆ ಹಾಕೋ ಅಂತ ಪರಿಸ್ಥಿತಿ, ಮಾಸ್ ಎವಿಕ್ಷನ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ, ನನ್ಗಿಂತ ವೀಕ್ ಕಂಟೆಸ್ಟೆಂಟ್ ಅಲ್ಲಿ ಉಳ್ಕೊಂಡಿದ್ದಾರೆ, ಎಸ್ ಉಳ್ಕೊಂಡಿದ್ದಾರೆ. ಹಾಗಿದ್ರೆ ನಾನು ಬೆಸ್ಟ್ ಪರ್ಫಾರ್ಮ್ ಮಾಡ್ಲಿಲ್ವಾ? ಇಲ್ಲ, ನನ್ಗೆ ರಿಸ್ಟ್ರಿಕ್ಷನ್ಸ್ ಇತ್ತು. ಯಾರೇ ಒಬ್ಬ ವ್ಯಕ್ತಿ, ಕೆಲವೊಬ್ರು ಇಂಟ್ರೋವರ್ಟ್ ಇರ್ತಾರೆ, ಕೆಲವೊಬ್ರು ಎಕ್ಸ್ಟ್ರೋವರ್ಟ್ ಇರ್ತಾರೆ, ಕೆಲವೊಬ್ರು ಆಂಬಿವರ್ಟ್ ಇರ್ತಾರೆ. ಈಗ ಅಲ್ಲಿ ಸೇವಕಿಯಾಗಿ 2 ವಾರ ಕಾಲ ಕಳೆದಾಯ್ತು. ನೆಕ್ಸ್ಟ್ ವಾರ ಟಾಸ್ಕ್ ವಿಚಾರಕ್ಕೆ ಒಂದಷ್ಟು ಡಿಸಪಾಯಿಂಟ್ಮೆಂಟ್ಸ್ ಆಯ್ತು. ಅದ್ರ ಜೊತೆಗೆ ಭಿನ್ನಾಭಿಪ್ರಾಯಗಳು, ಕಾವ್ಯನ ಜೊತೆ ನನ್ನ ಭಿನ್ನಾಭಿಪ್ರಾಯ, ಅದ್ರ ಜೊತೆಗೆ ಅಭಿ ಅವ್ರ ಜೊತೆ ನನ್ನ ಭಿನ್ನಾಭಿಪ್ರಾಯ ಬಂತು. ನಾನು ಧನು ಅಭಿ ಆಕ್ಚುಲಿ ತುಂಬಾ ಒಳ್ಳೆ ಬಾಂಡಿಂಗ್ ನ ಶೇರ್ ಮಾಡಿದ್ವಿ 2 ವಾರ. ಆದ್ರೆ ಎಲ್ಲೋ ಒಂದ್ ಕಡೆ ಅಭಿದು ನನ್ನ ಭಿನ್ನಾಭಿಪ್ರಾಯ ಆದ್ಮೇಲೆ ಧನುನು ಯಾಕೋ ನನ್ನನ್ನ ಜಡ್ಜ್ ಮಾಡಕ್ ಶುರು ಮಾಡಿದ್ರು ಅಂತ ಅನಿಸ್ತು. ಓಕೆ ಫೈನ್, ಅದು ಅಗೇನ್ ದೇರ್ ಪರ್ಸನಲ್ ಒಪಿನಿಯನ್. ಸೊ ಹಾಗಾಗಿ 3 ವೀಕ್ಸ್ ಅಲ್ಲಿ ಒಂದೊಂದು ವಾರನೂ ಒಂದೊಂದು ರೀತಿ ಕಳೆದು ಹೋಯ್ತೆ ಹೊರತು ಎಲ್ಲೂನು ನಮ್ಮ ಕೇಪಬಿಲಿಟಿನ ಚಾಲೆಂಜ್ ಮಾಡುವಂಥ ಅಥವಾ ನಮ್ಮ ಸ್ಟ್ರೆಂತ್ ನ ಚಾಲೆಂಜ್ ಮಾಡುವಂಥ ಒಂದೇ ಒಂದು ಅವಕಾಶ ಸಿಗ್ಲಿಲ್ಲ ಅನ್ನೋವರೆಗೂ ಖಂಡಿತ ಇದೆ. ಯಾಕಂದ್ರೆ ಆಸ್ ಅ ಪರ್ಸನ್ ನನ್ನನ್ನ ನೀವು ಹೊರಗಡೆ ಎಲ್ಲೇ ನೋಡಿದ್ರು ಶಿ ಇಸ್ ಅ ಸ್ಟ್ರಾಂಗ್ ವುಮೆನ್ ಅಂತ ಬಂದಿದೆಯಾ ಹೊರತು ಅವರು ಮುಜುಗರ ಪಡ್ತಾರೆ, ಎಲ್ಲ ಮನ್ಸಲ್ಲಿ ಇಟ್ಕೋತಾರೆ ಅಂತ ಯಾರು ಹೇಳಲ್ಲ. ಮಕ್ಕೊಡ್ದಂಗೆ ಹೇಳ್ತಾರೆ ಅಂತಾನೆ ಎಲ್ಲಾ ಕಡೆ ನಿಮ್ಗೆ ಆನ್ಸರ್ಸ್ ಬರೋದು. ಸೊ ಹಾಗಾಗಿ ಅಂತ ಒಂದು ಕಂಟೆಸ್ಟೆಂಟ್ ಹೊರಗಡೆ ಬರ್ತಾರೆ, ಇನ್ನೊಂದಷ್ಟು ಜನ ಕಂಟೆಸ್ಟೆಂಟ್ಸ್ ಉಳ್ಕೋತಾರೆ. ನಾನ್ ಸರಿ ಓಕೆ ಜನರ ಅಭಿಪ್ರಾಯನೇ ಅಂತಿಮ ಅನ್ಬಿಟ್ಟು ಒಪ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲರ ರಿಯಾಕ್ಷನ್ ಬೇರೆನೆ ಇದೆ. ನೀವ್ ಆ ಪ್ರೋಮೋನು ತೆಗೆದು ನೋಡಿ, ಕೆಳಗಡೆ 99.9% ಕಮೆಂಟ್ಸ್ ಬಂದಿರೋದೇ ಇಲ್ಲ, ಅನ್ಫೇರ್ ಡಿಸಿಷನ್ ಅಂತಾನೆ. ಬಟ್ ಎಂಡ್ ಆಫ್ ದ ಡೇ ಇಟ್ ಈಸ್ ಅ ಚಾನಲ್, ಇಟ್ ಈಸ್ ಅ ಟೀಮ್. ಅವರು ತಗೊಂಡಂತಹ ನಿರ್ಧಾರ ರೆಸ್ಪೆಕ್ಟ್ ಮಾಡ್ಬೇಕಷ್ಟೇ. ಬಿಗ್ ಬಾಸ್ ಸೀಸನ್ 12 ಗುಂಪುಗಾರಿಕೆ ನಡೀತಿದ್ಯಾ ಅಂತ? ಎಲ್ಲಾ ಸೀಸನ್ ಅಲ್ಲೂ ನಡೆಯುತ್ತೆ, ಇದು ವಿಶೇಷವಾಗಿಲ್ಲ. ಇವ್ರು 3 ಜನ ಒಂದಾಗ್ಬಿಟ್ಟಿದ್ದಾರೆ ಈಗ.
ನಂಗೆ ಗೊತ್ತಿಲ್ಲ sir. ಇಲ್ಲ ನಂಗೆ ಅದೆಲ್ಲ ಭಯ ಇಲ್ಲ. ಅಶ್ವಿನಿ ಗೌಡ, ಜಾನ್ವಿ ಮತ್ತೆ ಸುಧಿ ಒಂದಾಗಿದ್ದಾರೆ ಈಗ. ಅದು ಹೆಂಗಿದೆ ಅಂದ್ರೆ ಒಬ್ರು ಮಿಯಾವ್ ಮಿಯಾವ್ ಅಂತಿದ್ರೆ ಇನ್ನೊಬ್ರು ಡೈಲಾಗ್ ಹೊಡ್ಕೊಂಡು ಇನ್ನೊಬ್ರು ಆಕ್ಟಿವಿಸ್ಟ್ ಅನ್ಕೊಂಡು ಹಂಗೆ ಹೋಗ್ತಾ ಇದ್ದಾರೆ. ಅದು ಬಿಟ್ಟು ಇನ್ನೊಂದ್ ಕಡೆ ಯಾವ್ದಾದ್ರು ಗುಂಪುಗಾರಿಕೆ ಇಲ್ಲ, ಜಂಟಿ ಆಗಿದ್ರಿಂದ ಬಹುಶಃ ಗಿಲ್ಲಿ, ಕಾವ್ಯ ಮತ್ತೆ ಚಂದ್ರನ ಒಂದು ಗುಂಪಾಗಿದ್ದಾರೆ. ಈಗ ಹೊಸದಾಗಿ ಹೋಗಿರೋರು ರಾಶಿಕಾ ನಾವು ಹೋದ್ಮೇಲೆ ಒಬ್ಳೆ ಆಗ್ತಾಳೆ ಅಂತ ಅನ್ಕೊಂಡ್ವಿ. ಬಟ್ ಈಗ ಹೊಸ ಲೇಡಿ ಕಂಟೆಸ್ಟೆಂಟ್ ಹೋಗಿರೋರ್ದು ಅವ್ರದ್ದು ಬಾಂಡಿಂಗ್ ಚೆನ್ನಾಗಿ ನಡೀತಿದೆ. ಮತ್ತೆ ಸೂರಜ್ ಅಂತ ಒಬ್ರು ಹೋಗಿರೋರ್ದು ರಾಶಿಕಾ ಮೇಲೆ ತುಂಬಾ ನಡೀತಾ ಇದೆ. ಅವಳು ಆಕ್ಚುಲಿ ಅದು ತುಂಬಾ ಎಕ್ಸ್ಪೆಕ್ಟ್ ಮಾಡಿಲ್ಲ, ಯಾರಾದ್ರೂ ಹ್ಯಾಪನಿಂಗ್ ಹುಡುಗ ಬರ್ಬಾರ್ದ ಅಂತ. ಸೊ ಬಿಗ್ ಬಾಸ್ ಅದಕ್ಕೆ ಓಕೆ ಅಸ್ತು ಅನ್ಬಿಡಿದ್ದಾರೆ. ಸೊ ಎಸ್, ಗುಂಪುಗಾರಿಕೆ ಅನ್ನೋದಕ್ಕಿಂತ ಒಂದು ಕಂಫರ್ಟ್ ಝೋನ್ ಅಲ್ಲಿ ಎಲ್ರು ಅವ್ರದೇ ಆದಂತ ಅಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ಅವ್ರದೇ ಆದಂತ ಸೈನಿಕರನ್ನ ಸೃಷ್ಟಿ ಮಾಡ್ಕೋಬೇಕಾಗತ್ತೆ, ಮಾಡ್ಕೋತಿದ್ದಾರೆ ಅಷ್ಟೇ. ನನಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನಂತಂದ್ರೆ, ಯಾವಾಗ್ಲೇ ಬಿಗ್ ಬಾಸ್ ಅಲ್ಲಿ ಜಗಳ ಆಡಿದಾಗ್ಲೂ ಕೂಡ ಅಲ್ಲಿ ಯಾರು ಇರ್ತಾರ ಇಲ್ವೋ ಗೊತ್ತಿಲ್ಲ, ಕಾಕ್ರೋಚ್ ಸುದಿಯವರಂತೂ ಇದ್ದೇ ಇರ್ತಾರೆ. ಅವ್ರು ಮಜಾ ತಗೋತಾರೆ, ನೋಡ್ತಾ ಇರ್ತಾರೆ, ಏನು ಹೇಳಕ್ ಹೋಗಲ್ಲ. ಆ ಜಗಳ ಬಿಡಿಸ್ತಾರ ಇಲ್ವೋ ಗೊತ್ತಿಲ್ಲ, ಅದನ್ನ ನೋಡ್ತಾ ಇರ್ತಾರೆ, ಎಂಜಾಯ್ ಮಾಡ್ತಿರ್ತಾರ ಏನೋ ಗೊತ್ತಿಲ್ಲ. ಅದನ್ನೇನಾದ್ರು ಶೇರ್ ಮಾಡ್ತಾರ ಬೇರೆ ಕಡೆ ಅಥವಾ ನೋಡಿ ಸುಮ್ನೆ ಆಗ್ತಾರ? ಯಾಕೆ ಯಾರ್ಯಾರು ಹೆಂಗೆ ಅಂತ ಏನಾದ್ರು ಮ್ಯಾನಿಪುಲೇಷನ್ ಮಾಡುವಂತಹ ಪ್ಲಾನ್ಸ್ ಏನಾದ್ರು ಇಟ್ಕೊಂಡಿದಾರ? ಎಲ್ಲಾ ಇಂಟರ್ವ್ಯೂ ಸುದಿ ಅವ್ರ ಬಗ್ಗೆ ಎಷ್ಟು ಹೇಳ್ಬಿಟ್ಟಿದೀನಿ ಅಂದ್ರೆ, ನಾನು ಸುದಿ ಅವ್ರ ಫ್ಯಾನ್ಸ್ ಏನಿರ್ತಾರೆ ಅವ್ರು ನೆಕ್ಸ್ಟ್ ನನ್ನ ಟಾರ್ಗೆಟ್ ಮಾಡ್ತಾರೆ ಅನ್ಸತ್ತೆ. ಬಟ್ ಸತ್ಯ ಅದೇ, ಸುದಿ ಅವ್ರು ಬಂದಾಗ ಎಕ್ಸ್ಪೆಕ್ಟೇಷನ್ ಬೇರೆನೆ ಇತ್ತು. ಯಾಕಂದ್ರೆ ಹೊರಗಡೆ ಇದ್ದಾಗ್ಲೇ ಅವ್ರದ್ದು ಹೆಸರು ತುಂಬಾನೇ ಓಡಾಡ್ತಾ ಇತ್ತು. ಸೊ ಹಾಗಾಗಿ ಯಾರು ಇದು ಸಿನಿಮಾ ಇಂದ ಬಂದಿರೋ, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅವ್ರು ಮಾಡಿರುವಂತಹ ಸಿನಿಮಾಗಳು ಬಹುಶಃ ನಾನು ನೋಡಿಲ್ಲ ಅನ್ಸುತ್ತೆ. ಮುಖ ಪರಿಚಯ ಇರ್ಲಿಲ್ಲ ನಂಗೆ. ಫಸ್ಟ್ ಕಂಟೆಸ್ಟೆಂಟ್ ಅವ್ರೆ ಅಂತ ಗೊತ್ತಾಯ್ತು. ಓಕೆ, ಯಾರೋ ಒಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ನೇ ಕಳ್ಸಿರ್ತಾರೆ ಎಂಟ್ರಿಗೆ ಅಂತಾನೆ ಅನ್ಕೊಂಡ್ವಿ. ಆಮೇಲೆ ನೋಡ್ತಾ ಹೋದ್ರೆ ಅವರು ಸುಮ್ನೆ ನಿಂಗ ಆ ಪೊಸಿಷನ್ ಬಂದ್ರೆ ಗೊತ್ತಾಗುತ್ತೆ ಆಶ್, ಅದು ಕಷ್ಟ ಆಗುತ್ತೆ, ನಾಮಿನೇಷನ್ ಕಾರಣ ಕೊಡೋದು. ಇಲ್ಲೇನು ಕಾರಣ ಇಲ್ಲ, ಯಾರನ್ನು ಕೊಂದಿರಲ್ಲ, ಯಾರ ಮನೆಗೂ ಕನ್ನ ಹಾಕಿರಲ್ಲ, ಏನ್ ನಾಮಿನೇಷನ್ ಕಾರಣ ಕೊಡ್ತೀವಿ? ಯಾಕಂದ್ರೆ ನಾವ್ ಯಾರು ಕೊಟ್ಟೇ ಇಲ್ವಾ? ಇದುವರೆಗೂ ನಾನು ಕೊಟ್ಟಂತ ಯಾವ ನಾಮಿನೇಷನ್ ರೀಸನ್ ಸ್ಟೂಪಿಡ್ ರೀಸನ್ಸ್ ಅಲ್ಲ, ಯಾರೋ ಸ್ಟ್ರಾಂಗ್ ಇದಾರೆ ಅನ್ನೋ ರೀಸನ್ಸ್ ಅಲ್ಲ, ಎಲ್ಲ ಕ್ರಿಟಿಕಲ್ ರೀಸನ್ಸ್ ಇರೋದು. ಹಾಗೆ ಒಂದಷ್ಟು ಜನ ಒಳ್ಳೆ ರೀಸನ್ಸ್ ಕೊಡ್ತಾರೆ, ಆದ್ರೆ ಇವರಿಗೆ ಫಸ್ಟ್ ಆಫ್ ಆಲ್ ತಲೆನಲ್ಲಿ ಏನಿದೆ ಅಂದ್ರೆ, ಯಾರ್ಯಾರು ಸ್ಟ್ರಾಂಗ್ ಕಂಟೆಂಡರ್ಸ್ ಇದಾರೆ ಅವ್ರನ್ನೆಲ್ಲ ನಾಮಿನೇಟ್ ಮಾಡಿ ಹೊರಗಡೆ ಕಳಿಸ್ಬಿಡೋಣ. ಇನ್ನು ಉಳ್ದವ್ರು ಏನಿದಾರೆ ಲೇಡೀಸ್ ಅವರಿಗೆ ಒಂದ್ ತಲೆನಲ್ಲಿದೆ. ಅಶ್ವಿನಿ ಗೌಡ ಅವ್ರನ್ನ ಬಿಟ್ಟು, ಜಾನ್ವಿ ಅವ್ರನ್ನ ಬಿಟ್ಟು, ಕಾವ್ಯಗೆ ಗಿಲ್ಲಿ ಸಪೋರ್ಟ್ ಇಂದ ಗಿಲ್ಲಿನ ಬಿಟ್ಟು ಇನ್ನೆಲ್ಲಾ ಹೆಣ್ಮಕ್ಳನ್ನು ಅವ್ರು ಒಂಥರ ವೀಕ್ ಆಗಿ ನೋಡ್ತಾರೆ. ದಟ್ ಐ ವಿಟ್ನೆಸ್ಡ್. ಸೊ ಎಷ್ಟೊಂದ್ಸತಿ ನಂದು ಅವ್ರದ್ದು ಕ್ಲಾಶ್ ಕೂಡ ಆಯ್ತು. ಏನು ಗೊತ್ತಿಲ್ಲ ನಿಮ್ಗೆ ನಮ್ ಬಗ್ಗೆ, ಅದ್ ಹೆಂಗ್ ಜಡ್ಜ್ ಮಾಡ್ತೀರಾ ನೀವು? ಏನು ಮಾಡಿಲ್ಲ ಅಂತಿದ್ದೀರಾ. 2 ವಾರ ನಮ್ಮನ್ನ ನಾಮಿನೇಟ್ ಮಾಡಿದ್ದೆ ನೀವು, ಏನಕ್ಕೆ? ಸ್ಟ್ರಾಂಗ್ ಅಂತ ರೀಸನ್ ಕೊಟ್ಟು. ಮತ್ತೆ ಈವನ್ ಪ್ರೆಸ್ ಮೀಟ್ ಒಂದು ಇನ್ಸಿಡೆಂಟ್ ಆದಾಗ್ಲೂ ಕೂಡ ಕಣ್ಣೀರ್ ಹಾಕೊಂಡ್ ಕೂತಿದ್ರಿ, ಅದು ಬಿಟ್ಟು ಇನ್ನೇನು ಮಾಡಿಲ್ಲ ನೀವು ಮನೆಯಲ್ಲಿ ಅಂದ್ರು. ನಾನ್ ಕಣ್ಣೀರ್ ಹಾಕಿರೋದು 2 ಸಲ. 2 ಸಲ ಒಂದ್ಸತಿ ನನ್ನ ತಂಡ ನಮ್ಮನ್ನ ಸೇವ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ, ಅಂದ್ರೆ ಅವರ ತುಂಬಾ ಕಷ್ಟಪಟ್ಟಿದೀವಿ ನಾವು. ವಿ ಡಿಸರ್ವ್ಡ್ ಟು ಬಿ ಸೇವ್ಡ್. ಆ ವಿಚಾರಕ್ಕೆ ತುಂಬಾ ಹರ್ಟ್ ಆಯ್ತು. ಯಾಕಂದ್ರೆ ನನ್ನ ತಂಡ, ನಮ್ಮ ಜಂಟಿ ತಂಡ ಅಂತ ನಾನ್ ಜೆನ್ಯೂನ್ಲಿ ಅನ್ಕೊಂಡಿದ್ದೆ. ಸೆಕೆಂಡ್ ಟೈಮ್ ಯಾವಾಗ ಇದೇ ಲಾಸ್ಟ್ ನಮ್ಮ ಇದು ಟಾಸ್ಕ್ ಆಪರ್ಚುನಿಟಿ ಅಂತ ಬಿಗ್ ಬಾಸ್ ಹೇಳ್ತಾರೋ ಅವಾಗ ಹತ್ತಿರೋದು ಬಿಟ್ರೆ ಇನ್ ಯಾವ ಸಿಲ್ಲಿ ವಿಚಾರಕ್ಕೂ ನಾನು ಹತ್ಕೊಂಡು ಸೀನ್ ಮಾಡಿ ಇಲ್ಲ. ಭಾವನಾತ್ಮಕ ಜೀವಿಗಳು, ಆಕ್ಟರ್ಸೇ ಭಾವನಾತ್ಮಕ ಜೀವಿಗಳು. ನಾವ್ ಸುಳ್ಳು ಹೇಳಿದ್ರು ನಮ್ಮ ಕಣ್ಣು ಸುಳ್ಳು ಹೇಳದೇ ಇಲ್ಲ. ಸೊ ಜೆನ್ಯೂನ್ ಆಗಿರೋರ್ನ ಜನ ಇಷ್ಟ ಪಡ್ತಾರ, 2 ಡೈಲಾಗ್ ಹೊಡ್ಕೊಂಡು ಸುಮ್ನೆ ಇವ್ರನ್ನ ನಾಮಿನೇಟ್ ಮಾಡ್ಕೊಂಡು ಬಂದಿದ್ ಫಸ್ಟ್ ದಿನದಿಂದ ಅಡ್ವಾಂಟೇಜಸ್ ನಿಮ್ಗೆ ಸಿಕ್ಕಿರೋದು. ಆ ಅಡ್ವಾಂಟೇಜಸ್ ನಮಗ್ ಸಿಕ್ಕಿದ್ರೆ ನಿಮ್ಮನ್ನೊಂದು ರೌಂಡ್ ಆಟನೇ ಆಡಿಸ್ಬಿಡ್ತಿದ್ವಿ ನಾವು. ಸೊ ಹಾಗಾಗಿ ಕೆಲವೊಂದು ವಿಷಯಗಳ ಅವರಿಗೆ ಅಡ್ವಾಂಟೇಜ್ ಆಗಿದೆ. ಅಂಡ್ ಕಾಕ್ರೋಚ್ ಸುದಿ ಏನೋ ಲಕ್ ಜೊತೆನಲ್ಲಿದೆ ಅಂತ ಅನ್ಸುತ್ತೆ ಅವರಿಗೆ. ಮಾಡ್ತಿರೋದೆಲ್ಲ ಕೈ ಹಿಡಿತಿದೆ. ಬಟ್ ಎಫರ್ಟ್ಸ್ ಇಂದ ಆ ಒಂದು ನಂಬರ್ ಗೇಮ್ ಬಿಟ್ರೆ ಇನ್ಯಾವ್ದನ್ನು ಅವರು ಎಫರ್ಟ್ಸ್ ಇಂದ ಪಡ್ಕೊಂಡಿದ್ದಲ್ಲ. ಆ ನಂಬರ್ ಗೇಮ್ ಇಂದ ಅವರು ಆ ಯೋಗ್ಯತೆನ ಸಂಪಾದನೆ ಮಾಡಿದ್ದಾರೆ, ಅದು ನಾನು ಒಪ್ತೀನಿ. ಬಟ್ ಹಿ ಕ್ಯಾನ್ ಪ್ಲೇ ಮಚ್ 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 ಬೆಟರ್. ಈ ರಾಜನ್ ಟಾಸ್ಕ್ ಅಂತ ಬಂದಾಗ ಲಾಸ್ಟ್ ಸೀಸನ್ ಅಲ್ಲಿ ಉಗ್ರಂ ಮಂಜು ಅವರು ಸಿಕ್ಕಾಪಟ್ಟೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ರು.
ಬಟ್ ಈ ಸೀಸನ್ ಅಲ್ಲಿ ಕಾಕ್ರೋಚ್ ಸುದಿ ಅವರನ್ನ ಆ ಒಂದು ಟಾಸ್ಕ್ಗೆ ಹೋಲಿಸ್ತಾರೆ ಅಸುರಾಧಿಪತಿ ಅಂತ ಹೇಳ್ಬಿಟ್ಟೇನು. ಬಟ್ ಎಲ್ಲೋ ಒಂದ್ ಕಡೆ ಎಲ್ಲ ಕಂಪ್ಲೀಟ್ ಫೇಲ್ ಆಗ್ಬಿಡ್ತಾರೆ. ಜೋಕರಾಧಿಪತಿ ಅದು ಇನ್ನೊಂದು ಕಾಮಿಡಿ ಏನಂತಂದ್ರೆ, ಅವ್ರು ಸುದಿ ಅವರು ಮೇಕಪ್ ಮಾಡ್ಕೊಂತಿರ್ಬೇಕಾದ್ರೆ ರಕ್ಷಿತಾ ಬಂದು ಈಗೇನಾದ್ರು ಡ್ಯಾನ್ಸ್ ಉಂಟಾ ಅನ್ನೋಂಥದ್ದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ಸೊ ಹೆಂಗಿದ್ರು ಅಸುರಾಧಿಪತಿ ನಮ್ಮ ಕಾಕ್ರೋಚ್ ಸುದಿ ಅವರು. ಅದೇ ಅವರಿಗೆ ಮಾಡಿದಂತಹ ಸೆಟ್, ಅವ್ರು ಕೊಟ್ಟಂತಹ ಬಿಲ್ಡಪ್ಸ್ ಹೇಳೆಲ್ಲ ತುಂಬಾ ಅಡ್ವಾಂಟೇಜಸ್ ಸಿಕ್ಕಿದೆ. ಆ ಅಡ್ವಾಂಟೇಜಸ್ ನಮ್ಮ ಜಂಟಿಗಳಿಗೆ ಸಿಕ್ಕಿದ್ರೆ ಬಡದ್ ಬಾಯಿಗೆ ಹಾಕೊಂಡ್ಬಿಡ್ತಿದ್ರು. ಒಂದ್ ರೌಂಡ್ ಎಲ್ಲಾ ಒಂಟಿಗಳನ್ನು ಆಟ ಆಡಿಸ್ಬಿಡ್ತಿದ್ರು. ಯಾಕಂದ್ರೆ ಎರಡು ವಾರ ಅಷ್ಟು ಕಷ್ಟಪಟ್ಟಿದೀವಿ. ಆ ರಿಸ್ಟ್ರಿಕ್ಷನ್ಸ್, ಆ ಹಿಂಸೆ, ಆ ಇರಿಟೇಷನ್, ತುಂಬಾ ಪ್ರಯತ್ನಗಳು ಪಟ್ಟಿದೀವಿ. ಯಾಕಂದ್ರೆ ಬಂದಿದೀವಿ ಜನರ ಮನ್ಸು ಗೆಲ್ಬೇಕು, ಆಟ ಆಡ್ಬೇಕು ಅಂತ. ಕೆಲವೊಬ್ರಿಗೆ ಕಾಮಿಡಿ ಅನ್ನೋದು ನ್ಯಾಚುರಲಿ ಬರುವಂತಹ ಟ್ಯಾಲೆಂಟ್ ಆಗಿರೋದ್ರಿಂದ ತುಂಬಾ ಅಡ್ವಾಂಟೇಜ್ ಆಗಿದೆ ಗಿಲ್ಲಿಗೆ ಕಾವ್ಯ ಸಿಕ್ಕಿರೋದೇ ಅಡ್ವಾಂಟೇಜು. ಸೊ ಆ ತರ ಸಿಕ್ಕಾಗ ಜಂಟಿಗಳಾಗಿದ್ರು ಸಮಸ್ಯೆ ಆಗಲ್ಲ. ಆದ್ರೆ ಈ ಫೈಟರ್ಸ್ ಇದ್ದಾಗ, ಇಬ್ರು ಫೈಟರ್ಸ್ ಇದ್ದಾಗ ಅದ್ ಯಾವಾಗ್ಲೂ ಫೈಟಿಂಗ್ ಅಲ್ಲೇ ಕ್ಲಾಶಸ್ ಆಗುತ್ತೆ ಹೊರತು ಅದು ಅಡ್ವಾಂಟೇಜ್ ಆಗೋದು ತುಂಬಾ ಕಷ್ಟ ಆಯ್ತು ನಮ್ಮಿಬ್ರಿಗೂ. ಸೊ ಹಾಗಾಗಿ ಕೆಲವೊಂದು ವಿಚಾರಗಳು ನಮಗೆ ಸಿಕ್ಕಿದ್ರೆ ನಾವ್ ಅವಾಗ ಬಹುಶಃ ಮಾತುಕತೆನಲ್ಲಿ ಇರ್ತಿದ್ವೇನೋ, ಹೈಲೈಟ್ ಆಗ್ತಿದ್ವೇನೋ. ಅಡ್ವಾಂಟೇಜಸ್ ಸಿಗದಿರೋ ಕಾರಣದಿಂದ ನಾವು ಕೆಲವೊಂದು ಅಡ್ವಾಂಟೇಜಸ್ ನ ಹುಡುಕೊಂಡು ಹೋಗ್ಲಿಲ್ಲ ಅಷ್ಟೇ. ಈಗ ಬಿಗ್ ಬಾಸ್ ಅಲ್ಲಿ ಯಾರೆಲ್ಲ ಲವ್ ಟ್ರ್ಯಾಕ್ ನಡೀತಿದೆ ಅಂತ ಅನ್ಸುತ್ತೆ ನಿಮ್ಗೆ? ಕಾವ್ಯ ಗಿಲ್ಲಿದ್ ಲವ್ ಟ್ರ್ಯಾಕ್ ಅಲ್ಲ, ಗಿಲ್ಲಿ ಇಸ್ ವೆರಿ ಸ್ಮಾರ್ಟ್. ಹೌದಾ? ಮನೆ ಎಲ್ರು ಸೇರ್ಕೊಂಡು ಪಾಪ ರಾಖಿ ಕಟ್ಸ್ಬಿಟ್ರು. ಆದ್ರೂ ಬಿಡಿ, ಗಿಲ್ಲಿ ಅದನ್ನು ಉಲ್ಟಾನೆ ಬಳಸ್ಕೊತಾರೆ ಹೊರತು ಕಾವ್ಯ ಗಿಲ್ಲಿದ್ ಲವ್ ಟ್ರ್ಯಾಕ್ ಅಲ್ಲ. ಯಾಕಂದ್ರೆ ಇದಕ್ ಹಿಂದೆ ಗಿಲ್ಲಿ ಮಾಡಿದಂತ ನಾನ್ ಫಿಕ್ಷನ್ ಶೋನಲ್ಲೂ ಅದೇ ಇದೆ ಫಾರ್ಮುಲಾನೇ ವರ್ಕ್ ಆಯ್ತು. ಒಂದು ಹುಡುಗಿ ಅವ್ರನ್ನ ಪೇರಪ್ ಮಾಡ್ತಾರೆ, ಅದು ವರ್ಕ್ ಆಯ್ತು ಬೇರೆ ಶೋನಲ್ಲೂ. ಈಗ ಕಾವ್ಯ ಗಿಲ್ಲಿ ಟರ್ನ್ ಅಷ್ಟೇ. ಅದು ಬಿಟ್ಟು ಈಗ ಹೊಸದಾಗಿ ಹೋಗಿರುವಂತಹ ಸೂರಜ್ ಅವ್ರದ್ದು, ರಾಶಿಕಾ ಅವ್ರದ್ದು ಫ್ಯಾನ್ ಪೇಜ್ಗಳು ಆಲ್ರೆಡಿ ಕ್ರಿಯೇಟ್ ಆಗ್ತಿದೆ. ಐ ಆಮ್ ಶೋರ್ ದೇ ಲುಕ್ ಲೈಕ್ ಅ ಕ್ಯೂಟ್ ಕಪಲ್. ಅಟ್ ಲೀಸ್ಟ್ ಇನ್ಸೈಡ್ ದ ಹೌಸ್ ಒಂದು ಚಾರ್ಮ್ಫುಲ್ ಕಪಲ್ ಆಗಿ ಅವರಿಬ್ರು ಕಾಣಿಸ್ಕೋಬಹುದು ಅಷ್ಟೇ ಅನ್ಸತ್ತೆ. ಇನ್ಯಾರ್ದು ಲವ್ ಆತರ ನಡೆಯಲ್ಲ. ರಿಷಾ ಅಲ್ವಾ? ರಿಷಾ ಅವರಿಗೆ ಆಪ್ಷನ್ ಇವಾಗ ಇರೋದು ಅಭಿ ಅವ್ರಷ್ಟೇ. ಮದುವೆ ಆಗ್ಬಿಟ್ಟಿದೆ, ಧನುಷ್ ಅವರು ಸೋಲ್ಡ್ ಔಟ್. ಸೊ ಹಾಗಾಗಿ ಪ್ರಾಬಬ್ಲಿ ಅಭಿ ರಿಷಾ ಒಂದು ಫ್ರೆಂಡ್ಶಿಪ್ ಬಾಂಡ್ ನಡಿಬಹುದು, ಫ್ಯಾನ್ ಪೇಜಸ್ ಆಗಬಹುದು ಅಷ್ಟೇ. ಬಿಗ್ ಬಾಸ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ವೈರಲ್ ಆಗುತ್ತೆ. ಆ ಟೈಮಲ್ಲಿ ನೀವು ಒಳಗಡೆ ಇರ್ತೀರಾ, ಪೊಲೀಸ್ ಅವರೆಲ್ಲ ನಿಮ್ಮನ್ನ ಎಲ್ಲಿಂದ ಎಲ್ಲಿಗೋ ಶಿಫ್ಟ್ ಮಾಡ್ತಾರೆ. ಬಿಗ್ ಬಾಸ್ ಮನೆಯಿಂದ ಸೀಲ್ ಡೌನ್ ಮಾಡಿ ಅದಾದ ನಂತರ ನಿಮ್ಗೆ ರೆಸಾರ್ಟ್ಗೆಲ್ಲಾನು ಶಿಫ್ಟ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಉಳಿತಿತ್ತು ನಿಮ್ಮ ತಲೆಯಲ್ಲಿ? ಏನಪ್ಪ ಸಿಕ್ಕಿರುವಂತ ಅವಕಾಶ ಇಲ್ಲಿಗೆ ಕಂಪ್ಲೀಟ್ ಆಗುತ್ತಾ, ಏನು ಇತ್ತಾ ಅಂತ ಹೇಳ್ಬಿಟ್ಟು ಏನಾದ್ರು ಮನ್ಸಲ್ಲಿ ಗೊಂದಲ ಆಗ್ತಿತ್ತಾ ಅಂತ? ನಿಮ್ಮಷ್ಟು ನಮ್ಗೆ ಯಾವ ಗೊಂದಲನೂ ಇರ್ಲಿಲ್ಲ. ನಮ್ಗೇನಾಯ್ತು, ಬ್ಲೈಂಡ್ಸ್ ಡೌನ್ ಮಾಡಿದ್ರು, ಆಮೇಲೆ ಬ್ಲೈಂಡ್ಸ್ ಅಪ್ ಮಾಡಿದ್ಮೇಲೆ ಒಂದಷ್ಟು ಜನ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಅವರು, ಟೀಮ್ ಅವರಿದ್ರು, ಮಾಸ್ಕ್ ಹಾಕೊಂಡು ಬಂದ್ರು. ನಮಗೂ ಮಾಸ್ಕ್ ಹಾಕಿ ಒಂದು ಥಿಯೇಟರ್ ರೂಮ್ ಕರ್ಕೊಂಡು ಹೋದ್ರು. ಅಲ್ಲಿ ಪೊಲೀಸ್ ಆಫೀಷಿಯಲ್ಸ್ ಬಂದು ಈ ತರ ಕ್ಲೋಸ್ ಆಗ್ತಿದೆ. ಅವ್ರು ಕ್ಲಿಯರ್ ಆಗಿ ಹೇಳಿದ್ರು, ಬಿಗ್ ಬಾಸ್ ಶೋಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಆದ್ರೆ ಈ ಜಾಗಕ್ಕೂ ನ್ಯಾಯಾಲಯಕ್ಕೂ ಒಂದು ಇದು ನಡೀತಿದೆ. ಸೊ ಹಾಗಾಗಿ ಈ ಶೋ ಮುಖಾಂತರ ನೀವು ಇಲ್ಲೇ ಇರೋದ್ರಿಂದ ಇದು ಒಂದು ಸಮಸ್ಯೆ ಇದೆ, ಸಮಸ್ಯೆ ಕ್ಲಿಯರ್ ಆದ್ರೆ ನೀವು ಕಂಟಿನ್ಯೂ ಮಾಡಬಹುದು, ಅಲ್ಲಿ ತನಕ ನೀವು ನಿಮ್ಮ ಮನೆಗೆ ಹೋಗ್ಬೇಕು ಅಂತ. ಸೊ ಆ ವಿಡಿಯೋ ಲೀಕ್ ಆಗತ್ತೆ. ನಮ್ಮನ್ನ ಶಿಫ್ಟ್ ಮಾಡುವಾಗ ಚೇಸಿಂಗ್ ನಡೆಯುತ್ತೆ. ಎಷ್ಟೆಷ್ಟು ಮೀಡಿಯಾದವ್ರು ಇದ್ರೋ ಅಷ್ಟು ಜನ ಚೇಸ್ ಮಾಡ್ಕೊಂಡು ನಮ್ಗೆ ಇದೇನಿದು ಮನಿ ಹೈಸ್ಟ್ ಏನಾದ್ರು ಮಾಡ್ಬಿಡಿದೀವ ನಾವು, ಹಿಂಗ್ ಚೇಸ್ ಮಾಡ್ಕೊಂಡ್ ಬರ್ತೀವಿ. ಯಾಕಂದ್ರೆ ಪಾಪ ಅವ್ರದ್ದು ಕ್ರಿಯೇಟಿವ್ ಟೀಮ್ ಅವರು ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂದ್ರೆ, ಅವ್ರಿಗೇನಂದ್ರೆ ಮೆಂಟಲಿ ಅದು ನಮಗ್ ಅಫೆಕ್ಟ್ ಆದ್ರೆ, ಕಂಟೆಸ್ಟೆನ್ಸಿಗೆ ಅಫೆಕ್ಟ್ ಆ ಪ್ರಾಬ್ಲಮ್ಮು ಸಾಲ್ವ್ ಮಾಡೋ ಪ್ರಯತ್ನದಲ್ಲಿದೆ. ಅಷ್ಟೊತ್ತಲ್ಲಿ ನಮಗೇನಾದ್ರೂ ಮೆಂಟಲಿ ಅಫೆಕ್ಟ್ ಆದ್ರೆ, ನಾವೇನಾದ್ರೂ ಮೆಂಟಲಿ ಬ್ರೇಕ್ ಡೌನ್ ಆಗಿ, ಯಾಕಂದ್ರೆ ಆ ಮನೆಯಲ್ಲೇ ಒಂದು ಪ್ರಪಂಚ ಆಗಿರುತ್ತೆ, ಹೊರಗಡೆ ಪ್ರಪಂಚಕ್ಕೆ ಬಂದಿದ ತಕ್ಷಣ ಇಟ್ಸ್ ಸ್ವಿಚ್, ನಾರ್ಮಲ್ ಆಗ್ಬಿಡ್ತೀವಿ ನಾವು, ಗೇಮ್ ಮೋಡ್ ಇಂದ ಈಚೆ ಬಂದ್ಬಿಡ್ತೀವಿ. ಸೊ ಅವ್ರಿಗೆ ಏನಂದ್ರೆ ನಮ್ಮನ್ನ ಕಾಮ್ ಆಗಿಡ್ಬೇಕು. ಯಾಕಂದ್ರೆ ಹೊರಗೆ ಬಂದಿದ ತಕ್ಷಣ ಮೈಕ್ ಇಲ್ಲ ಅಂತ ನಾವ್ 1000 ಮಾತಾಡೋದಿರುತ್ತೆ. ಏನ್ ಗೊತ್ತಾ ಅಂತ ನಾವೆಲ್ಲ ಶುರು ಮಾಡಿದ್ವಿ.
ಅದ್ರ ಜೊತೆಗೆ ಶೋ ಟುವರ್ಡ್ಸ್ ಒಂದು ಭಯ ಇರುತ್ತೆ. ಯಾಕಂದ್ರೆ 10 ದಿನ ಆಗಿರೋದು, ಈ ತರ ಒಂದು ಇಂಪ್ಯಾಕ್ಟ್ ಆದಾಗ ಅದ್ ಏನ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಇಟ್ರೋ, ಯಾಕೆ ಇಟ್ರೋ, ಆಗ್ತಿರೋದೆಲ್ಲ ಹಿಂಗೆ ಆಗ್ತಿದ್ಯಲ್ಲ ಗುರುವೆ, ನಮ್ಮ ಸೀಸನ್ಗೆ ಹೀಗಾಗ್ಬೇಕಾ ಅನ್ನೋ ಒಂದು ಮಾತುಕತೆನೂ ಆಗತ್ತೆ. ಅದ್ರ ಜೊತೆಗೆ ಚೇಸಿಂಗ್ ಆಗಿ ನಮ್ಮ ಕಾರ್ ಪಂಕ್ಚರ್ ಆಗಿ, ಆ ಲೆವೆಲ್ಗೆ ನಮ್ಮ ಸಾರಥಿ ಗಾಡಿ ಓಡಿಸಿ ಕಾರ್ ಪಂಕ್ಚರ್ ಆಗಿ, ಅಲ್ಲಿ 2-3 ಪ್ರೆಸ್ ಅವರು ನಮ್ಮನ್ನ ಅಟ್ಯಾಕ್ ಮಾಡಿ, ಒಂದೇ ಒಂದು ಹಿಂಟ್ ಸಿಕ್ಕರೆ ಸಾಕು, ಒಂದೇ ಒಂದು ವಿಜುವಲ್ ಸಿಕ್ಕರೆ ಸಾಕು ಅಂತ ಪಾಪ ಅವರು ಕಷ್ಟ ಪಡ್ತಿರ್ತಾರೆ. ಇಲ್ಲಿ ನಮಗ್ ಹೆಂಗಂದ್ರೆ, ನಮ್ಮ ವಿಜುವಲ್ಸ್ ಸಿಕ್ಕಿದ್ರೆ ಅಥವಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ವಿಚಾರ ನಮಗೆ ಎಲ್ಲ ಅಫೆಕ್ಟ್ ಆಗುತ್ತೋ, ಎಲ್ಲಿ ಯಾವ ವಿಚಾರ ಯಾರ ಕಡೆಯಿಂದ ಲೀಕ್ ಆಗ್ಬಿಡತ್ತೋ ಅಂತ ಆ ಟೀಮಿಗೆ ಅಷ್ಟೇ ಭಯ ಇರುತ್ತೆ. ಸೊ ಅದನ್ನೆಲ್ಲ ಮೀರಿ ನಮ್ಮನ್ನ ಕರ್ಕೊಂಡು ಹೋಗಿ ಸೇಫ್ ಆಗಿಟ್ಟು ನಾವು ಅಲ್ಲಿಗೆ ಹೋದ್ಮೇಲೆ ನಮಗ್ ಭಯ ಶುರು ಆಗುತ್ತೆ. ಚೇಸಿಂಗ್ ಎಲ್ಲ ಮುಗೀತಲ್ಲ, ನೆಕ್ಸ್ಟ್ ಏನಾಗ್ತಿದೆ, ಯಾವ ವಿಚಾರನೂ ಬರ್ತಿಲ್ಲ ನಮ್ ತನಕ, ಸಾಲ್ವ್ ಆಯ್ತಾ ಆಗ್ಲಿಲ್ವಾ, ನಾವು ಮತ್ತೆ ಹೋಗ್ತೀವಾ, ಗೇಮ್ ಮುಗ್ದೆ ಹೋಯ್ತಾ, ಇಷ್ಟು ಕ್ವೆಶನ್ಸ್ ಬರುತ್ತೆ. ಸೊ ನಮ್ ಹತ್ರ ಯಾರು ಬಂದು ಮಾತಾಡಲ್ಲ. ಬರೀ ತಂಡದಿಂದ ಒಬ್ರು ಅಸೈನ್ ಮಾಡಿರ್ತಾರೆ, ಅವ್ರು ಬಿಟ್ಟು ಇನ್ಯಾರು ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡಲ್ಲ. ಫುಡ್ ಸರ್ವ್ ಮಾಡ್ಬೇಕಾದ್ರೂ ಯಾರು ನಮ್ಮ ಹತ್ರ ಮಾತಾಡುವ ಹಾಗಿಲ್ಲ, ಹಾಗೆಲ್ಲ ಇರುತ್ತೆ. ಬಟ್ ಯಾವಾಗ ಬಂದು ಸಾಲ್ವ್ಡ್ ವಿ ಕ್ಯಾನ್ ಗೋ ಬ್ಯಾಕ್ ಅಂತಾರಲ್ಲ, ಆವಾಗ ಅನ್ಸತ್ತೆ. ನಿಜವಾಗ್ಲೂ ಬಿಗ್ ಬಾಸ್ ಮನೆ ಬೆಲೆ ಗೊತ್ತಾಗಿದ್ದು ವಾಪಸ್ ಹೋದಾಗ. ಮೇಡಮ್, ಇನ್ನೊಂದು ನಿಮ್ಮ ತುಟಿಗಳ ವಿಚಾರ ಒಂದು ವೈರಲ್ ಆಗ್ತಾ ಇದೆ, ಅದಕ್ಕೆ ಏನ್ ಕ್ಲಾರಿಫಿಕೇಶನ್ ಕೊಡ್ತೀರಾ? ನಾನು ಆಲ್ರೆಡಿ ನಿನ್ನೆಯಿಂದ ಬಂದಿರೋ ಎಲ್ಲಾ ಮೀಡಿಯಾದವ್ರಿಗೂ ಹೇಳಿ ಇವಾಗ ಸರಿ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಅನ್ನೋ ತರ ಆಗೋಗಿದೆ. ನಾನೇನ್ ಎಕ್ಸ್ಪೆರಿಮೆಂಟ್ ಮಾಡಿದ್ನೋ ಅದು ಸ್ವೆಲ್ಲಿಂಗ್ ಆಗಿ ಅನ್ಕೊಂಡಿದ್ದಕ್ಕಿಂತ 3ರಷ್ಟು ಹೆಚ್ಚಿಗೆ ಊದ್ಕೋತು. ಸೊ ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ ಇದಾಗೋದಿಕ್ಕೆ, ಹೀಲ್ ಆಗೋದಿಕ್ಕೆ. ಬಟ್ ಸ್ವಲ್ಪ ಅನ್ಈವನ್ ಆಗಿದ್ದರಿಂದ 2-3 ಸತಿ ಹೋಗಿ ಕರೆಕ್ಷನ್ ಮಾಡಿಸ್ಬೇಕಾಯ್ತು. ಅದು ತುಂಬಾನೇ ಫಸ್ಟ್ ವೀಕ್ ಅಂತೂ ತುಂಬಾನೇ ಊದ್ಕೊಂಡಿತ್ತು. ಈವನ್ ಫೋಟೋಸ್ ಪೋಸ್ಟರ್ ಅಲ್ಲೂ ಕೂಡ ತುಂಬಾನೇ ಊದ್ಕೋತು. ರಾಂಗ್ ಟೈಮಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದೆ. ಯಾಕಂದ್ರೆ ನಂಗೆ ಹೇಳಿದ್ರು ಇಷ್ಟು ಟೈಮಲ್ಲಿ ಹೀಲ್ ಆಗತ್ತೆ, ನೀವು ಹೋಗೋಷ್ಟೊತ್ತಿಗೆ ಕ್ಲಿಯರ್ ಆಗಿರತ್ತೆ ಅಂತ. ಒಂದ್ ಕಡೆ ಹಾಲೋ ಇದ್ದಿದ್ರಿಂದ ನಾನೇನ್ ಅನ್ಕೊಂಡೆ, ಅದನ್ನ ಈವನ್ ಮಾಡಿಸ್ಬಿಡೋಣ ಅಂತಾನೆ ಅನ್ಕೊಂಡೆ. ಅವಕಾಶ ಸಿಕ್ಕಾಗ ನೀವೇ ಆಗ್ಲಿ ನಾವೇ ಆಗ್ಲಿ ಕೆಲವೊಂದು ನಮ್ಮ ಫೀಚರ್ಸ್ ನ ಸರಿ ಮಾಡ್ಕೊಳ್ಳುವಂತ, ನಾವೇನು ಮ್ಯಾನಿಕ್ವಿನ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿರಲ್ಲ, ಬಟ್ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನದಲ್ಲಿ ನನ್ಗೇನು ತಪ್ಪು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈ ಇಂಡಸ್ಟ್ರಿನಲ್ಲಿ ಕಂಪ್ಯಾರಿಸನ್ ಇದ್ದೇ ಇರುತ್ತೆ. ಕಪ್ಪಗಿದ್ರೆ ನೀನ್ ಬೆಳ್ಳಗಿಲ್ಲ ಅಂತಾರೆ, ಬೆಳಗಿದ್ರೆ ನೀನ್ ತುಂಬಾ ಬೆಳ್ಳಗಿದ್ಯಾ ಅಂತಾರೆ, ಉದ್ದ ಇದ್ರೆ ನಿನ್ ಹೆಣ್ಮಗುವಾಗಿ ಇಷ್ಟು ಉದ್ದ ಇದೆಯಾ ಅಂತಾರೆ, ಕುಳ್ಳಕ್ಕಿದ್ರೆ ಹೀಲ್ಸ್ ಹಾಕೋ ಅಂತಾರೆ. ಪ್ರತಿ ವಿಚಾರಕ್ಕೂ, ಮೂಗಿಂದ ಹಿಡಿದು ಕಣ್ಣಿಂದ ಹಿಡಿದು ಪ್ರತಿ ವಿಚಾರಕ್ಕೂ ಒಂದಲ್ಲ ಒಂದು ಕ್ರಿಟಿಸಿಸಮ್ನ ನಾವು ಅನುಭವಿಸೇ ಇರ್ತೀವಿ. ಅದರಿಂದ ಕೆಲವೊಂದು ಇನ್ಸೆಕ್ಯೂರಿಟೀಸ್ ಬಿಲ್ಡ್ ಆಗೇ ಇರುತ್ತೆ. ಈಗ ನನ್ನ ಫ್ರೆಂಡ್ಸ್ ಆಗಿದ್ದವರು, ಈಗಿಲ್ದಿರೋರು ತುಂಬಾ ಜನ ಅದ್ರ ಬಗ್ಗೆ ಕಮೆಂಟ್ ಮಾಡ್ಕೊಂಡು ಓಕೆ ಏನ್ ಮಾಡ್ಕೊಂಡಿದ್ದಾಳೆ ಅದು ಇದು ಅಂತೆಲ್ಲ ಮಾತಾಡಿದ್ದಾರೆ. ನನ್ನ ಪಾಯಿಂಟ್ ಒಂದೇ, ನನ್ನ ದೇಹ, ನನ್ನ ಇಷ್ಟ. ಈ ತರ ರಿಸಲ್ಟ್ ಬರುತ್ತೆ ಅಂದ್ರೆ ನಾನೇನ್ ದಡ್ಡಿನ ಮಾಡಿಸ್ಕೊಳ್ಳಿಕ್ಕೆ, ಅಂತ ದೊಡ್ಡ ಶೋಗ್ ಹೋಗೋದಿಕ್ಕೆ. ಆಗ ಹೋಗಿದೆ. ಈಗ ಅದಕ್ಕೆ ಆದಂತ ಒಂದು ಹೀಲಿಂಗ್ ಪೀರಿಯಡ್ ಇದೆ, 10 ದಿನ ಹೀಲಿಂಗ್ ಪೀರಿಯಡ್ ಇತ್ತು. ಅದು ಹಾಗಂತ ಮನೇಲಿ ಕೂರ್ಲ ನಾನು. ನಂಗೆ ಹೇಳಿದ್ದು ಹೋಗೋಕ್ಕೂ ಮುಂಚೆ 10 ದಿನ, ಯಾಕಂದ್ರೆ ನಾನು ಸೂರ್ಯವಂಶ ಶೂಟಿಂಗ್ ಮುಗಿಸಿ 14ನೇ ತಾರೀಕು ತನಕ ನಾನು ಶೂಟ್ ಮಾಡಿದೆ. 10ನೇ ತಾರೀಕು ತನಕ ಡೇಟ್ ಕೊಟ್ಟಿದೆ, ಬಟ್ ಎಕ್ಸ್ಟೆಂಡ್ ಆಗಿ 14ನೇ ತಾರೀಕು ತನಕ ಶೂಟ್ ಮಾಡಿದ್ದೀನಿ. ಅದಾದ ನಂತರ ನನ್ನ ಪರ್ಸನಲ್ ವಿಚಾರ, ನನ್ನ ಮನೆ, ನನ್ನ ವಿಚಾರಗಳನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಎಲ್ರನ್ನೂ ಅಸೈನ್ ಮಾಡಿ ಡಿಸೈನರ್ ಹತ್ರ ಹೋಗಿ, ಅದ್ರ ಜೊತೆಗೆ ನಾವು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಒಂದಷ್ಟು ಟೆಸ್ಟ್ಸ್ ಮಾಡಿಸ್ಬಿಟ್ಟು ರಿಸಲ್ಟ್ಸ್ ಅವ್ರಿಗೆ ಕೊಟ್ಟು ಅವರು ಓಕೆ ಮಾಡಿ, ತುಂಬಾ ಪ್ರೊಸೀಜರ್ ಇರುತ್ತೆ. ಬಿಟ್ವೀನ್ ದಟ್ ನಾನು ಅನ್ಕೊಂಡೆ 10 ದಿನದಲ್ಲಿ ಹೀಲ್ ಆಗತ್ತೆ ಅಂದ್ರೆ ಒಂದು ಕಡೆ ಮಾತ್ರ ಫಿಲ್ ಆಗ್ಬೇಕಿತ್ತು, ಒಂದ್ ಚೂರ್ ಹಾಲೋ ಇತ್ತು. ಸೊ ಹಾಗಾಗಿ ಫಿಲ್ ಮಾಡಿಸ್ಕೊಳಕ್ ಹೋದಾಗ ಇಲ್ಲ ಒಂದೇ ಕಡೆ ಮಾಡಿದ್ರೆ ಅನ್ಈವನ್ ಕಾಣಿಸುತ್ತೆ ಅಂತ, ಇನ್ನೊಂದ್ ಕಡೆ ಸ್ವಲ್ಪ ಜಾಸ್ತಿ ಆಯ್ತು. ಅದು ವೆರಿ ಮಚ್ ಅನ್ಈವನ್ ಆಗಿ ಐ ಹ್ಯಾಡ್ ಟು ಗೆಟ್ ಇಟ್ ಡನ್. ಸೊ ಈ ತರ ರಿಸಲ್ಟ್ ಬರುತ್ತೆ ಅಂತಂದ್ರೆ ಯಾರು ದಡ್ರಲ್ಲ, ಯಾರು ಇಷ್ಟೊಂದು ಹೈಲೈಟ್ ಆಗುತ್ತೆ ಅಂದ್ರೆ ಯಾರು ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಇಟ್ ಇಸ್ ನಾಟ್ ಪರ್ಮನೆಂಟ್, ಇಟ್ ಇಸ್ ನಾಟ್ ಅ ಸರ್ಜಿಕಲ್ ಪ್ರೊಸೀಜರ್ ಅಥವಾ ಇಟ್ ಇಸ್ ನಾಟ್ ಪ್ಲಾಸ್ಟಿಕ್ ಸರ್ಜರಿ. ನೀವು ಎಷ್ಟೊಂದು ಜನ ನೋಡಿ ಮೈಕ್ರೋ ಬ್ಲೇಡಿಂಗ್ ಅಂತ ಮಾಡಿಸ್ಕೊಂಡಿರ್ತಾರೆ, ಇದು ಲೇಸರ್ ಅಂತ, ಹೇರ್ ರಿಮೂವಲ್ಗೆ ಲೇಸರ್ ಅಂತ ಮಾಡಿಸ್ಕೊಂಡಿರ್ತಾರೆ. ಸೊ ದ ಸೇಮ್ ವೇ ಲಿಪ್ ಕಲರ್ ಬದಲಾಯಿಸ್ಕೊಂಡು, ಯಾಕೆ ಸತೀಶ್ ಅವರೇ ನಂಗೆ ಹೇಳಿದ್ರು
ನಾನು ಬರೋಕ್ ಮುಂಚೆ ಲಿಪ್ ಕಲರ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ. ಇದು ನೋಟಿಸ್ ಆಗಿದೆ ಅಷ್ಟೇ. ತುಂಬಾ ಜಾಸ್ತಿ ಸ್ವೆಲ್ ಆಗಿದ್ದರಿಂದ ನೋಟಿಸ್ ಆಗಿದೆ. ಅದರಿಂದ ಸಾಕಷ್ಟು ಟ್ರಾಲ್ ಆಗಿದೆ. ಅದು ಡಿಸ್ಅಡ್ವಾಂಟೇಜ್ ಕೂಡ ಆಗಿರಬಹುದು ನನಗೆ. ವಿಜುವಲ್ಸ್ ಕಡಿಮೆ ಬಂದಿರೋದಕ್ಕೆ ಅದು ಒಂದು ಡಿಸ್ಅಡ್ವಾಂಟೇಜ್ ಕೂಡ ಆಗಿರಬಹುದು. ಎಂಡ್ ಆಫ್ ದ ಡೇ ಹೋಗಿದೆ. ಅದರಿಂದ ಪಾಠ ಕಲ್ತಿದ್ದು ಆಗಿದೆ. ಅದನ್ನ ಅಗ್ರಿ ಮಾಡ್ಕೊಂಡು ಅದನ್ನ ಮುಚ್ಚಿಡ್ತಿಲ್ವಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಐ ಆಮ್ ರೆಡಿ ಟು ಟಾಕ್. ಸೊ ದಟ್ ನೆಕ್ಸ್ಟ್ ಟೈಮ್ ಬೇರೆ ಯಾರಾದ್ರೂ ಆ ಡಿಸಿಷನ್ ತಗೋಬೇಕಾದ್ರೆ ಇವ್ರಿಗೆ ಹಿಂಗಾಗಿತ್ತು, ವಿ ಶುಡ್ ಬಿ ಕೇರ್ಫುಲ್ ಅಂತ ಅಟ್ಲೀಸ್ಟ್ ಅವ್ರು ಮಾಡಿಸ್ಕೊಳ್ತಾ ಇರ್ಲಿ. ನಮ್ಗೆ ಹೋಗಿದೆ ಮುಂದೆ. ಯಾಕಂದ್ರೆ ಮೊದಲನೇ ಸಲ ಎಕ್ಸ್ಪೆರಿಮೆಂಟ್ ಮಾಡಿರೋದ್ರಿಂದ ಇನ್ನು ಮುಂದೆ ಯಾವತ್ತೂ ಮಾಡೋದಕ್ಕೆ ಹೋಗಲ್ಲ. ಅದಕ್ಕೆ ಟ್ರಾಲ್ ಮಾಡಿ, ಕೆಟ್ಟದಾಗಿ ಕಮೆಂಟ್ ಮಾಡಿ, ಒಬ್ರನ್ನ ಹೀಯಾಳಿಸಿ, ಒಬ್ಬರ ವ್ಯಕ್ತಿತ್ವವನ್ನ ಅಗೌರವದಿಂದ ನೋಡಿ, ನಾವು ಮಾಡಿರೋ ಕೆಲಸನೆಲ್ಲ ಮರೆತು, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿ ಆಪರ್ಚುನಿಟಿನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಅಲ್ಲಿಗೆ ಹೋಗೋದು ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು, ಇವಳು ಇಷ್ಟು ವಾರಕ್ಕೆ ಬಂದ್ಬಿಡ್ತಾಳೆ, ಅಷ್ಟು ವಾರಕ್ಕೆ ಬಂದ್ಬಿಡ್ತಾಳೆ ಅನ್ನೋದು ನಿಮಗೆ ಬರೀ ಒಂದು ಕಮೆಂಟ್ ಅಷ್ಟೇ. ಆದ್ರೆ ನಮಗೆ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ. ಸೊ ಯಾರ ವಿಚಾರಕ್ಕೂ, ಯಾವುದೇ ವಿಚಾರಕ್ಕೂ ಇಷ್ಟ ಆಗಿಲ್ಲ ಅಂತ ಹೇಳಿ ಈಚೆ ಮಾಡಿಸ್ಕೋಬಾರ್ದಾಗಿತ್ತು. ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಅಲ್ಲಿ ರೆಸ್ಪೆಕ್ಟ್ ಯುವರ್ ಒಪಿನಿಯನ್. ಯಾಕಂದ್ರೆ ಪ್ರೀತಿ ಕೊಡ್ತಿರಲ್ಲ ಅಷ್ಟು ನಿಮ್ಗೆ ಹಕ್ಕಿದೆ. ಇಷ್ಟ ಆಗದಿರೋದನ್ನ ಇಷ್ಟ ಆಗಿಲ್ಲ ಅಂದಾಗ, ತಪ್ಪು ಮಾಡಿದಾಗ ಬೈಯೋದಿಕ್ಕೆ ಹಕ್ಕಿದೆ. ಆದ್ರೆ ನಮ್ಮನ್ನ ಕೆಳಗೆ ಬೀಳಿಸೋಕ್ಕೆ, ಹೀಯಾಳಿಸೋದಕ್ಕೆ, ಬೇರೆ ಯಾವುದೋ ವಿಚಾರಕ್ಕೆ ಕಂಪೇರ್ ಮಾಡೋದಕ್ಕೆ, ಜಡ್ಜ್ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಎದುರುಗಡೆ ಬಂದು ಹೇಳಿ, ಯಾರು ಹೇಳಲ್ಲ. ನಿಮ್ಗೋಸ್ಕರ ನೋಡ್ದೆ ನಾನು ಬಿಗ್ ಬಾಸ್, ನೀವಿರೋದ್ರಿಂದ ಎಪಿಸೋಡ್ಸ್ ನೋಡ್ದೆ, ನೀವ್ ಸಖತ್ ಡಿಗ್ನಿಫೈಡ್ ಆಗಿ ಆಡಿದ್ರಿ, ಏನು ಸಿಲ್ಲಿಯಾಗಿ ಮಾತಾಡಿಲ್ಲ ಅಂತೆಲ್ಲ ಎದುರುಗಡೆ ಬಂದು ಹೇಳ್ತಾರೆ. ಹಿಂದೆ ನಿಂತ್ಕೊಂಡು ನೋಡೋದು ಯಾವಳು ಹೆಂಗ್ ಮಾಡ್ಕೊಂಡ್ಬಿಟ್ಲು, ಅಲ್ಲಿ ತುಟಿ ನೋಡಿ ಹೆಂಗಿದೆ, 3 ವಾರಕ್ಕೆ ಬಂದ್ಬಿಟ್ಲು. ಅಲ್ಲಿ ಅನುಭವಕ್ಕೆ ಏನಾಗಿದೆ ಅದ್ ನನಗ್ ಗೊತ್ತು. ನನಗೆ ಆ ಶೋ ಇಂದ ಏನ್ ಸಿಕ್ಕಿದೆ ಅದ್ ನನಗ್ ಗೊತ್ತು. ಅಷ್ಟೊಂದು ಧೈರ್ಯ ಅನ್ನೋದೇ ಇದ್ರೆ ನಿಮಗೆ, ಕೂತ್ಕೊಂಡು ಕಮೆಂಟ್ ಮಾಡೋರು ಬನ್ನಿ, ನನ್ನ ಮನೆ ಅಡ್ರೆಸ್ ಕೊಡ್ತೀನಿ. ನನ್ನ ಎದುರುಗಡೆ ಬಂದು ಮಾತಾಡಿ, ಅದಕ್ಕೆ ನಾನು ಜವಾಬು ಕೊಡ್ತೀನಿ. ಎಲ್ಲೋ ಕೂತ್ಕೊಂಡು ನನಗ್ ಕೇಳ್ದಿರೋ ಹಾಗೆ ನೀವು ಕ್ರಿಟಿಸೈಸ್ ಮಾಡ್ಕೊಂಡು, ಕಮೆಂಟ್ ಮಾಡ್ಕೊಂಡು, ಟೀಸ್ ಮಾಡ್ಕೊಂಡು ನನ್ನನ್ನ ಬೀಳಿಸ್ತೀರಾ ಅಂದ್ರೆ, ಇಷ್ಟು ವರ್ಷನೇ ಯಾರ್ಯಾರೋ ಬೀಳ್ಸಕ್ ಪ್ರಯತ್ನ ಪಟ್ರು ಬಿದ್ದಿಲ್ಲ. ಈಗ ತುಟ್ಟಿತಾನೆ ಹಿಂಗ್ ಒರೆಸ್ಕೊಂಡು ಮುಂದೋಗ್ತಿರ್ತೀನಿ ಅಷ್ಟೇ. ಈಗ ನಮ್ಮ ಒಂದು ಚಾನಲ್ ಅಲ್ಲಿ ಒಂದು ಹೆಲ್ತ್ ಸೆಗ್ಮೆಂಟ್ ಇದೆ. ಈಗ ನಟಿ ಮಣಿಯರ್ ಅಂದ ತಕ್ಷಣ ಅವರ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್, ಡಯಟ್ ರೋಟೀನ್, ವರ್ಕೌಟ್ ರೋಟೀನ್ ಹೆಂಗಿರುತ್ತೆ? ಏನು ಇಲ್ಲ, ಬಿಗ್ ಬಾಸ್ ಇಂದ ಈಗಷ್ಟೇ ಬಂದಿದೆ. ಅದಕ್ಕಿಂತ ಮುಂಚೆ ಏನಿತ್ತು ಅಂತ? ಇಲ್ಲ, ನಾನು ಹೇಳಿದ್ನಲ್ಲ, ತುಂಬಾ ಕಡಿಮೆ ನನ್ನ ಬ್ಯೂಟಿ ಬಗ್ಗೆ. ನಾನು ಹೇರ್ಸು ಅಷ್ಟೇ, ನಂದು ಯೂಶಲಿ ಇಷ್ಟು ಲಾಂಗ್ ಹೇರ್ಸ್ ಇರೋದು. ತುಂಬಾ ಟಿಪಿಕಲ್ ಆಗಿ ಜನ ನನ್ನ ಇಷ್ಟು ವರ್ಷದಿಂದ ನೋಡಿ ಒಂದು ಹೋಮ್ಲಿ ಲುಕ್ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ನಂಗೆ ಬರ್ತಿರೋ ಪಾತ್ರಗಳು ಎಲ್ಲ ಬರೀ ಹೋಮ್ಲಿ ಲುಕ್, ಸೊಸೆ ಒಂದು ಆ ಥರನೇ ಬರ್ತಿದೆ ಹೊರತು, ಈಗ ಎಂಟರ್ಟೈನ್ಮೆಂಟ್ ನ ಸೋರ್ಸ್ ತುಂಬಾ ವೈಡ್ ಆಗಿದೆ. ವೆಬ್ ಸೀರೀಸ್, ಮೈಕ್ರೋ ಸೀರೀಸ್, ಮಿನಿ ಸೀರೀಸ್, ಕಂಟೆಂಟ್ ನ ಕೊಡೋ ರೀತಿ ಬೇರೆ ಆಗಿದೆ, ಜನ ರಿಸೀವ್ ಮಾಡ್ತಿರೋ ರೀತಿ ಬೇರೆ ಆಗಿದೆ. ನಾವು ಅಪ್ಡೇಟ್ ಮಾಡದೆ ಹಾಗೇ ಇದ್ಬಿಟ್ರೆ ನಾವು ಅದೇ ಕ್ಯಾರೆಕ್ಟರ್ಗೆ ಫಿಕ್ಸ್ ಆಗ್ಬಿಡ್ತೀವಿ ಅನ್ನೋ ಕಾರಣಕ್ಕೆ ಹೇರ್ ಕಲರಿಂಗ್ ಮಾಡಿಸಿ, ಹೇರ್ ಒಂದು ಮೇಕ್ ಓವರ್ ಕೊಟ್ಟು, ಅದೇ ಕಾರಣಕ್ಕೆ ಲಿಪ್ದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಫೇಲ್ ಆಗಿದೆ. ಓಕೆ, ಏನು ಮಾಡೋದಕ್ಕಾಗಲ್ಲ, ಸಿಲಿ ಡಿಸಿಷನ್ಸ್ ಮಾಡ್ತೀವಿ ಜೀವನದಲ್ಲಿ. ಸೊ ಅದು ಬಿಟ್ಟು ಏನಾದ್ರೂ ತುಂಬಾ ಹೆಲ್ತ್ ಕೇರು, ಸ್ಕಿನ್ ಕೇರು ಎಲ್ಲ ಮಾಡ್ತೀನಿ ಅಂದ್ರೆ ಅದು ವರ್ಕೌಟ್ ಏನಾದ್ರು ಮಾಡ್ತೀರಾ? ಯೋಗ ಮಾಡ್ತಿದ್ದೆ, ತುಂಬಾ ಮಾಡ್ತಿದ್ದೆ. ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಿದ್ದೆ, ಅದಾದ್ಮೇಲೆ ಯೋಗ ಮಾಡ್ತಿದ್ದೆ. ಬಟ್ ಯೋಗ ಅನ್ಫಾರ್ಚುನೇಟ್ಲಿ ನಾನು ಕ್ಲಾಸಿಗೆ ಹೋಗೋದು ಬಿಟ್ಟಿದ್ರಿಂದ ಒಬ್ಳೆ ಡಿಸ್ಕಂಟಿನ್ಯೂ ಆಯ್ತು. ಈಗ ನೀವು ಅದು ತುಟಿಗೆ ಒಂದು ಸರ್ಜರಿ ಏನೋ ಮಾಡಿಸ್ಕೊಂಡ್ರಿ ಅಂತ. ಸರಿ, ಈ ಕೆಲವೊಬ್ರೆಲ್ಲ ನಮ್ಗೆ ಗೊತ್ತಿಲ್ಲ ಮೇಡಮ್. ಅಲ್ಲ, ಅದೇನ್ ಗೊತ್ತಾ, ಮೆನ್ಷನ್ ಮಾಡೋದ್ ಸರಿಗ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ನಾಳೆ ನಿಮಗೆ ಗೊತ್ತಾ ಮುದ್ದು ಲಕ್ಷ್ಮಿಯ ತುಟಿಗೆ ಏನಾಗಿದೆ? ಸರ್ಜರಿ ಮಾಡಿಸಿಕೊಂಡ ನಟಿ ಮುದ್ದು ಲಕ್ಷ್ಮಿಯ ತುಟಿ ಪ್ಲಾಸ್ಟಿಕ್ ನಿಂದ ತುಂಬಿದೆ ಅಂತೆಲ್ಲ ಟೈಟಲ್ ಬರೋದು. ನಾನೇ ಹೇಳ್ತೀನಿ, ಇಲ್ಲ ಗುರುವೆ ಅದು ಸರ್ಜರಿ ಅಲ್ಲ, ಇಲ್ಲ ಗುರುವೆ ಅದು ಪ್ಲಾಸ್ಟಿಕ್ ಅಲ್ಲ, ಇಟ್ಸ್ ಜಸ್ಟ್ ಒಂದು ಫ್ಲೂಯಿಡ್ ಹಾಕಿರ್ತಾರೆ ಹೊರಗಡೆಯಿಂದ. ನಾವು ಲಿಪ್ ಪ್ಲಂಪಿಗೆ ಲಿಕ್ವಿಡ್ ಬಳಸ್ತೀವಿ ಅಲ್ವಾ ಶೈನ್ ಆಗೋದಕ್ಕೆ, ಆ ತರ ಒಂದು ಫ್ಲೂಯಿಡ್ ನ ಹೈಲ್ಯೂರಾನಿಕ್ ಆಸಿಡ್ ಅನ್ನೋ ಒಂದು ಫ್ಲೂಯಿಡ್ ನ ಒಳಗೆ ಹಾಕಿರ್ತಾರೆ. ಸೊ ಅದು 3 months 4 months ನಿಮ್ ಲಿಪ್ ನ 1 mm ಅಷ್ಟು ಪ್ಲಂಪ್ ಮಾಡುತ್ತೆ. ನಾ ಹೇಳ್ದ ಹಾಗೆ ಅದು ಅನ್ಈವನ್ ಆಗಿ
ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ 3ರಷ್ಟು ಸ್ವೆಲ್ ಆಯ್ತು. ಹ್ಮ್. ಈ ಗಾಯ ಆದ್ರೆ ಊದ್ಕೊಳತ್ತಲ್ಲ, ಹ್ಮ್. ಹಾಗೆ ಊದ್ಕೋತು. ಈಗ ನೀವ್ ನೋಡಿದ್ರೆ ಅಷ್ಟು ಊದ್ಕೊಂಡಿಲ್ಲ. ಹ್ಮ್. ಫಸ್ಟ್ ವೀಕ್ದು ನೋಡಿದ್ರೆ ನೀವ್ ಅದು ತುಂಬಾನೇ ಎವಿಡೆಂಟ್ ಆಗಿ ನಾನು ಹಿಂಗ್ ಸ್ಮೈಲ್ ಮಾಡಿದ್ರೆ ಕರ್ಟನ್ ತರ ಹ್ಮ್. ಹಿಂಗ್ ಕಾಣಿಸಿದೆ. ಸೊ ಹಾಗಾಗಿ ನನಗೆ ಇಷ್ಟ ಆಗಿಲ್ಲ. ಹ್ಮ್. ನೀವೇನ್ ಗುರುವೇ ಟ್ರಾಲ್ ಮಾಡೋದು, ನೀವೇನ್ ನನ್ ತುಟಿ ಬಗ್ಗೆ ಮಾತಾಡೋದು, ನಾನೇ ಹೇಳ್ತೀನಿ ಬನ್ನಿ ಮನೆ ಅಡ್ರೆಸ್ ಕೊಡ್ತೀನಿ, ಕೂತ್ಕೊಂಡು ಮಾತಾಡೋಣ. ನಿಮ್ಗೆ ಎಕ್ಸ್ಟ್ರಾ ಕಂಟೆಂಟ್ ನಾನೇ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಕೊಡ್ತೀನಿ, ಡಾಕ್ಟರ್ ಹತ್ರನು ಕರ್ಕೊಂಡು ಹೋಗ್ತೀನಿ. ಸೊ ಇಟ್ಸ್ ಓಕೆ. ಕೆಲವೊಂದು ಸಲ ಎಕ್ಸ್ಪೆರಿಮೆಂಟ್ಸ್ ಆದಾಗ ನಮ್ದು ಒಂದಷ್ಟು ಡಿಸಿಷನ್ಸ್ ಒಳ್ಳೆ ರೀತಿನೇ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿರ್ತೀವಿ. ಅದು ಹಾಳಾದಾಗ ದಯವಿಟ್ಟು ಒಬ್ಬರ ಕಾನ್ಫಿಡೆನ್ಸ್ನ, ಮೇನ್ ಆಗಿ ನಾವು ಹೆಣ್ಮಕ್ಳು ಇಂಡಸ್ಟ್ರಿನಲ್ಲಿ ತುಂಬಾನೇ ಅನುಭವಿಸ್ತಾ ಇರ್ತೀವಿ, ನಮ್ಮದೇ ಆದಂಥ ರೀತಿನಲ್ಲಿ ಚಾಲೆಂಜಸ್ನ ಅನುಭವಿಸ್ತಾ ಇರ್ತೀವಿ. ಆದ್ರೆ ಯಾರಾದ್ರೂ ಕುಗ್ಗದಾಗ ಎತ್ತೋ ಕೆಲ್ಸನ ಮಾಡಿ ಇನ್ನ ಕುಗ್ಗಿಸಿ ನೆಲಕ್ಕೆ ಸಮ ಮಾಡಿಬಿಟ್ಟು ಹೂತಾಕ್ಬೇಡಿ. ಸೊ ಎಸ್, ಆಗ್ಬಿಡಿದೆ. ಇನ್ ಮುಂದೆ ಹೇಗೆ ಬೆಳಿಬೇಕು, ಆ ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕು, ನಿಮ್ಮನ್ನ ಇನ್ನ ಹೇಗೆ ಎಂಟರ್ಟೈನ್ ಮಾಡಬೇಕು, ಹೇಗೆ ಬೆಟರ್ ಆಗಬೇಕು ಅಂತ ಯೋಚಿಸ್ತಾ ಇದ್ದೀನಿ. ದಯವಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ. ಈ ಒಂದು ಎಕ್ಸ್ಪೆರಿಮೆಂಟ್ ಅಂತೂ ಮಾಡಿದ್ದಾಯ್ತು, ಅದರ ಕಡೆಯಿಂದ ಫೇಲು ಆಯ್ತು. ಕೆಲವೊಬ್ರೆಲ್ಲಾನು ಆಕ್ಟ್ರೆಸ್ ಎಲ್ಲಾನು ಈ ಪ್ಲಾಸ್ಟಿಕ್ ಸರ್ಜರಿ ಇಷ್ಟು ವಿಷಯ ಹೇಳೋವಾಗ ನೀಟಾಗಿ ಇನ್ನೊಂದು ಕ್ವೆಶ್ಚನ್ ಫ್ರೇಮ್ ಮಾಡ್ಕೊಂಡ್ರ. ಇಲ್ಲ, ನಮ್ದು ಹೆಲ್ತ್ ಸೆಗ್ಮೆಂಟ್ ಅಲ್ಲಿ ಕಾಮನ್ ಆಗಿ ಕೇಳ್ತಾನೆ ಇರ್ತೀವಿ. ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಮತ್ತೆ ಪ್ಲಾಸ್ಟಿಕ್ ಸರ್ಜರೀಸ್ ಅನ್ನೋದು ಇತ್ತೀಚೆಗೆ ಕಾಮನ್ ಆಗ್ಬಿಟ್ಟಿದೆ. ಇವಾಗ ಯಾವ್ದೋ ಒಂದು ನೀವೇ ಅನ್ಕೊಳ್ಳಿ, ಬಿಗ್ ಬಾಸ್ ಅಂತ ಹೊರಗಡೆ ಬರ್ತಾರೆ, ಯಾವ್ದೋ ಒಂದು ಕ್ಯಾರೆಕ್ಟರ್ಗೆ ಹಿಂಗೇ ಬೇಕು ಅಂತೀರಾ, ಆ ಕ್ಯಾರೆಕ್ಟರ್ ತಕ್ಕಂಗೆ ಇಮಿಡಿಯೇಟ್ ಆಗಿ ನಾವು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅವಾಗ ಈ ಪ್ಲಾಸ್ಟಿಕ್ ಸರ್ಜರೀಸ್ ಮತ್ತೆ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಮೊರೆ ಹೋಗ್ಬೇಕಾಗತ್ತೆ. ಸೊ ಇದು ಮಾಡಿಸ್ಕೊಳ್ಳೋದು ನಿಮ್ಮ ಪ್ರಕಾರ, ನಿಮ್ಮ ಆಸ್ ಎ ಒಪಿನಿಯನ್ ಶೇರ್ ಮಾಡೋದಾದ್ರೆ ಪ್ಲಸ್ ಅಥವಾ ಒಳ್ಳೇದ ಕೆಟ್ಟದ್ದ ಅಂತ? ಮಷಿನ್ ರಿಲೇಟೆಡ್ ಏನೇ ನಾವು ನಮ್ಮ ಬಾಡಿಗೆ ಮಾಡಿಸ್ಕೋತಿದೀವಿ ಅಂತ ಅಂದ್ರೂ ಅದು ತುಂಬಾ ಬೇಗ ನಮ್ಮ ಬಾಡಿಗೆ ಅಫೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇದೆ ಮಾಡಿಸ್ಕೊಂಡಿದ್ದು ಏನಿಲ್ಲ, ಎಷ್ಟು 10 ನಿಮಿಷದ ಪ್ರೊಸೀಜರ್ ಎಷ್ಟು ಟೈಮ್ ತನಕ ನನಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ, ಇದು ಇನ್ನ 10 ವರ್ಷ ಆದ್ಮೇಲೆ ನನ್ನ ಬಿಗ್ ಬಾಸ್ ಎಪಿಸೋಡ್ಸ್ ನೋಡಿದ್ರು ಫಸ್ಟ್ ಥಿಂಗ್ ಏನ್ ಮಾಡಿಸ್ಕೊಂಡಿದ್ದೆ ತುಟಿಗೆ, ಏನಾಗಿದೆ ನಿನ್ ತುಟಿಗೆ ಅಂತಾನೆ ಮಾತಾಡೋದು. ಸೊ ಮೇನ್ ಆಗಿ ಬಾಡಿ ವಿಚಾರ, ವೆಯ್ಟ್ ರಿಡಕ್ಷನ್ ವಿಚಾರ ಅಂತೆಲ್ಲ ಬಂದಾಗ 70% ಫುಡ್ ಅಲ್ಲೇ ಕಂಟ್ರೋಲ್ ಮಾಡ್ಬಿಡ್ಬೋದು ನಾವು. 70% ಫುಡ್, 30% ಎಕ್ಸಸೈಸ್ ವರ್ಕ್ ಆಗುತ್ತೆ ನಮ್ಮ ಬಾಡಿಗೆ. ಸೊ ಹಾಗಾಗಿ ನಾವು ಬರೀ ನಮ್ಮ ಫುಡ್ ವಿಚಾರದಲ್ಲಿ ಸ್ವಲ್ಪ ಕಾನ್ಶಿಯಸ್ ಆಗಿ ಡಿಸಿಷನ್ಸ್ ತಗೊಂಡ್ಬಿಟ್ರೆ, ಆರೋಗ್ಯಕರವಾಗಿ ತಿಂದ್ಬಿಟ್ರೆ, ನಾವ್ ಇಷ್ಟೊಂದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದೇ ಬೇಕಾಗಿಲ್ಲ. ಮೋರ್ ದನ್ ದಟ್ ಅದು ಅಭ್ಯಾಸ ಆಗ್ಬಿಟ್ರೆ ಇನ್ನೊಂದೇನಾಗತ್ತೆ ಗೊತ್ತಾ, ಅಲ್ಲೆಲ್ಲ ಹೋದಾಗ ನಾವು ಬಹುಶಃ ಒಂದೇ ಒಂದು ವಿಚಾರಕ್ಕೆ ಅಲ್ಲಿಗೆ ಹೋಗಿರ್ತೀವಿ. ಅವ್ರು ನಿಮ್ ತಲೆ ತುಂಬಿಸಿ ಮೇಡಮ್ ಇದು ಇದೆ, ಇದು ಮಾಡಿಸ್ಕೊಳ್ಳಿ, ಮೇಡಮ್ ಇದಿದೆ, ನೆಕ್ಸ್ಟ್ ಇದ್ ಮಾಡಿಸ್ಕೊಳ್ಳಿ, ಟ್ರಸ್ಟ್ ಮೀ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಮ್ಯಾನ್ಯುಪುಲೇಟ್ ಮಾಡ್ತಾರೆ. ಅದು ಅವರ ಬಿಸ್ನೆಸ್ ಟ್ಯಾಕ್ಟಿಕ್ಸ್. ಸೊ ಆ ತರ ನೀವು ಒಂದು ಶುರು ಮಾಡಿದ್ರೆ ನಾನ್ ಸ್ಟಾಪ್ ಹೋಗ್ತಾನೆ ಇರ್ಬೇಕಾಗತ್ತೆ. ಶುರುನೇ ಮಾಡೋದು ಬೇಡಿ. ಇಷ್ಟು ವರ್ಷ ನಾನು ಅದಕ್ಕೆ ಏನು ಅಷ್ಟು ವಿಚಾರಗಳ ಬಗ್ಗೆ ಅಥವಾ ಏನೇ ಇದ್ರು ನಾನು ಓಕೆ, ನಾನು ಇರೋದೇ ಹಿಂಗೆ ಗುರು, ಅವಕಾಶ ಕೊಡ್ತೀರಾ ಕೊಡಿ ಅಂತಾನೆ ಇರ್ತಿದ್ದೆ. ಬಟ್ ಈಗ ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿಸ್ಕೊಂಡ್ಮೇಲೆ ಗೊತ್ತಾಯ್ತು ದಟ್ ಇಲ್ಲ, ನಾನು ಹೇಗೆ ಇಷ್ಟು ವರ್ಷ ಇದ್ನೋ ಹಾಗೆ ನನ್ನ ಬೆಳೆಸಿದ್ದಾರೆ, ಇದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಸೊ ನನ್ನನ್ನು ಕೇಳಿದ್ರೆ ನಾನು ಈಗಲೂ ಹೇಳೋದು, ನಾನು ಅನುಭವಿಸಿದ್ದೀನಿ, ದಯವಿಟ್ಟು ನೀವು ಅನುಭವಿಸ್ಬೇಡಿ ಅಷ್ಟೇ. ಹೊರಗಡೆ ಬಂದ್ಮೇಲೆ ಒಂದಷ್ಟು ಟ್ರೋಲ್ ಅಂತೂ ಆಯ್ತು. ಆ ಟ್ರೋಲ್ಗಳನ್ನು ನೋಡಿದಾಗ ಯಾವ್ದು ಫನ್ನಿ ಅಂತ ಅನ್ನಿಸ್ತು, ಯಾವ್ದು ತುಂಬಾ ಸೀರಿಯಸ್ ಆಗಿ ಹುಡ್ಕೊಂಡು ಹೊಡಿಬಿಡೋಣ ಅಂತ ಅನ್ನಿಸ್ತು? ನಂಗೆ ತುಟಿ ಬಗ್ಗೆ ಟ್ರೋಲ್ ಮಾಡಿದ್ದು ಬೇಜಾರಾಗಿಲ್ಲ, ಹಾನೆಸ್ಟ್ಲಿ. ಐ ಆಮ್ ಶ್ಯೂರ್. ನಾನು ಹೇಳ್ದಂಗೆ ನನ್ನ ಜೊತೆನಲ್ಲಿ ಇದ್ದವ್ರೆ, ನಾನು ಒಳಗ್ ಹೋದಾಗ ಹೊರಗ್ ಬಂದಾಗ ನಂಗೆ ವಿಚಾರ ಗೊತ್ತಾಯ್ತು, ಏನ್ ಮಾಡಿಸ್ಕೊಂಡಿದ್ದಾಳೆ, ಹಂಗ್ ಕಾಣಿಸ್ಕೊಂಡಿದ್ದಾಳೆ, ಹಿಂಗ್ ಕಾಣಿಸ್ತಾ ಇದ್ದಾಳೆ, ಚೀತು ಅಂತೆಲ್ಲ ಮಾತಾಡಿದ್ದುಂಟು. ಹಾಗೆ ನನ್ನ ಜೊತೆನಲ್ಲಿ ಇದ್ದವರೇ ಮಾತಾಡಿದಾಗ ಜನಕ್ಕೆ ನನ್ ಏನಂತಾನೆ ಗೊತ್ತಿಲ್ಲ, ನನಗೆ ಆ ಆಪರ್ಚುನಿಟಿ ಎಷ್ಟು ಇಂಪಾರ್ಟೆಂಟ್ ಅಂತಾನೆ ಗೊತ್ತಿಲ್ಲ, ನನ್ನ ಬಗ್ಗೆ ಏನು ಗೊತ್ತಿಲ್ದಿರ ಮಾತಾಡೋದ್ರಲ್ಲಿ ತಪ್ಪೇ ಇಲ್ಲ, ಕಮೆಂಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ನೀವ್ ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಕೋತೀನಿ, ನಾನೇ ಹೇಳ್ತೀನಿ ಚೆನ್ನಾಗಿಲ್ಲ ಅಂತ, ನೀವೇನ್ ಹೇಳೋದು ನಾನೇ ಹೇಳ್ತೀನಿ. ಆದರೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ, ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗಿ. ಅವ್ರ ಪ್ರೊಫೈಲ್ ಹೋಗ್ ನೋಡಿದ್ರೆ ನಗು ಬಂದ್ಬಿಡತ್ತೆ, ಗುರು ನೀನಾ ಈ ಮಾತು ಹೇಳ್ದೆ ನನ್ಗೆ ಅಂತ. ಸೊ ಅನಾವಶ್ಯಕವಾಗಿ ಎಲ್ಲೋ ಕೂತ್ಕೊಂಡು ಯಾರ್ದೋ ಜೀವನದ ಬಗ್ಗೆ, ಯಾರ್ದೋ ಲುಕ್ಸ್ ಬಗ್ಗೆ, ಯಾರೋ ಮಾಡಿರೋ ಏನೋ ತಪ್ಪಿನ ಬಗ್ಗೆ ಕಮೆಂಟ್ ಮಾಡೋ ನಿಮಗೆ ಒಂದೇ ಒಂದ್ಸತಿ ನಿಮ್ಮ ಮನೇಲಿರೋ ಕನ್ನಡಿ ನೋಡ್ಕೊಂಡ್ರೆ ನಿಮ್ಮ ಉತ್ತರ ಸಿಕ್ಬಿಡತ್ತೆ.
ಸೊ ಅದು ನಂಗೆ ಈ ತುಡಿ ಬಗ್ಗೆ ಟ್ರಾಲ್ ಮಾಡಿದ್ ನಿಜವಾಗ್ಲೂ ಬೇಜಾರಾಗಿಲ್ಲ. ಕೆಲವೊಂದು ಕಮೆಂಟ್ ಮಾಡಿದ್ದು, ಕ್ರಿಟಿಸೈಸ್ ಮಾಡಿದ್ದು, ಕಂಪ್ಯಾರಿಸನ್ಸ್ ಮಾಡಿದ್ದು ನಂಗೆ ಇಷ್ಟ ಆಗ್ಲಿಲ್ಲ. ಸೊ ಅಲ್ಲೇ ಕಟ್ ಆದ್ರೆ ಇದು ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಇದ್ರ ಬಗ್ಗೆನೆ ಇನ್ನೂ ಪ್ರೆಸ್ಗಳಲ್ಲಿ ಮಾತಾಡ್ಬೇಕು ಅಂದ್ರೆ ಬಹುಶಃ 1 ವರ್ಷ ನಾನು ಇದ್ರ ಬಗ್ಗೆನೆ ಮಾತಾಡ್ತೀನಿ. ಸೊ ಅದು ಬಿಟ್ಟು ಇನ್ನು ಒಂದಷ್ಟು ಟ್ರಾಲ್ಸ್ ಆಗಿದೆ, ಅದು ಸಕ್ಕತ್ ಇಷ್ಟ ಆಯ್ತು ನಂಗೆ. ರಕ್ಷಿತಾದು ಅದೇ ಇದು ಇವ್ರದು ನೀವೆಂತ ಡ್ಯಾನ್ಸ್ ಮಾಡ್ಲಿಕ್ಕೆ ತಯಾರಾಗಿದ್ದ, ಅದು ಸಕ್ಕತ್ತಾಗಿದೆ. ಹಾ, ಸುದಿಯೋದು. ಮತ್ ನೆನ್ನೆ ನಂದು ಅಭಿದು ಆಂಟಿ ಲವರ್ದು ನೋಡ್ದೆ. ಇಷ್ಟವೇ? ಇಷ್ಟ. ನಿಮ್ಗೆ ದೊಡ್ಡ ವಯಸ್ಸಿನ ಮಹಿಳೆಯರು ಇಷ್ಟವೇ? ನಿಮ್ಮ ಹಾಗೆ ಕಾಣೋ ಆಂಟಿರೆಲ್ಲ ಇಷ್ಟ? ಯಾಕೆ ನಿಮ್ಗೆ ದೊಡ್ಡ ವಯಸ್ಸಿನ ಹೆಣ್ಮಕ್ಳು ಇಷ್ಟ ಆಗ್ತಾರೆ? ಅವ್ನಿಗೆ ಆಪ್ಷನ್ ಇಲ್ಲ ಅದಕ್ಕೆ ಅಂತ ಹೇಳ್ತೀನಿ. ಸೊ ಅದು ಟ್ರಾಲ್ ಆಗಿದೆ. ಆಮೇಲೆ ಅಭಿ ಆಡೋವಾಗ ಅಭಿ ಕೇಳಿಸ್ಕೋ ಅಂತ ಫುಲ್ ಮೋಟಿವೇಟ್ ಮಾಡೋವಾಗ ಈ ತರ ಗರ್ಲ್ ಫ್ರೆಂಡ್ ಸಿಗ್ಬೇಕು ಗುರು ಅಂತ ಒಂದ್ ಟ್ರಾಲ್ ಆಗಿದ್ದು. ಅದಾ ಪರವಾಗಿಲ್ಲ ಅನ್ಕೊ, ಅದು ಇಷ್ಟ ಆಯ್ತು. ಕಾಕ್ರೋಚ್ ಸುದಿ ಅವ್ರದ್ದು ಬೇಜಾನ್ ಟ್ರಾಲ್ ಆಗಿದೆ. ಗಿಲ್ಲಿದಂತೂ ಗಿಲ್ಲಿ ಅಶ್ವಿನಿ ಅವ್ರಿಗೆ ಹೇಳಿರೋ ಒಂದೊಂದ್ ಕೌಂಟರ್ ಡೈಲಾಗ್ಗಳು ನಮ್ ಜನ ಸಖತ್ ಮಜಾ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಸಖತ್ ಇಷ್ಟ ಆಯ್ತು. ಸಖತ್ ಒಳ್ಳೆ ಟ್ರಾಲ್ಸ್ ನೋಡಿದೀನಿ. ಅವ್ರ ಪಾಪ ಎಲ್ಲ ಎವ್ರಿ ಡೇ ಎಪಿಸೋಡ್ಸ್ ನೋಡಿ ಅವ್ರದೇ ಕ್ರಿಯೇಟಿವ್ ಮೈಂಡ್ ಹಾಕಿ ಅವ್ರ ಕೆಲ್ಸನ ಅವ್ರು ಮಾಡ್ತಿದ್ದಾರೆ. ಅದರಿಂದ ಬೂಸ್ಟ್ ಆಗುತ್ತೆ. ಅವ್ರ ಒಳಗಡೆ ಅಷ್ಟು ಕಷ್ಟ ಪಡುವಾಗ ಈ ತರ ಅವ್ರ ಪರ್ಸನಾಲಿಟಿನ ಎತ್ತಿ ಹಿಡಿದಾಗ ಅಥವಾ ಇವ್ರು ಮಾಡ್ತಿರೋದನ್ನ ಎತ್ತಿ ಹಿಡಿದಾಗ ಖುಷಿ ಆಗುತ್ತೆ. ಅವ್ರಿಗೂ ಸಪೋರ್ಟ್ ಸಿಸ್ಟಮ್ ಆಗಿ ನೀವ್ ನಿಂತಿದ್ದೀರ. ಆದ್ರೆ ಬೀಳ್ಸೋವಾಗ ಇವಾಗ ಅಶ್ವಿನಿ ಗೌಡ ಅವರಿಂದ ತಪ್ಪುಗಳಾಗಿದೆ. ನೇರ ನಡೆ ನೇರ ನುಡಿ ಅನ್ಕೊಂಡವ್ರು ಅವ್ರು ಮಾಡಿದ್ದು ಇಷ್ಟ ಆಗಿಲ್ಲ ಅಂತ ನೇರವಾಗಿ ಹೇಳಿ, ಮನೆಯಲ್ಲಿ ಇರೋ ಯೋಗ್ಯತೆ ಇಲ್ಲ, ನಾವ್ ಇವ್ರಿಗೆ ವೋಟ್ ಮಾಡಲ್ಲ ಅಂತ ಹಿಂದೆ ನಿನ್ಲಿ. ಅದು ರೈಟ್ ವೇನಲ್ಲಿ ಹೋಗುವಂತಹ ದಾರಿ. ಅದು ಬಿಟ್ಟು ಅವರು ಹೆಣ್ಮಗುನೆ, ಈಗ ಅವ್ರ ಬಗ್ಗೆನು ಕೆಟ್ಟದಾಗಿ ಮಾತಾಡೋದು ಸರಿಯಲ್ಲ. ಏನಾಗಿದೆಯೋ ಅದ್ರ ಬಗ್ಗೆ ಮಾತಾಡಿ, ನಿಮ್ಗೇನ್ ಒಪಿನಿಯನ್ ಇದೆಯೋ ಅದ್ರ ಬಗ್ಗೆ ಮಾತಾಡಿ. ಅದು ಬಿಟ್ಟು ಇವಾಗ ಹೆಣ್ಣು ಅಂತ ಬಂದ್ರೆ ಪ್ರತಿಯೊಬ್ರು ಹೆಣ್ಣೆ ಅಲ್ಲಿ. ರಕ್ಷಿತಾ ವಿಚಾರಕ್ಕೆ ಅವ್ರು ಏನ್ ಮಾಡಿದ್ರು ಅದು ತಪ್ಪು, ಖಂಡಿತ ತಪ್ಪು. ಇಫ್ ಯು ಆಸ್ಕ್ ಮೀ, ಅವರು ಆಕ್ಚುಲಿ ಮನೆಯಿಂದ ಹೊರಗೆ ಬರಲ್ಲ, ಬಟ್ ಬರ್ಬೇಕು. ಜನರ ನಿರ್ಧಾರ, ಕೆಲವೊಬ್ರು ಮನೆಯಿಂದ ಹೊರಗೆ ಬರ್ಬೇಕು, ಆದ್ರೆ ಅವ್ರು ಬರಲ್ಲ. ಸೊ ಹಂಗಿದ್ದಾಗ ಯಾರದೇ ವಿಚಾರ ಆಗ್ಲಿ, ಯಾರೇ ಆಗಿರ್ಲಿ, ಸ್ವಲ್ಪ ಟ್ರಾಲ್ ಮಾಡುವಾಗ ಹುಷಾರು. ಈಗ ಯಾರು ತುಂಬಾ ಕನ್ನಿಂಗ್ ಆಗಿ ಆಡ್ತಿದಾರೆ, ಯಾರು ತುಂಬಾ ಮೈಂಡ್ ಗೇಮ್ ಆಡ್ತಿದಾರೆ ಅಂತ? ಮೈಂಡ್ ಗೇಮ್ ಆಡಕ್ಕೆ ಶುರು ಮಾಡಿದ್ದು ಅಶ್ವಿನಿ ಗೌಡ, ಕನ್ನಿಂಗ್ ಆಗಿ ಆಡಕ್ಕೆ ಶುರು ಮಾಡಿದ್ದು ಸುಧಿ. ಒಬ್ಬೊಬ್ಬರ ಕಂಟೆಸ್ಟೆಂಟ್ ಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ನಿಮ್ಮ ಒನ್ ವರ್ಡ್ ಆನ್ಸರ್ ಅಥವಾ ಏನಾದ್ರು ಹೇಳೋದಾದ್ರೆ. ಕರಿಬಸಪ್ಪ ಅವರು ಬಾಡಿ ಬಿಲ್ಡರ್. ಗೊತ್ತಿರೋದಲ್ಲ ಮೇಡಮ್, ಗೊತ್ತಿಲ್ದಿರೋದು ಬಿಗ್ ಬಾಸ್ ಮನೆಯಲ್ಲಿ ಆಗಿರೋಂಥದ್ದು ಹೇಳಿ. ಬಾಡಿ ಬಿಲ್ಡರ್ ನಮಗ್ ಗೊತ್ತಿರ್ಲಿಲ್ಲ. ಅವರು ನಮ್ ಬಿಗ್ ಬಾಸ್ ಮನೆಯಲ್ಲೇ ನೋಡಿದ್ದು ಬಾಡಿ ಬಿಲ್ಡರ್ ಆಗಿ. ಆರ್.ಜೆ. ಅಮಿತ್. ಸ್ವೀಟ್. ಸತೀಶ್ ಅವರು. ನೋ ಕಮೆಂಟ್ಸ್. ಚಂದ್ರಪ್ರಭಾ ಅವರು. ಎಮೋಷನಲ್. ಅಭಿಷೇಕ್. ಅಭಿ ಗುಡ್ ಲುಕಿಂಗ್. ಗಿಲ್ಲಿ. ಎಂಟರ್ಟೈನರ್. ಕಾವ್ಯ. ಕ್ಯಾಲ್ಕುಲೇಟಿವ್. ಮಾಡಿ. ಸೈಲೆಂಟ್. ಸ್ಪಂದನ. ಕ್ಯೂಟ್. ಧ್ರುವಂತ್. ಡಿಸಿಪ್ಲಿನ್ಡ್. ಬೇರೆ ಆನ್ಸರ್ ಬೇಕಿತ್ತ? ಕೊಡಲ್ಲ. ಧನುಷ್. ಸ್ಟ್ರಾಂಗ್. ಜಾನ್ವಿ. ಡ್ರಾಮಾ. ಮಂಜು ಭಾಷಿಣಿ ಅವರು. ಮಂಜುಮಾ ತಾಯಿ ಹೃದಯ. ಅಶ್ವಿನಿ ಗೌಡ ಅವರು. ನಾಟಕೀಯ. ಎರಡು ಒಂದೇ, ಡ್ರಾಮಾ ನಾಟಕೀಯ. ಡಾಮಿನೇಟಿವ್. ಮಲ್ಲಮ್ಮ. ಸ್ಮೈಲ್. ರಾಶಿಕಾ. ಫ್ರೆಂಡ್. ಕಾಕ್ರೋಚ್ ಸುದ್ದಿ ಅವರು. ಕಾಕ್ರೋಚ್. ಅಶ್ವಿನಿ ಅವರು. ಆಯ್ತಲ್ಲ ಅಶ್ವಿನಿ ಅವರು. ಇನ್ನೊಬ್ಬ ಅಶ್ವಿನಿ. ಅದ್ರ ಬಗ್ಗೆ ನೀವ್ ಹೇಳ್ಬೇಕು, ನಾನಲ್ಲ. ಇವಾಗ ನಾನ್ ಕೇಳ್ತೀನಿ ಪ್ರಶ್ನೆ. ವೈಲ್ಡ್ ಕಾರ್ಡ್ ಎಂಟ್ರಿಗಳ ಕಂಟೆಸ್ಟೆಂಟ್ಸ್ ಬಗ್ಗೆ ಹೇಳೋದು. ನಿಜ ಅವ್ರ ಬಗ್ಗೆ ಅಂದ್ರೆ ಟಿವಿನಲ್ಲಿ ಏನ್ ನೋಡಿದೀನೋ ಅಥವಾ ಪ್ರೋಮೋಸ್, ಟಿವಿನೂ ಇಲ್ಲ ಮನೆಯಲ್ಲಿ, ಡಿಜಿಟಲ್ ಅಲ್ಲಿ ಏನ್ ನೋಡಿದೀನೋ ಅಷ್ಟೇ. ಸೊ ಹಾಗಾಗಿ ಕಮೆಂಟ್ ಒಂದೇ. ಇವು ಪ್ರೋಮೋ ಒಂದು ಅಬ್ಸರ್ವ್ ಮಾಡಿದ್ರ ನೀವು? ಮ್ಯೂಟೆಂಟ್ ರಘು ಅವ್ರು ಬಂದಾಗ ರಘು ಅವ್ರ ಒಬ್ರು ಪ್ರೋಮೋ ನೋಡಿದೆ, ಮತ್ತೆ ಅವ್ರ ಸೂರಜ್ ಅವ್ರದ್ದು ಎಂಟ್ರಿ ನೋಡಿದೆ
ಅಷ್ಟೇ. ಸೊ ಸೂರಜ್ ಅವ್ರ ಬಗ್ಗೆ, ಲವ್ ಬಗ್ಗೆ, ಅದ್ರ ಜೊತೆಗೆ ಅವ್ರು ಯಾರ್ಯಾರ ಗುಡ್ ಜೊತೆ ಲುಕಿಂಗ್ ಗೈ, ಅಟ್ ಲೀಸ್ಟ್ ಒಬ್ರು ಚಾಮ್ ಫುಲ್ ಹುಡುಗ ಇದಾರಲ್ಲ ಮನೆಯಲ್ಲಿ ಬಂದ್ರಲ್ಲ ಅನ್ನೋದೇ ಖುಷಿ. ಎಸ್, ಇಟ್ ಈಸ್ ನೀಡೆಡ್. ಆಮೇಲೆ ಇನ್ನೊಂದು ಬರ್ತದೆ ಧನುಷ್ ಅವ್ರ ಬಗ್ಗೆ ಹೇಳಿದ್ನಲ್ಲ, ಸ್ಟ್ರಾಂಗ್. ಓಕೆ. ಪ್ರೋಮೋ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ, ಲೈಕ್ ಮ್ಯೂಟೆಂಟ್ ರಘು ಅವ್ರದ್ದು, ಅದ್ರ ಜೊತೆಗೆ ಅಶ್ವಿನಿ ಗೌಡ ಅವ್ರ ಜೊತೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಿನ್ ಪಾಪೆಟ್ಗಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಶ್ವಿನಿ ಗೌಡ ಅವರು. ಅಂದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು, ಇಲ್ಲಾಂದ್ರೆ ಹೋಗ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಜಾನ್ವಿ ಅವರೇ ಹೇಳ್ತಾರೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಮರ್ಯಾದೆ ಕೊಡಬೇಕು, ಎಕ್ಸ್ಪೆಕ್ಟ್ ಮಾಡುವಂಥವ್ರು ಫಸ್ಟ್ ಮರ್ಯಾದೆ ಕೊಡಬೇಕು ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲೇನಾಗ್ತಿದೆ ಅಂತಂದಾಗ ಫಸ್ಟೇ ನೀನು ಅಂತ ಬಳಸುವಂಥದ್ದು ಅಶ್ವಿನಿ ಗೌಡ ಅವರು ಪ್ರೋಮೋದಲ್ಲಿ. ಅದಾದ ನಂತರ ಮ್ಯೂಟೆಂಟ್ ರಘು ಅವ್ರು ಬಳಸ್ತಾರೆ. ಸೊ ಆ ಒಂದು ಕನ್ವರ್ಸೇಷನ್ ಬಗ್ಗೆ ಏನ್ ಹೇಳ್ತೀರಾ ಅಂತ. ರಘು ಅವರು ನೋಡೋದಕ್ಕೆ ವೆಲ್ ಬಿಲ್ಟ್, ಎಂಟ್ರಿ ಚೆನ್ನಾಗಿತ್ತು, ಆಲ್ ದಟ್. ಬಟ್ ಸೈಲೆಂಟ್ ಆಗ್ಬಿಡ್ತಾರೆ ಅನ್ಸುತ್ತೆ ಮುಂದೆ. ಈಗ ಅವರು ಪ್ರಿಪೇರ್ ಆಗಿ ಹೋಗಿದ್ದಾರೆ. ನಾವೆಲ್ಲ ಅಟ್ಲೀಸ್ಟ್ 2 weeks ಸ್ಟ್ರಗಲ್ ಮಾಡ್ಬೇಕಾಯ್ತು. ಬಟ್ ಇವ್ರದ್ದು ಏನಿತ್ತು ಅಂದ್ರೆ, ನೋಡಿ ಓಪನ್ ಆಗಿ ನೋಡಿ, ಈ ಪಾತ್ರಗಳು ಹಿಂಗೆ, ನಿಮ್ಗೆ ಇವಾಗ ಫುಲ್ ಫ್ರೀಡಮ್ ಇದೆ, ಏನು ರೆಸ್ಟ್ರಿಕ್ಷನ್ ಇಲ್ಲ, ಏನ್ ಆಟ ಆಡ್ತಿರೋ ಆಟ ಆಡಿ ಅಂತ ಬಿಟ್ಟಿದ್ದಾರೆ. ಈಗ ಅವ್ರೆಲ್ಲಾರನು ರೀಡ್ ಮಾಡ್ಕೊಂಡು ಹೋಗಿದ್ದಾರೆ. ಗಿಲ್ಲಿ ಅವ್ರ ಜೊತೆ ಇದ್ರೆ ಗಿಲ್ಲಿ ನಂಗೂ ಫ್ಯಾನ್ಸ್ ಆಗ್ತಾರೆ ಅಂತ ಅವರು ರಿಷಾ ಅವ್ರಿಗೆ ಗೊತ್ತು. ಸೊ ಗಿಲ್ಲಿ ಏನೇ ಮಾಡಿದ್ರು ಹೋಗಿದ್ ದಿನಾನೇ ಒಂದ್ ಹುಡುಗಿ ತೊಡೆ ಮೇಲೆ ಯಾರೇ ಮಲ್ಕೊಂಡ್ರ ಅಣ್ಣ ಪ್ಲೀಸ್ ಅಂದೇ ಅಂತೀವಿ. ಶಿ ನೋಸ್ ಹರ್ ಅಡ್ವಾಂಟೇಜ್. ಅವ್ರು ಅದನ್ನ ಅಡ್ವಾಂಟೇಜ್ ಬಳಸ್ಕೋತಾ ಇದಾರೆ, ಕೆಟ್ಟ ರೀತಿಲಲ್ಲ, ಒಳ್ಳೆ ರೀತಿನಲ್ಲಿ. ಮತ್ತೆ ಸೂರಜ್ ಅಷ್ಟೇ ಒಬ್ಸರ್ವ್ ಮಾಡಿದ್ದಾರೆ ಯಾವ್ಯಾವ ಹುಡುಗಿರ್ ಹೆಂಗೆ. ನಮ್ ರಾಶಿನು ಮೊನ್ನೆ ಎಪಿಸೋಡ್ ಅಲ್ಲಿ ಹೇಳಿದ್ಲು, ಈ ತರ ಟಾಲ್ ಹುಡುಗ ಇರ್ಬೇಕು, ಆಲ್ ಆಫ್ ಇಟ್ ಅಲ್ಲಿ ಡಿಸ್ಕ್ರೈಬ್ ಮಾಡಿದ ಹಾಗೆ ಆಲ್ಮೋಸ್ಟ್ ಸೂರಜ್ ಕೂಡ ಇದ್ದಾರೆ. ಅಫ್ ಕೋರ್ಸ್ ಅವ್ರಿಗೆ ಗೊತ್ತಾಯ್ತು, ಓಕೆ ದಿಸ್ ವರ್ಕ್ಸ್, ರಾಶಿ ಕೂಡ ಸಿಂಗಲ್ ಇದ್ದಾರೆ. ಹಿ ಇಸ್ ಡೂಯಿಂಗ್ ಹಿಸ್ ಇದು, ಹಿ ಹ್ಯಾಸ್ ಓಪನ್ಡ್ ಅವ್ರದೇ ಟ್ರ್ಯಾಕ್. ಇನ್ನ ರಘು ಅವರು ವೆಲ್ ಬಿಲ್ಟ್, ಸ್ಟ್ರಾಂಗ್ ಮೈಂಡ್, ಅಂಡ್ ಅವ್ರ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಕೇಳಿದ್ದೀನಿ. ಏನೇ ಫಿಸಿಕಲ್ ಸಮಸ್ಯೆಗಳಾದ್ರೂ ಅವ್ರು ತುಂಬಾ ಬೇಗ ಹೀಲ್ ಮಾಡ್ತಾರೆ, ಆ ಕೆಪಾಸಿಟಿ ಇದೆ ಅಂತೆಲ್ಲ ಕೇಳಿದ್ದೆ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಮನ್ಸಿಂದ ತುಂಬಾ ಸಾಫ್ಟ್ ಅಂತ ಅನಿಸ್ತಾರೆ ನಂಗೆ, ಏನಕ್ಕೋ ಗೊತ್ತಿಲ್ಲ. ನೋಡೋದಕ್ಕೆ ಭಯಂಕರವಾಗಿ ಅಥವಾ ಒಂದು ಹಿಂಗ ಅನ್ಸ್ಬಹುದೇ ಹೊರತು, ಐ ಡೋಂಟ್ ನೋ, ಐ ಫೀಲ್ ದಟ್ ಹೀಸ್ ವೆರಿ ಮೃದು ಸ್ವಭಾವದ, ಮೃದು ಮನಸ್ಸಿನ ಕಂಟೆಸ್ಟೆಂಟ್ ಅಂತ ನನಗನ್ಸ್ತಾರೆ. ಆಗ್ಲೇ ಇವ್ರ ಬಗ್ಗೆ ಕೇಳೋದು, ಕಾವ್ಯ ಕ್ಯಾಲ್ಕುಲೇಟಿವ್ ಪಕ್ಕ. ಹೌದು. ಮಲ್ಲಮ್ಮ ಅಂತ ಬಂದ್ರೆ ನಂಗೆ ಇವಾಗ ಅವ್ರ ಸ್ಮೈಲೇ ನೆನ್ಪು ಬರುತ್ತೆ. ಬೇರೆ ಆನ್ಸರ್ ಬೇಕಾ? ಇದನ್ನ ಕೇಳಬಾರ್ದ ಗೊತ್ತಾಗ್ತಿಲ್ಲ. ಈ ಧ್ರುವಂತ್ ಅವರು ಮಲ್ಲಮ್ಮನ್ನ ಇಟ್ಕೊಂಡು ಸಿಂಪತಿ ಆಟ, ಅದಕ್ಕೆ ಹೂ ಅಂತಾನೆ ಹೇಳಿದ್ನಲ್ಲ, ಸುದೀಪ್ ಸರ್ ಮುಂದೆನೆ ಹೌದು ಅಂತ ಹೇಳಿದ್ದೆ ಫಸ್ಟ್ ವೀಕ್ ಅಲ್ಲೇ ಹೂ ಅಂತ. ಯಾಕಂದ್ರೆ ವಾರ ನಮ್ಮ ಒಪಿನಿಯನ್ಸ್ ಚೇಂಜ್ ಆಗುತ್ತೆ, ಅವರ ಬಿಹೇವಿಯರ್ ಚೇಂಜ್ ಆಗುತ್ತೆ. ಆ ವಾರ ನನ್ಗೆ ಹೌದು ಅಂತಾನೆ ಅನ್ಸಿತ್ತು, ಹೌದು ಅಂತಾನೆ ಆನ್ಸರ್ ಕೊಟ್ಟಿದ್ದೆ. ಈಗ ನಾನು ಎಪಿಸೋಡ್ಸ್ ನೋಡ್ದಿರೋದ್ರಿಂದ ನಂಗೆ ಗೊತ್ತಿಲ್ಲ. ಎಸ್, ಫೈನಲಿ ಕನ್ನಡಿಗರಿಗೆ, ಅದ್ರ ಜೊತೆಗೆ ನಿಮಗೆ 3 ವಾರಗಳ ಕಾಲ ವೋಟ್ ಮಾಡಿದಂತಹ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ. ಆಯ್ತಾ ಕ್ವಶನ್ಸ್ ನಿಮ್ದು? ಹೇಳಿ, ನಾನ್ ಹೆಂಗ್ ಆಡ್ದೆ ಗೇಮ್ ಅಲ್ಲಿ, ಏನ್ ಅನ್ಸ್ತು ನಾನು ಆಡುವಾಗ, ಹೊರಗಡೆ ಬಂದಿದ್ದು ಎಷ್ಟು ಫೇರ್ ಅನ್ನಿಸ್ತು. ಟು ಬಿ ಫ್ರಾಂಕ್ ಹೇಳ್ಬೇಕು ಅಂತಂದ್ರೆ, ಅವಕಾಶ ವಂಚಿತರಾದ್ರಿ ಅಂತ ನನ್ನ ಒಂದು ಆನೆಸ್ಟ್ ಒಪಿನಿಯನ್. ಬಿಕಾಸ್ ಯಾಕಂತಂದ್ರೆ ಯಾರಿಗೇ ಆಗಿರ್ಬೋದು, ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ವಾರ ಬೇಕಾಗುತ್ತೆ. ಈಗ ರಕ್ಷಿತಾ ಅವ್ರಿಗೆ ಒಂದಿನ ಇದ್ದು ಸಡನ್ ಆಗಿ ಎಲಿಮಿನೇಟ್ ಆದಾಗ ಹೆಂಗ್ ಅನ್ನಿಸ್ತೋ, ಸೊ ಅದೇ ರೀತಿ ಅವಾಗ ಅವ್ರಿಗೆ ಅವಕಾಶನೇ ಸಿಗದೆ ವಂಚಿತರಾದ್ರು ಅಂತ. ಅದಾದ್ಮೇಲೆ ನೆಕ್ಸ್ಟ್ ವಾರ ಅವ್ರು ರೀಎಂಟ್ರಿ ಕೊಡ್ತಾರೆ. ರೀಎಂಟ್ರಿ ಆದ್ಮೇಲೆ ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂದ್ರೂ ಯಾರ್ಯಾರು ಜಡ್ಜ್ಮೆಂಟ್ ಮಾಡ್ಬಿಟ್ಟು ಅವರೆಲ್ಲ ಹೊರಗಡೆ ಹೋದ್ಮೇಲೆ ಮಾತಾಡಿದ್ರು ಅವ್ರಿಗೆಲ್ಲಾನು ಬಂದು ಅವ್ರು ಆನ್ಸರ್ ಮಾಡ್ತಾರೆ. ಬಟ್ ನಿಮಗೆ ಎಲ್ಲೋ ಒಂದ್ ಕಡೆ ಸಿಕ್ಕಿರುವಂತ ಅವಕಾಶದಲ್ಲಿ ಅಲ್ಲಿ ನಿಮ್ಗೆ ಆಡೋದಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂತ ನನ್ನ ಒಂದು ಒಪಿನಿಯನ್. ಅದೇ ಕಾರಣಕ್ಕೆ ಹೊರಗೆ ಬಂದಿದ್ದೀನಿ ಅಂತ ಅನ್ಸ್ತಾ. ನನ್ಗಿಂತ ವೀಕ್ ಇದ್ದವರು ಇದಾರೆ, 100% ಇದಾರೆ. ಅಂದ್ರೆ ಅವಕಾಶ ಸಿಕ್ಕಿದ್ರೆ ತಾನೇ ಯಾರ್ಯಾರು ಸ್ಟ್ರಾಂಗ್ ಅಲ್ಲ ಅನ್ನುವಂಥದ್ದು ಗೊತ್ತಾಗೋದು. ಅವಕಾಶನೇ ಸಿಗ್ದಿದ್ದಂಗೆ ಬಂದ್ಬಿಟ್ರೆ ಅಲ್ಲೇನಾಗುತ್ತೆ ಅಂತಂದ್ರೆ, ನಮ್ಮ ಮನೆ ಬರ ಇಷ್ಟೇ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗ್ಬೇಕು ಹೊರತು ಇನ್ನೇನು ಮಾಡೋದಕ್ಕಾಗಲ್ಲ. ನೋಡಿದ್ರ, ಇದಾಗಿತ್ತು ಮಂಜುನಾಥ್ ಅವರ ಒಪಿನಿಯನ್. ನೀವಿಷ್ಟೊತ್ತು ನೋಡಿದ್ದು ಬಾಸ್ ಟಿವಿ ಕನ್ನಡ. ಸೊ ವೀಕ್ಷಕರಿಗೆ ಕೊನೆಯದಾಗಿ ಏನಾದ್ರೂ ಹೇಳಕ್ ಇಷ್ಟ? ಏನಿಲ್ಲ, ಥ್ಯಾಂಕ್ ಯು. ಕೆಲವೊಂದು ವಿಚಾರಗಳು ನೀವ್ ಹೇಳ್ದಾಗ್ಲೆ ನಮ್ಗೂನು ಆಡಿಯನ್ಸ್ ಒಪಿನಿಯನ್ ಏನಿದೆ ಅಂತ ಅರ್ಥ ಆಗೋದು. ಅದೊಂದು ಭಯ ಇದ್ದೇ ಇರತ್ತೆ, ಒಳಗ್ ಹೋದಾಗ ಹೆಸರನ್ನಂತೂ ಹಾಳು ಮಾಡ್ಕೊಂಡು ಹೊರಗ್ ಬರ್ಬಾರ್ದು ಅಂತ. ಅಟ್ ದ ಸೇಮ್ ಟೈಮ್ ಕಂಟೆಸ್ಟೆಂಟ್ ಆಗಿ ಹೋದಾಗ ಎಲ್ಲೋ ಭರದಲ್ಲಿ ಒಬ್ಬರನ್ನ ಬೀಳ್ಸಿ
ಅವ್ರನ್ನ ಮಟ್ಟ ಹಾಕಿ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸಿ ನಾವು ಮೇಲೆ ಬರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಯಾಕಂದ್ರೆ ಜೀವನ ಅನ್ನೋ ಪಯಣದಲ್ಲಿ ಇದು ಒಂದು ಚಾಪ್ಟರ್ ಮಾತ್ರ. ಸೊ ಮತ್ತೆ ಅದು ರೆಕಾರ್ಡೆಡ್ ಆಗಿರೋದ್ರಿಂದ ಅದು ಯಾವಾಗ ನೋಡಿದಾಗ್ಲೂ ಕಾನ್ಶಿಯಸ್ ಅನ್ನೋದು ಇದ್ದೇ ಇರತ್ತೆ. ಬಟ್ ಇದ್ದಷ್ಟು ದಿನ ಯಾರಿಗೆ ಸಪೋರ್ಟ್ ಆಗಿ ನಿಂತ್ಕೋಬೇಕು, ಯಾರಿಗೆ ಸಹಾಯ ಬೇಕು ಅಂತ ಅನ್ನಿಸ್ತೋ ಅಲ್ಲಿ ಖಂಡಿತ ನಿಂತಿದ್ದೀನಿ. ಯಾರು ಸಿಂಗಲ್ ಫೈಟರ್ಸ್ ಅಂತ ಅನ್ಸಿದೀವಿ, ಯಾಕಂದ್ರೆ ನಮ್ಮೆಲ್ರಿಗೂ ಅದೇ ಆಗಿದ್ದು. ಅಶ್ವಿನಿ ಗೌಡ ಅವ್ರು ಎಲ್ಲದಕ್ಕೂ ಇನ್ವಾಲ್ವ್ ಆಗಿ 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 ಅಮ್ಮ ತಾಯಿ ನಿಮ್ಮನ್ನ ಯಾರು ಸಹಾಯ ಕೇಳ್ತಿಲ್ಲ, ನಮ್ಗೆ ಒಂದು ಧ್ವನಿ ಇದೆ, ದಯವಿಟ್ಟು ನಮ್ಮ ವಿಚಾರದಲ್ಲಿ ಬಂದು ನೀವು ಮಾತಾಡ್ಬೇಡಿ, ಇದೇ ನಮ್ಮ ರಿಕ್ವೆಸ್ಟ್ ಇದ್ದಿದ್ದು. ನಮ್ದೆ ಎಲ್ಲರ ಮೈನ್ ವಾಯ್ಸ್ ಅದೇ ಇದ್ದಿದ್ದು. ಸೊ ನೆಕ್ಸ್ಟ್ ಯಾರಾದ್ರೂ ಫೈಟ್ ಮಾಡುವಾಗ ಅಥವಾ ಅವರ ಮಾತುಗಳನ್ನ ಅವರು ಧೈರ್ಯವಾಗಿ ಆಡೋವಾಗ ನಾವ್ ಹೋಗಿ ನಾನು ಇದೀನಿ ಅಂತ ತೋರ್ಸ್ಕೊಳ್ಳೋದಕ್ಕಿಂತ ಕಾಯೋಣ, ಅವರು ಫೈಟ್ ಮಾಡ್ಲಿ. ಯಾವಾಗ ಅವರಿಗೆ ಸಹಾಯ ಬೇಕು, ಕೈ ಹಿಡಿದು ಮೇಲೆ ಇಳಿಸ್ಬೇಕು ಅಂತ ಇರತ್ತೋ ಆ ಖಂಡಿತ ಕೈ ಹಿಡಿದು ಮೇಲೆ ಇಳಿಸೋಣ. ಅಲ್ಲಿ ತನಕ ಸ್ವಲ್ಪ ಕಾಯೋಣ. ಅದರ್ವೈಸ್ ಇಷ್ಟು ವರ್ಷ ನಾನು ಫೈಟ್ ಮಾಡ್ಕೊಂಡು ಹೋದಾಗ್ಲೂ ನಾನು ಒಂಟಿಯಾಗೆ ಹೋಗಿದ್ದು. ಅಲ್ಲಿ ಜಂಟಿಯಾಗಿ ಜೀವನದಲ್ಲೇ ವರ್ಕ್ ಆಗಿಲ್ಲ ಅಂದ್ಮೇಲೆ ಬಿಗ್ ಬಾಸ್ ಮನೆಯಲ್ಲೂ ವರ್ಕ್ ಆಗಲ್ಲ ಅಂತ ಪ್ರೂವ್ ಆಗೋಯ್ತು. ಬಟ್ 3 weeks ಏನಿದ್ದೆ ಹೊರಗಡೆ ಬಂದ್ಮೇಲೆ ಜೆನ್ಯೂನ್ ಆಗಿ ನೀವೆಲ್ಲ ಒಂದಷ್ಟು ಮೆಸೇಜಸ್, ಒಂದಷ್ಟು ರೆಕಾರ್ಡಿಂಗ್ಸ್ ಎಲ್ಲ ಕಳ್ಸಿದೀರಾ. ಅದು ನನಗೆ ಮನ್ಸಿಗೆ ತುಂಬಾ ಸಮಾಧಾನ ಮಾಡಿದೆ. ಒಂದ್ ಕಡೆ ಈ ತುಟಿ ವಿಚಾರಕ್ಕೆ ಟ್ರಾಲ್ ಆಗಿದ್ರೆ, ಇನ್ನೊಂದು ಕಡೆ ನಾವೆಲ್ಲ ಇದೀವಿ ಅಂತ ನೀವೆಲ್ಲ ಜೊತೆನಲ್ಲಿ ನಿಂತಿದ್ದೀರಾ. ಇಷ್ಟು ಸಾಕು. ಇದನ್ನ ನೆನ್ಪಿಟ್ಕೊಂಡು ಮತ್ತಷ್ಟು ಕೆಲ್ಸನ ಮಾಡ್ಕೊಂಡು ಹೋಗ್ತೀನಿ. ಈಗ ಸೂರ್ಯವಂಶ ಮತ್ತೆ ಜಾಯಿನ್ ಆಗ್ತೀರಾ ಅಂತ? ಒಂದು ಚಾನೆಲ್ ಅಂತ ಬಿಟ್ಟು ಹೋದಾಗ, ಒಂದು ಪ್ರಾಜೆಕ್ಟ್ ಅಂತ ಬಿಟ್ಟು ಹೋದಾಗ ಅವ್ರಿಗೂ ಹರ್ಟ್ ಆಗಿರತ್ತೆ. ಇಲ್ಲಿ 3 ವಾರಕ್ಕೆ ಅಂತ ನಾವು ಪ್ರಾಜೆಕ್ಟ್ ಬಿಟ್ಟು ಹೋಗಿರಲ್ಲ, ನಮ್ದೇ ಜವಾಬ್ದಾರಿಗಳಿರುತ್ತೆ. ಇದು ಶಾಕೆ ನನ್ಗೂ ಕೂಡ. ಒಂದು ಹೈಪರ್ ಇಂಡಿಪೆಂಡೆಂಟ್ ಹೆಣ್ಮಗುಗೆ ಸಡನ್ಲಿ ಒಂದು ಪ್ರಾಜೆಕ್ಟ್ ಬಿಟ್ಟು ಹೋದಾಗ ಆ ಚಾನೆಲ್ ಡೋರ್ ಕ್ಲೋಸ್ ಆಗುತ್ತೆ. ಆಲ್ರೆಡಿ ಒಂದು ಚಾನೆಲ್ ಅಲ್ಲಿ 4-5 ವರ್ಷ ಕೆಲಸ ಮಾಡ್ಬಿಡಿದೀನಿ. 2 ಚಾನೆಲ್ ಡೋರ್ ಕ್ಲೋಸ್, ಈಗ 3ನೇ ಚಾನೆಲ್ ಅಲ್ಲಿ ಇದೀನಿ. ಸೊ ನಮ್ಮ ಆಪ್ಷನ್ಸ್ ತುಂಬಾ ಕಡಿಮೆ ಇದೆ. ಹಾಗಂತ ಏನ್ ಹಿಂದುಳಿತೀವ? ಖಂಡಿತ ಇಲ್ಲ. ಬಿಗ್ ಬಾಸ್ ಒಂದು ತುಂಬಾ ದೊಡ್ಡ ಆಪರ್ಚುನಿಟಿ. ಒಂದು ದಿನ ಹೋಗಿ ಬಂದ್ರೇನೆ ನೀವು ಬಿಗ್ ಬಾಸ್ಗೆ ಹೋಗಿದ್ರಲ್ಲ ಅಂತಾರೆ. ಕಮರ್ಷಿಯಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಮತ್ತಷ್ಟು ಆಪರ್ಚುನಿಟೀಸ್ ಓಪನ್ ಆಗುತ್ತೆ. ಸೊ ನಾನು ಅನ್ಕೊಳ್ತಿರೋದು ಕಲರ್ಸ್ ಕನ್ನಡ ಜೊತೆ ನನ್ನ ಜರ್ನಿ ಈಗ ಬಿಗಿನ್ ಆಗಿದೆ. ಬಹುಶಃ ಈ ನಾನ್ ಫಿಕ್ಷನಲ್ ವರ್ಕ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಮೇ ಬಿ ಸಮ್ ಅದರ್ ಪ್ರಾಜೆಕ್ಟ್ ಜೊತೆನಲ್ಲಿ ವರ್ಕ್ ಮಾಡೋಣ. ಅಥವಾ ಅದೇ ಎಂಟರ್ಟೈನ್ಮೆಂಟ್ ನ ಸೋರ್ಸ್ ತುಂಬಾ ವೈಡ್ ಆಗಿದೆ, ಈಗ ಎಲ್ಲ ಕಡೆ ಒಂದು ಹೆಜ್ಜೆ ಇಟ್ಕೊಂಡ್ ಬರೋಣ. ಅಶ್ವಿನಿ ಗೌಡ ಅವರ ಗೌಡ ಅಂತಾನೆ ಬರುತ್ತೆ, ಅದಕ್ಕೆ ಆಶ್ ಅಂತ ಹೆಸರನ್ನೇ ಕಟ್ ಮಾಡ್ಬಿಟ್ಟಿದ್ದಾರೆ ಸುದೀಪ್ ಸರ್. ಅಶ್ವಿನಿ ಅವರ ಮದುವೆ ಯಾವಾಗ ಅಂತ ಅದ್ರ ಬಗ್ಗೆ ಯೋಚಿಸಿಲ್ಲ ನಾನಿನ್ನ. ಯಾವ ತರ ಕ್ವಾಲಿಟೀಸ್ ಇರುವಂತ ಹುಡುಗ ಬೇಕು? ಬಿಗ್ ಬಾಸ್ ಅಲ್ಲಂತೂ ಇಲ್ಲ. ದಟ್ ಐ ಕ್ಯಾನ್ ಅಶ್ಯೂರ್ ಯು. ಹೆಣ್ಮಕ್ಳಿಗೆ ಗೌರವ ಕೊಡುವಂತ, ಇಮೋಷನಲಿ ಅವೈಲಬಲ್ ಆಗಿರುವಂತ, ಫ್ಯಾಮಿಲಿಗೆ ಲಾಯಲ್ ಆಗಿರುವಂತ, ಇನ್ಯಾವುದು ಡೈವರ್ಷನ್ ಇಲ್ದಿರುವಂತ ಒಬ್ಬ ಗೋಲ್ ಓರಿಯೆಂಟೆಡ್ ಹುಡುಗ ಐ ಥಿಂಕ್ ವಿಲ್ ಬಿ ಅ ಗುಡ್ ಮ್ಯಾಚ್. ಈಗ ಕಾಮನ್ ಆಗಿ ಏನಂದ್ರೆ ಆಕ್ಟರ್ಸ್ ನ ಇಷ್ಟಪಡ್ತಾರೆ. ನಮಸ್ಕಾರ ಸರ್, ನಾವೆಲ್ಲ ನಿಮ್ಮ ಮನೆ ಹುಡುಗರೇನೆ, ಹಂಗೆಲ್ಲ ಮಾತಾಡ್ಬೇಡಿ ಬೇಡ. ಈ ಇಂಡಸ್ಟ್ರಿನಲ್ಲೇ ಇನ್ನೊಬ್ರು ಆಗ್ಬಿಟ್ರೆ ನಮ್ಗೇನು ಅಷ್ಟು ಕಾನ್ವರ್ಸೇಷನ್, ಲೈಫ್ ಇಂಟ್ರೆಸ್ಟಿಂಗ್ ಆಗೇ ಇರಲ್ಲ. ಅವ್ರದ್ದು ಅದೇ ಕೆಲಸ ಆಗಿರುತ್ತೆ, ಅವರು ಅದೇ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ, ನಮ್ದು ಅದೇ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಏನು ಎಕ್ಸೈಟಿಂಗ್ ಇರಲ್ಲ. ಮನೆಗೆ ಬಂದಾಗ ಅಪ್ಪ ಮಲ್ಕೊಂಡ್ರೆ ಸಾಕು, ಬಿಕಾಸ್ ನಮ್ಮ ವರ್ಕ್ ಸ್ಕೆಡ್ಯೂಲ್ಸ್ ಹಾಗಿರುತ್ತೆ. ಐ ಥಿಂಕ್ ಮೋರ್ ದ್ಯಾನ್ ಈ ಇಂಡಸ್ಟ್ರಿ ಹುಡುಗ ಒಬ್ಬ ಸೆನ್ಸಿಬಲ್, ಇಮೋಷನಲಿ ಅವೈಲಬಲ್, ಗೋಲ್ ಓರಿಯೆಂಟೆಡ್, ಹೆಣ್ಮಕ್ಳಿಗೆ ಗೌರವ ಕೊಡುವಂತ, ಫ್ಯಾಮಿಲಿ ಓರಿಯೆಂಟೆಡ್ ಹುಡುಗ. ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್ ಆಗುತ್ತೆ, ಅಥವಾ ಆ ಕಡೆಯಿಂದ ಅಪ್ರೋಚ್ ಆದ್ರೆ ಅದು ಅರೇಂಜ್ ಮ್ಯಾರೇಜ್ ಆಗುತ್ತೆ ಅಷ್ಟೇ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ಸಮಯವನ್ನು ನಮಗೋಸ್ಕರ ಮೀಸಲಿರಿಸಿದ್ದಕ್ಕೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಏನು ಬಿಗ್ ಬಾಸ್ ಇಂದ ಅವಕಾಶ ವಂಚಿತರಾಗಿದ್ದೀರಾ, ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಬಂದಿದ್ದೀರಾ ಆಲ್ರೆಡಿ. ಸೊ ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರ್ಲಿ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ನೀವು ಬಂದ ಹಾಗೆ ಲಕ್ಷ್ಮಿನೂ ನಮ್ಮ ಮನೆಗೆ ಬರ್ಲಿ, ನೀವು ಬಂದ ಹಾಗೆ ಮತ್ತಷ್ಟು ಅವಕಾಶಗಳು ನನ್ನನ್ನ ಹುಡುಕೊಂಡ್ ಬರ್ಲಿ. ಹಾಗೆ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಇಬ್ಬರ ಜೀವನದಲ್ಲೂ ಸಾಕಷ್ಟು ಬೆಳವಣಿಗೆ ಆಗ್ಲಿ, ಆಗ ಇನ್ನಷ್ಟು ಮಾತಾಡೋಣ. ಬಟ್ ಮನೆ ತನಕ ಬಂದಿದ್ದಕ್ಕೆ, ನನ್ನ ಸೈಡ್ ಆಫ್ ದ ಸ್ಟೋರಿ ಜನರಿಗೆ ತಲುಪಿಸಿದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.
ಇದಾಗಿಷ್ಟು ಅಶ್ವಿನಿ ಅವರ ಸ್ಪೆಷಲ್ ಇಂಟರ್ವ್ಯೂ ವಿತ್ ಬಾಸ್ ಟಿವಿ ಜೊತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಜೊತೆಗೆ ಮತ್ತೆ ನಿಮಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.